ಗರಿ ಸರಿ ಸಾ ಮಗರಿ ಸರಿ ರಿ 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 ಪ ಮಗರಿ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ ಗರಿ ಸರಿ ಸಾ ಮಗರಿ ಸರಿ ರಿ 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 ಪ ಮ ಗ ಮ ಪ. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ ಬದುಕಿನ ಅನುಕ್ಷಣ ನಮಗೆ ಸಂತೋಷವೇ. ನಿನ್ನ ನಗುವಂತೆ ನಿನ್ನ ನುಡಿಯೂ ಹಾಡಂತೆ. ಚಂದನ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಇವತ್ತು ಬಹಳ ಒಂದು ವಿಶೇಷವಾದ ಮಾತುಕತೆಗೆ ನಾವಿಲ್ಲಿ ಕೂತಿದ್ದೀವಿ. ನಾವು ನೋಡದೇ ಇದ್ದಾಗೆ ಸಹಜವಾದ ನಟನೆ, ಬಹಳ ಸಕಾರಾತ್ಮಕವಾದ ಧೋರಣೆ, ಬಹಳ ನಿಷ್ಪಕ್ಷಪಾತವಾದ ಚಿಂತನೆ ಹಾಗೂ ಹಲವು ಕಾರಣಗಳಿಗೆ ನಮ್ಮೆಲ್ಲರಿಗೂ ಬಹಳ ಇಷ್ಟವಾಗಿರುವಂಥ ಕನ್ನಡ ನಾಡು ಮಾತ್ರವಲ್ಲ ಇಡೀ ರಾಷ್ಟ್ರವೇ ಸಂಭ್ರಮದಿಂದ ಪ್ರೀತಿಯಿಂದ ನೋಡುವಂತಹ ಒಬ್ಬರು ಮೇರು ನಟ. ಅವರಿಗೆ ಇತ್ತೀಚೆಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ. ಅವರ ಜೊತೆ ಮಾತುಕತೆ ಇದು. ನಮ್ಮ ಜೊತೆ ಇರುವವರು ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಶ್ರೀಯುತ ಅನಂತ್ ನಾಗ್ ಸರ್ ಅವರು. ಅನಂತ್ ನಾಗ್ ಸರ್, ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳು ಎಲ್ಲ ಕನ್ನಡಿಗರ ಪರವಾಗಿ. ಧನ್ಯವಾದಗಳು. ಇದು ನಮಗೆಲ್ಲರಿಗೂ ಒಂದು ಸಂಭ್ರಮದ ಗಳಿಗೆ. ಸೊ ಇದು ಬಂದಾಗ ತಮಗೆ ಆ ಕ್ಷಣ ಏನನ್ನಿಸ್ತು ಅಂತ? ಏನು ಅನ್ನಿಸ್ತು ಅಂದರೆ ಸಂತೋಷವಾಯಿತು. ಹತ್ರ ಮನಸ್ಸಿಗೆ ತೃಪ್ತಿ ಸಿಕ್ತು. ಯಾಕಂದರೆ ಮೊದಲನೇದಾಗಿದ್ದನ್ನು ನಾನು ಯಾವತ್ತೂ ಅಪೇಕ್ಷಿಸಿರಲಿಲ್ಲ ಅಥವಾ ಬಯಸಿಯೂ ಇರಲಿಲ್ಲ. ಆದರೆ ನಮ್ಮ ಈಗಿನ ಪ್ರಧಾನಿಯವರು ಸುಮಾರು 3-4 ವರ್ಷದ ಹಿಂದೆ, ಅದರ ಹಿಂದಿಂದು ನಾನು ಮಾತಾಡೋಕ್ಕಾಗೋದಿಲ್ಲ. ಅದು ಇವರು ವಿಶೇಷವಾಗಿ ಇನ್ನು ಮುಂದೆ ಈ ಪದ್ಮ ಪ್ರಶಸ್ತಿಗಳು ಏನು ನಾವು ಜನರಿಗೆ ಕೊಡ್ತಿದ್ವಿ, ಅದರಲ್ಲಿ ಸಾರ್ವಜನಿಕರ ಪಾಲ್ಗಾರಿಕೆ ಇರಬೇಕು, ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು ಅಂತ ಘೋಷಣೆ ಮಾಡಿ ಎಲ್ಲರಿಂದ ಅವರವರ ಅಪೇಕ್ಷೆ ಮೇರೆಗೆ ಯಾರಿಗೆ ಕೊಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆಯೋ ಅವರು ನಮ್ಮ PMOಗೆ ಕಳಿಸಿ ಅಂತ ಒಂದು ಕೈಂಡ್ ಆಫ್ ಡಿಕ್ಲರೇಷನ್ಸ್ ಮಾಡಿದಾಗ ಇದನ್ನು ಮೊದಲು ಗುರುತಿಸಿ ಅದರ ಮೇಲೆ ಕಣ್ಣು ಹಾಯಿಸಿದವರು ನಮ್ಮ ರಿಷಬ್ ಶೆಟ್ಟಿ, ಕಾಸರಗೋಡು ಕನ್ನಡ ಶಾಲೆ ಚಿತ್ರದ ನಿರ್ದೇಶಕರು. ಅವರು ಟ್ವೀಟ್ ಮಾಡಿದರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು, ಒಂದು ವಿಡಿಯೋ ಮಾಡಿದರು, ನಿಮ್ಮದು ವಿಡಿಯೋ ಮಾಡಿದರು. ಆ ಚಿತ್ರದ್ದು ತುಣುಕುಗಳನ್ನು ಹಾಕಿ ಅದಕ್ಕೆ ತಕ್ಷಣ ಹೇಮಂತರಾವ್ ಅವರನ್ನು ಗೋಧಿ ಬಣ್ಣ ಸಾಧಾರಣ ಮೇಕಟ್ಟು ಅವರು ಇಬ್ಬರು ತಗೊಂಡ್ರೆ ಅವ್ರ ಜೊತೆ ನಾನು ಈ ಚಿತ್ರಗಳನ್ನು ಮಾಡಿದ್ದೆ, ಜನರಿಗೆ ತುಂಬ ಇಷ್ಟವಾಗಿತ್ತು. ಅವರು ಟ್ವೀಟ್ ಮಾಡಿದರು. ಅವ್ರ ಹಿಂದೆ ನಮ್ಮ ರಕ್ಷಿತ್ ಶೆಟ್ಟಿ ಅವರು ಮಾಡಿದರು. ಹೀಗೆ ಆನಂತರ ಚಿತ್ರರಂಗದವರು ಎಲ್ಲ ಪ್ರಾರಂಭಿಸಿದರು. ನೀವೆಲ್ಲ ನನ್ನ 50 ವರ್ಷದಿಂದ ನನ್ನ ಸಲಹೆ ನಿಮ್ಮ ಜೊತೆಯಲ್ಲೇ ಬೆಳೆಸಿದ್ದು, ನೀವು ಪತ್ರಕರ್ತರೆಲ್ಲ ಇದನ್ನು ಎತ್ಕೊಂಡ್ರು. TV ಚಾನೆಲ್ಗಳವರೆಲ್ಲ ಅದನ್ನು ಒಂದು ಅಭಿಯಾನ ಕೆಲವರು ನಡೆಸಿದರು. ಸಾರ್ವಜನಿಕರು ಭಾಳ ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಂಡು ಆ ವರ್ಷ ಬರಲಿಲ್ಲ, ಮುಂದಿನ ವರ್ಷ ಬರಲಿಲ್ಲ, ಅದರ ನಂತರದ ವರ್ಷದಲ್ಲಿ ಬರಲಿಲ್ಲ ಅಂತ ಆದಾಗ ಸ್ವಲ್ಪ ಖಾರವಾಗಿ ಕೆಲವರು ಪ್ರತಿಕ್ರಿಯಿಸಿದ್ರು. ನೀವು ಹೇಳಿದ್ದಕ್ಕೆ ನಾವು ಹೆಸರನ್ನು ಕಳಿಸಿದರೆ ನೀವು ಲೆಕ್ಕಕ್ಕೆ ತಗೋತಾ ಇಲ್ಲ, ಆ ರೀತಿ ಎಲ್ಲ ಅಂತ ಅದು ಬಂದಾಗ ನನಗೆ ಮೊದಲು ಅಂದರೆ ಒಂದು ರೀತಿ ಈ ರೀತಿ ನಾನಂತೂ ಕಂಡಿರಲಿಲ್ಲ ಹಿಂದೆ, ಅದಕ್ಕೆ ಆಸ್ಪದವೂ ಇರಲಿಲ್ಲ. ಬಟ್ ಇವರು ಮೋದಿಯವರು ಈ ರೀತಿ ಘೋಷಣೆ ಮಾಡಿದ ತಕ್ಷಣ ಜನರ ಈ ಪಾರ್ಟಿಸಿಪೇಷನ್ ನೋಡಿ ಆಶ್ಚರ್ಯ ಆಗಿತ್ತು. ಅದಕ್ಕೆ ತಕ್ಕಂತೆ ಅವರ ಇಚ್ಛೆಯ ಮೇರೆಗೆ ಇದು ಪದ್ಮಭೂಷಣ ಪ್ರಶಸ್ತಿ ನನಗೆ ಕೊಡಲಾಗಿದೆ ಅಂತ ಘೋಷಣೆ ಮಾಡಿದಾಗ ಅವರಿಗೆಲ್ಲ ಸಮಾಧಾನವಾಗ್ತದಲ್ಲ ಅಂತ ನನಗೆ ಭಾಳ ಆನಂದವಾಯಿತು. ಅದಕ್ಕೇ ನಾನು ಈ ಪದ್ಮ ಪ್ರಶಸ್ತಿ ಏನು ಬಂದಿದೆ ಅದನ್ನು ಮೊದಲು ಕನ್ನಡಿಗರಿಗೆ, ನಮ್ಮ ಚಿತ್ರರಂಗಕ್ಕೆ, ತಾಯಿ ಭುವನೇಶ್ವರಿಗೆ ಅರ್ಪಿಸ್ತೀನಿ ಅಂತ ಮೊದಲೇ ಹೇಳಿ
ಅದರ ಆ ಹೇಳಿಕೆ ಎಲ್ಲ ಕಡೆ ನಾನು ಹೇಳಿದ್ದೆ, ಯಾಕಂದರೆ ಇದು ಕನ್ನಡಿಗರಿಂದ ನನಗೆ ಸಿಕ್ಕಿದೆ. ಬಟ್ ನಾನೀಗ ಗಾಯತ್ರಿ ಮೇಡಮ್ ಹತ್ರ ಮಾತಾಡ್ತಾ ಇದ್ದೆ. ಒಬ್ಬ ಬಾಲಕನಾಗಿ ನಿಮ್ಮ ಜರ್ನಿ ಶಿರಾಲಿಯಿಂದ ಹಿಡಿದು ಈ ಪದ್ಮಭೂಷಣ ತನಕದ ಒಂದು ಪ್ರಯಾಣ ಇದೆಯಲ್ಲ, 76-77 ವರ್ಷಗಳ ಪ್ರಯಾಣ ಇದೆ. ಈ ಪ್ರಯಾಣದ ಹೆಜ್ಜೆ ಗುರುತುಗಳನ್ನು ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಯಾಕಂದರೆ ಶಿರಾಲಿಯಲ್ಲಿ ಪುಟ್ಟ ಬಾಲಕನಾಗಿ, ಶಿರಾಲಿ ಅಂದರೆ ಇದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಹತ್ತಿರ ಇರುವ ಚಿತ್ರಾಪುರ ಅಂತ, ಅಲ್ಲಿ ನಮ್ಮ ಮಠ ಇದೆ, ನಮ್ಮ ಸಮಾಜದವರ ಮಠ. ಆದರೆ ಅದಕ್ಕಿಂತ ಮುಂಚೆ 6 ವರ್ಷ ನನ್ನ ಜನ್ಮ ಆದ ನಂತರ ಆನಂದಾಶ್ರಮ ಅಂತ, ಅದು ದಕ್ಷಿಣ ಕನ್ನಡ ಜಿಲ್ಲೆ, ಕಾಸರಗೋಡು ಜಿಲ್ಲೆ, ಕಾಂಚನಗಡ, ನೀಲೇಶ್ವರ ಈ 3 ತಾಲೂಕುಗಳು ಸೇರಿದ ಕಾಸರಗೋಡು ಜಿಲ್ಲೆಯಲ್ಲಿ ಆನಂದಾಶ್ರಮ ಅಂತ ಸ್ವಾಮಿ ರಾಮದಾಸರು ಅದನ್ನು ಸ್ಥಾಪಿಸಿದರು. ಓಕೆ. ಇದು ಶಿರಾಲಿ ಅಂದರೆ ಚಿತ್ರಾಪುರ ಮಠ. ಇದು ಸುಮಾರು 300 ವರ್ಷದ ಹಿಂದೆ ಸ್ಥಾಪನೆ ಆಗಿತ್ತು. ಸುಮಾರು 350 ವರ್ಷಗಳ ಹಿಂದೆ ಆ ಮಠ ಇದೆ. ನಮ್ಮ ತಂದೆ ತಾಯಂದಿರು ಮೊದಲಿಂದ ಈ ಆಶ್ರಮದಲ್ಲಿ ಸೇವೆಗಿದ್ದರು. ಅಲ್ಲಿ ಏನು ಚಟುವಟಿಕೆಗಳು ಇರ್ತವೆ ಅದಕ್ಕಿಂತ ಸೂಪರ್ವೈಸರ್ ಆಗಿ ನಮ್ಮ ತಂದೆಯವರು ಆಶ್ರಮದ ಅಲ್ಲಿ ರಾಮನಾಮ ಮುಖ್ಯ ಮತ್ತು ಆರತಿ ಭಜನೆಗಳು ಆ ರೀತಿಯ ಒಂದು ಕ್ರಮ ಅಲ್ಲಿ ಇದ್ದು ಅವರು. ಅಲ್ಲಿ 6 ವರ್ಷ ನಾನು ಮೊದಲು ಅಲ್ಲಿ ಕಳೆದಿದ್ದೆ. ಈ ಮಠದ ಗುರುಗಳು ಅಲ್ಲಿಗೆ ಬರೋ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಲ ಬಂದು ಹೋಗುವವರು. ಇಲ್ಲಿ ಸ್ವಾಮಿ ರಾಮದಾಸರು, ಆ ಸ್ವಾಮಿಗಳ ಹೆಸರು, ಅವರ ಹೆಸರೇ ಸ್ವಾಮಿ ಆನಂದಾಶ್ರಮ ಅಂತ, ಈ ಆಶ್ರಮದ ಹೆಸರೇ ಆನಂದಾಶ್ರಮ ಅಂತ. ಅವರು ಬಂದು ಹೋಗಿ ಮಾಡುವಾಗ ಇವರು ನಮ್ಮ ತಂದೆಯವರು ನೋಡಿ, ಇಂಥವನು ಒಬ್ಬ ನನಗೆ ಸೆಕ್ರೆಟ್ರಿ ಆಗಿ ಮ್ಯಾನೇಜರ್ ಆಗಬೇಕು ಅಂತ ಹೇಳಿದರಂತೆ. ಇವ್ರ ಥರ ಅಂತ ಅವರನ್ನೇ ಕರ್ಕೊಂಡು ಹೋಗಿ ಅಂತ ಅವರು ಹೇಳಿದ್ದು. ನಮ್ಮ ತಂದೆಯವರಿಗೆ ಅಲ್ಲಿ ವರ್ಗಾವಣೆ ಆಯಿತು. ಓಕೆ. ನಮ್ಮ ತಾಯಿಯವರ ತಂದೆ ವಿಶೇಷವಾಗಿ ಅವ್ರಿಗೆ ತಾಯಿ ಬಾಲ್ಯದಲ್ಲೇ ಅವರು ಕಳ್ಕೊಂಡಿದ್ದರು. ಅದಕ್ಕೆ ಈ ಆಶ್ರಮದಲ್ಲೇ ನಮ್ಮ ತಾಯಿಯವರು ಬೆಳೆದಿದ್ದರು. ನಂತರ ನಮ್ಮ ತಂದೆಯವರನ್ನು ಭೇಟಿಯಾಗಿ ಅದೆಲ್ಲ ನಾವೆಲ್ಲ ಜಗತ್ತಿಗೆ ಬಂದಿದ್ದು. ಬಟ್ ಅವರಿಗೆ ಅಷ್ಟು ಇಷ್ಟ ಇರಲಿಲ್ಲ, ಯಾಕಂದರೆ ಅವರ ತಂದೆ ಮಠದ ಸೇವೆಯಲ್ಲಿದ್ದರು. ಸೊ ಮತ್ತೆ ಅಲ್ಲಿಗೆ ನಾನು ಹೋಗಬೇಕಾಗ್ತದೆ ಅಂತ ನಮ್ಮ ತಾಯಿ. ಮತ್ತು ಅಲ್ಲಿ ಏನಾಗ್ತದೆ ಅಂದರೆ, ನಮ್ಮ ತಂದೆಯವರು ಸೇವೆಯಲ್ಲಿದ್ದಾರೆ, ನೀವು ಅಲ್ಲಿಗೆ ಸೇವೆಗೆ ಬಂದರೆ ಮಾವ ಅಳಿಯ ಇಬ್ಬರು ಜನ ಆಡ್ಕೋತಾರೆ ಅನ್ನೋಂಥ ಅಮ್ಮನಿಗೆ ಚಿಂತೆ ಇತ್ತು. ಓಕೆ. ಆದರೆ ಆಯಿತು, ನಾವು ಅಲ್ಲಿಗೆ ವರ್ಗಾವಣೆ ಆದರೂ ಕೂಡ ಮಧ್ಯದಲ್ಲಿ ಉಡುಪಿಯಲ್ಲಿ ನಮ್ಮ ಸಂಬಂಧಿಕರೇ ಅಲ್ಲ, ಬಟ್ ಆಶ್ರಮದ ಒಂದು ಕುಟುಂಬದವರು, ಆಶ್ರಮದ ಭಕ್ತರು, ಅವರ ಮನೆಯಲ್ಲಿ ನೀವು 2 ವರ್ಷ ಇರಿ ನಮ್ಮ ಮನೆಯಲ್ಲಿ, ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ನಮ್ಮ ಮನೆಯಲ್ಲಿರಿ, ಆಮೇಲೆ ಅಲ್ಲಿ ಎಲ್ಲ, ಯಾಕಂದರೆ ಇಲ್ಲಿ ಕ್ವಾರ್ಟರ್ಸ್ ಎಲ್ಲ ಕೊಡ್ತಿದ್ದು, ಅಲ್ಲಿ ಅದೆಲ್ಲ ಸಿದ್ಧವಾಗಬೇಕಿತ್ತು, ಇವರಿನ್ನು ಸೇರೋದರಲ್ಲಿದ್ದರು. ಸೊ ಅದರ ನಂತರ 6 ವರ್ಷ ಮಠದಲ್ಲಿ, ಇಲ್ಲಿ 6 ವರ್ಷ, ಈಗ 12 ವರ್ಷ ಇಲ್ಲಿಯ ಪೂಜಾ ಕ್ರಮ ಮಠದ್ದು ಬೇರೆ, ಅದಕ್ಕೆ ನಿಗಮಾಗಮಗಳು ಅಥವಾ ವೇದಗಳು ಆ ರೀತಿ. ಇಲ್ಲಿ ಬರೀ ದೇವರ ನಾಮ, ರಾಮನಾಮ ಮುಖ್ಯ, ಧ್ಯಾನ, ಇದು ಒಂದು ಗುರುಪೂಜೆ, ಇದು ಮಹತ್ವ. ಇಲ್ಲಿ ಬಾಕಿ ಎಲ್ಲ ನಮ್ಮ ಸನಾತನ ಧರ್ಮದ ಏನು ಅಥವಾ ಶಾಶ್ವತ ಧರ್ಮದ ಏನು ಕ್ರಮ ಇದೆ ಅದಕ್ಕೆ ತಕ್ಕಂತೆ. ಸೊ ನನಗೆ ಅದೇ ಇಲ್ಲಿ ಒಂದು ರೀತಿ, ಅಲ್ಲೊಂದು ರೀತಿ, ಒಟ್ಟಿನಲ್ಲಿ ಆ ವಾತಾವರಣದಲ್ಲಿ, ಆ ಸಂಸ್ಕಾರದಲ್ಲಿ, ಆ ಸಂಸ್ಕೃತಿಯಲ್ಲಿ ನಾನು ಬೆಳೆದೆ. ನಮ್ಮ ತಂದೆಯವರು ನನಗೆ ಭಗವದ್ಗೀತೆ ಕಲಿಸೋಕ್ಕೆ ಶುರು ಮಾಡಿದಾಗ, ಅದು ಮೊದಲು ಭಾಳ ಸರಳವಾಗಿದ್ದನ್ನು ಕಲಿಸ್ತೀನಿ, ಆಮೇಲೆ ಬೇರೆ ಬೇರೆ ಇದಕ್ಕೆ ಹೋಗುವ ಅಂಥೇಳಿ 12ನೇ ಅಧ್ಯಾಯ ಅಂದರೆ ಸಗುಣ ಭಕ್ತಿ ಯೋಗ, ಅದು ಆಮೇಲೆ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅನ್ನೋದು, ಆಮೇಲೆ 16ನೇ ಅಧ್ಯಾಯ ಅದನ್ನು ದೈವಾಸುರ ಸಂಪದ್ ವಿಭಾಗ ಯೋಗ ಅನ್ನೋದು, ಆ ರೀತಿ ಎಲ್ಲ ಕಲಿಸ್ತಿದ್ರು. ಆಮೇಲೆ ಮುಂಬೈ ಕಳಿಸಿದ ನಂತರ ಎಲ್ಲ ಎಷ್ಟಂತ ಹೇಳೋಕ್ಕಾಗೋದಿಲ್ಲ, ಎಲ್ಲ ಅದ್ರ ಒಂಥರ ದಿವಸಕ್ಕೊಂದು ಅಧ್ಯಾಯ ಅಂತ ಹೇಳ್ಕೊಂಡು ಹೋದರೂ ಕೂಡ, ಅಥವಾ ಬೇರೇನೂ ಕಲಿಸಿದ್ದಿರ್ತವೆ. ಈಗ ಉದಾಹರಣೆಗೆ ಗಣಪತಿ ಅಥವಾ ಶೀರ್ಷ ರುದ್ರ ಅವೆಲ್ಲ ಸಂಧ್ಯಾ ವಂದನೆದು, ಅದು ಅಲ್ಲೆಲ್ಲ ಭಾಳ ಒಂಥರ ಅದರಲ್ಲಿ ರಿಚುವಲ್ಸು ತುಂಬ ಇರ್ತದೆ. ಕಡೆಗೆ ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು
ಅದರಲ್ಲಿ 7ನೇ ಅಧ್ಯಾಯ ನನಗೆ ಬಹಳ ಅರ್ಥ ಆಗಿದ್ದು, ಮನವರಿಕೆ ಆಗಿದ್ದು ಮತ್ತು ಬಹಳ ಇಷ್ಟವಾಗಿತ್ತು. ಅದನ್ನು ಮಾತ್ರ ನಾನು ಯಾವತ್ತೂ ಅಂದರೆ ಬೇರೆ ಅಧ್ಯಾಯದ ಜೊತೆ ಅಂದರೆ ಒಂಥರ ಮಿಕ್ಸ್ ಮಾಡೋದಾಗಲಿ, ಅಂದರೆ ಅದರ ಜೊತೆ ಇದನ್ನು ಹಾಡಿದ್ರು 7ನೇ ಅಧ್ಯಾಯ ನಾನು ಭಾಳಷ್ಟು, ಯಾಕಂದರೆ ಅದರಲ್ಲಿ ಜ್ಞಾನ ವಿಜ್ಞಾನ ಅಂತ ಯೋಗ ಅಂತ ಬರ್ತದೆ. ಉದಾಹರಣೆ ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ನಾವು ಈಗ ಇಲ್ಲಿ ಏನು ಕಠಿಣ ಆಗ್ತದೆ ಅನ್ನೋದಕ್ಕೆ, ಈಗ ನಾವು ಕನ್ನಡ ಮಾಧ್ಯಮದಲ್ಲಿ ಓದ್ತಿದ್ದೆ, ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಆದರೆ ಕಷ್ಟ ಆಯಿತು. 8ನೇಯದಲ್ಲಿ ನನಗಿನ್ನೂ ಜ್ಞಾಪಕ ಇದೆ, ಇದು ಭಾಳ ಇಂಟ್ರೆಸ್ಟಿಂಗ್. ನಿಮ್ಗೆ ಏನಾದರೂ ನೀವು ಮಧ್ಯ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ಒಂದು ದಿವಸ ಮೇಷ್ಟ್ರು ಬಂದರು, ಇವತ್ತಿಂದ ನಾನು ನಿಮಗೆ ಫಿಸಿಕ್ಸ್ ಕಲಿಸ್ತೀನಿ ಅಂತ. ನಿಮಗೆ ನಮಗೆ 8ನೇಯದಲ್ಲಿ ಶುರು ಮಾಡಿದ್ದು. ಸೊ ನಾವೆಲ್ಲ ವೆರಿ ಬಹಳ ಅವ್ರ ಕಡೆ ಗಮನ ಕೊಟ್ಟು ಅಟೆಂಟಿವ್ ಆಗಿ ಕೂತಿದ್ದೀವಿ. ಅವ್ರು ಹೇಳಿದರು, ನಿಮಗೆ ಎಲ್ಲ ಶಿವಪಾರ್ವತಿಯವ್ರ ಕಥೆ ಗೊತ್ತಿರಬೇಕಲ್ಲ, ಗಣೇಶ, ಷಣ್ಮುಖ, ಶಿವಪಾರ್ವತಿದ್ದು ಅಂತ. ಯಾರ್ಯಾರಿಗೆ ಗೊತ್ತಿದೆ ಕೈ ಸೊ ಭಾಳ ಜನ ಕೈ ಎತ್ತಿದ್ರು, ಇಂಥವ್ರು ಕೈ ಎತ್ತಲಿಲ್ಲ. ಇನ್ನೂ ಇಷ್ಟು ಜನ ಗೊತ್ತಿದೆ, ಅದು ಗೊತ್ತಿಲ್ಲದೆ ಇದ್ದವ್ರಿಗೋಸ್ಕರ ಹೇಳ್ತೀನಿ ಅಂತಂದರು. ಅದನ್ನು ಅವರವರು ಹೇಳಿದರು, ಶಿವಪಾರ್ವತಿಯವರು ತಮ್ಮ ಈ 2 ಮಕ್ಕಳಿಗೆ ಒಂದು ಏನಂತಾರೆ ಕಾಂಪಿಟೀಷನ್ ಹಚ್ತಾರೆ. ಯಾರು ಮೊದಲು ಪ್ರಪಂಚದ ಸುತ್ತ ಹಾಕ್ಕೊಂಡು ಬರ್ತಾರೆ, ಮೊದಲು ಬರ್ತಾನೆ ಅವನು ಮೊದಲಿಗ, ನಂತರ ಬಂದವನು 2ನೇ, ಫಸ್ಟ್ ಆ್ಯಂಡ್ ಸೆಕೆಂಡ್ ಅದು. ಸೊ ಷಣ್ಮುಖ ತಕ್ಷಣ ನವಿಲೇರಿ ಹೊರಟುಬಿಡ್ತಾನೆ. ಗಣೇಶ ಅಲ್ಲೇ ಕೂತಿರ್ತಾನೆ. ಇವನು ರೌಂಡ್ ಆಯಿತು, ದೊಡ್ಡ ರೌಂಡ್ ಹಾಕ್ಕೊಂಡು ಒಂದು ತಿರುಗಿ ಒಂದು ರೌಂಡ್ ಆಯಿತು, ಪ್ರಪಂಚದ ಸುತ್ತು. 2ನೇ ರೌಂಡ್ ಆಯಿತು, ಏನು ಎಲ್ಲೇ ಕೂತಿದ್ದೆ, ಅವನಾಗಲೇ ಹೊರಟಿಸ್ತಾನೆ. ಅವನು ಅಲ್ಲಿಂದ ರೌಂಡ್ ಹಾಕಿ 3ನೇ ರೌಂಡ್ ಬರ್ತಿದ್ದೆ, ಇವನು ಹೇಳ್ತಾನಂತೆ, ತಂದೆ ತಾಯಂದ್ರಿಗೆ 3 ಪ್ರದಕ್ಷಿಣೆ ಆಗ್ತಾನೆ ಅಂತ ನಾನು ಕೂತ್ಕೋತಾನೆ ಅಂತ. ಅಷ್ಟೆಲ್ಲ ಅವನು ಇಳಿದು ಬರ್ತಾನೆ. ಅವನು ಹೇಳ್ತಾನೆ, ನಾನೇ ಗೆದ್ದೆ ಅಂತ ಇವನು ಗಣೇಶ ಹೇಳ್ತಾನೆ. ಅವ್ರಿಗೆ ಸಿಟ್ಟು ಬಂದುಬಿಟ್ಟು, ನಾವು ಎಲ್ಲೇ ಕೂತಿದ್ದ ಇಲ್ಲ ನಿನಗದು ಗೊತ್ತಿಲ್ಲ, ಅದಕ್ಕೆ ನನಗೆ ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ. ನಮ್ಮ ತಂದೆ ತಾಯಂದರು ಅಂದರೆ ಶಿವಪಾರ್ವತಿಯವರು, ಅವರು ಪ್ರಪಂಚದ ತಂದೆ ತಾಯಿ. ಸೊ ಅವರ ಪ್ರದಕ್ಷಿಣೆ ಹಾಕಿದರೆ ಅದು ಪ್ರಪಂಚದ ಸುತ್ತು ಹಾಕಿದಂತೆ ಅಂತ ಹೇಳಿ ನಾನೇ ಮೊದಲಿಗ ಅಂತ ಅವ್ರು ಹೇಳ್ತಾರೆ. ಈ ಕಥೆಯನ್ನು ಹೇಳಿದರು. ಹೇಳಿ ಈಗ ಫಿಸಿಕ್ಸಿಗೆ ಬರ್ತೀನಿ ಅಂತ. ಈ ಗಣೇಶ ಇದನ್ನಲ್ಲ, ದಟ್ ಈಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಷಣ್ಮುಖ ಏನೋ ತಿರುಗಿ ಬಂದಲ್ಲ, ದಟ್ ಸೆಂಟ್ರಿಪಿಟಲ್ ಫೋರ್ಸ್. ಅದೇ ಇದನ್ನು ಎರಡನ್ನು ಹೇಳ್ತಾರೆ. ಈಗ ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ಅಟಾಮಿಕ್ ಎನರ್ಜಿ ಕೂಡ, ಬಾಂಬು ಮಾಡ್ಬೋದು ಅಥವಾ ಎಲೆಕ್ಟ್ರಿಸಿಟಿನೂ ಮಾಡ್ಬೋದು, ಆ ರೀತಿ ಅಂದರೆ ಅಷ್ಟು ಪವರ್ ಇರುವಂಥದ್ದು. ಈ ರೀತಿ ನಮಗೆ ಅದನ್ನು ಮನವರಿಕೆ ಮಾಡೋದು. ಅದನ್ನು ಇಂಗ್ಲೀಷಲ್ಲಿ ಹೇಳಿದ್ದಿದ್ರೆ ನಮ್ಗೆ ಯಾರಿಗೂ ಗೊತ್ತಾ, ಹೇಗೆ ಹೇಳೋ ರೀತಿ ನೋಡಿದ್ದೀವಿ, ಆ ರೀತಿ ಎಲ್ಲ ಮಾಡ್ಕೊಂಡು ಬಂದಿದ್ದು. ಅದಕ್ಕೆ ಈ ಭಗವದ್ಗೀತೆಯಲ್ಲಿ ಹಾಡುವಾಗಲೂ ಕೂಡ ಇದೆಲ್ಲ ಈ ವಿಜ್ಞಾನ ಅಂದ್ರೇನು, ವಿಜ್ಞಾನ ಎಂದರೇನು. ಸೊ ನೋಡುವಾಗ ನನಗೂ ಕಲಿಸಿದ್ದಾರೆ ಇದು ಅಂತ ನೋಡಿದ್ರೆ ಸ್ವಲ್ಪ ಮರವಾಗಿದೆ. ಬಟ್ ಅದನ್ನು ನಾನು ದಿವಸ ಹೇಳ್ತಿರೋದಿಲ್ಲ. ಜ್ಞಾನ ವಿಜ್ಞಾನ ಯೋಗ ಅಂತ ಒಂದು ಬರ್ತದೆ, 7ನೇ ಅಧ್ಯಾಯ. ಅದರಲ್ಲಿ ತುಂಬ ಚೆನ್ನಾಗಿ ಕೃಷ್ಣ ಪರಮಾತ್ಮ ಇದೇ ರೀತಿ ಒಂದು ರೀತಿಗೆ ಗಣೇಶನ ಈ ಥರ ಶಕ್ತಿ ಇದೆ. ಅದು ಹೇಗೆ ಅಂದರೆ, ಅಥ 7ಮೋಧ್ಯಾಯ ಜ್ಞಾನವಿಜ್ಞಾನಯೋಗ. ಶ್ರೀಭಗವಾನುವಾಚ ಮಯ್ಯಾಸಕ್ತಮನಾಃ ಪಾರ್ಥಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಜ್ಞಾನಂ ತೇಹಂ ಸವಿಜ್ಞಾನಮಿದಂ ವಕ್ತ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹ ಭೂಯೋ ನ ಜ್ಞಾತವ್ಯಯಂ ಅವಶಿಷ್ಯತೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇತ್ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟಧ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ವಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯ ತಥಾ ಅಂತ. ಆ ರೀತಿ
ಆ್ಯಂಡ್ ಅಲ್ಲಿ ಜ್ಞಾನ ವಿಜ್ಞಾನದ ಕುರಿತು. ಸೊ ನಾನು ಅದು ಓದುವಾಗ ನನಗೆ ಇದು ಮೇಷ್ಟ್ರು ಹೊನ್ನಾವರದಲ್ಲಿ ನಮ್ಮ ಮಾಸ್ತರವರು ಹೇಳಿ ಫಿಸಿಕ್ಸ್ ಲೆಸ್ಸನ್ನು ಅರ್ಥವಾಯಿತು. ಸೊ ನಾನು ಮೊನ್ನೆ ಹೌದು ಇದು ಇಷ್ಟು ದಿವಸದಿಂದ ಇದು ನನಗೆ ಯಾಕಿದು ಹೊಳಿಲಿಲ್ಲ ಅಂತ ಇದನ್ನು ಹೇಳ್ಕೊಂಡೇ ಬಂದಿದ್ದೀನಿ ನಾನು. ಒಂದು ದಿವಸ ನಮ್ಮ ತಂದೆಯವ್ರಿಗೆ ಯಾಕೋ ತುಂಬ ಬೇಸರ ಆಯಿತು, ನೀನಂತೂ ಪೂರ್ತಿ ಹೇಳಿದ, ನೀನು ಪೂರ್ತಿ ಎಲ್ಲ ಸಿನಿಮಾದವನ್ನೇ ಆಗಿಬಿಟ್ಟಿದ್ಯಾ, ಎಲ್ಲ ಯಾವಾಗ ನೋಡಿದರೂ ಕೆಲಸ ಇಂತ ಹೇಗೆ. ಇಲ್ಲಪ್ಪ ನನಗೆ ನೀವು ಕಲಿಸಿದ್ದು ಇನ್ನೂ ಜ್ಞಾಪಕ ಇದೆ ಅಂಥೇಳಿ ಅವ್ರ ಮುಂದೆ ಒಂದು ಇಡೀ ಅಧ್ಯಾಯ ಕೂತ್ಕೊಂಡು ಬಾಯ್ಪಾಠ ಹೇಳಿಬಿಟ್ಟು ಅವರು ಸ್ಟನ್ ಆಗಿಬಿಟ್ರು. ಅಮ್ಮನ ಹತ್ರ ನೋಡಿದರು, ಹೇಗಿದೆ ನನ್ನ ಮಗ ಅನ್ನೋ ರೀತಿ ಅಮ್ಮ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಜ್ಞಾನ ವಿಜ್ಞಾನ ಇದು ಎರಡು ಅಂದರು. ಅದು ಗೂಗಲ್ ಹಾಕಿದೆ ಪ್ರಶ್ನೆ. ಗೂಗಲಿಗೆ ಹಾಕಿದೆ ಅದು ಮನವರೆ ಅಲ್ಲಿ ಗೂಗಲ್ ಹಾಕಿದರೆ ಅವರು ಹೇಳ್ತಾರೆ ಸೆಂಟ್ರಿಪಿಟಲ್ ಫೋರ್ಸ್ ಅಂದರೆ ಈ ಷಣ್ಮುಖನ ಪಾತ್ರ ದ್ಯಾಟ್ ಇಸ್ ಎ ರಿಯಲ್ ಫೋರ್ಸ್ ಅಂತ ಅದ್ರ ಟ್ಯಾಂಜೆನ್ಷಿಯಲಿ ಹೋಗ್ತದೆ, ಬಟ್ ಅದು ಈ ರೀತಿ ರೌಂಡ್ ಹೋಗ್ತದೆ. ಬಟ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಸ್ ಎ ಫಿಕ್ಷನಲ್ ಫೋರ್ಸ್, ಕಾಲ್ಪನಿಕ ಫೋರ್ಸ್ ಅದು ಇಲ್ಲ ಅಂತ ಗೂಗಲಲ್ಲಿ ಉತ್ತರ ಬಂತು. ನಾನು ಮತ್ತೆ ಪ್ರಶ್ನೆ ಆಗಿದೆ, ಇಲ್ಲ ಅದರಲ್ಲಿ ಗಣಪತಿಯ ಅಥರ್ವಶೀರ್ಷದಲ್ಲಿ ಒಂದು ಕಡೆ ಬರ್ತದೆ ಆವಿರ್ಭೂತಂ ಚ ಸೃಷ್ಟಾದವು ಪ್ರಕೃತಿ ಪುರುಷಾತ್ ಪರಂ, ಪ್ರಕೃತಿ ಪುರುಷರಿಗಿಂತ ಮೇಲ್ಪಟ್ಟವನು ಅಂತ ಗಣೇಶನ ಬಗ್ಗೆ ಹೇಳ್ತಾರೆ. ಯಾಕಂದರೆ ಗಣೇಶನಿಗೆ ಅಲ್ಲಿ ಮಣ್ಣಿನಿಂದ ನಿರ್ಮಾಣ ಮಾಡಿ ಅಲ್ಲಿ ಇಡುವವಳು ಪಾರ್ವತಿ, ಅದಕ್ಕೆ ಅವನು ಶಿವ ಬಂದು ಸಿಟ್ಟಿನಲ್ಲಿ ಒಂದು ತಡಿತಾನೆ ಅಂತ ಹೇಳಿ ಅವ್ನಿಗೆ ಕತ್ತರಿಸಿದಾಗ ಆಮೇಲೆ ಗಣೇಶನಿಗೆ ಈ ಆನೆ ತಲೆ ಹೇಗೆ ಬಂತು ಅಂತ ಅದ್ರ ಕಥೆ ಇದೆ. ಈ ರೀತಿ ಇವೆಲ್ಲ ಉತ್ತರಗಳು ನಿಮಗೆ ಭಗವದ್ಗೀತೆಯಲ್ಲಿ ಅಥವಾ ಗಣಪತಿ ಅಥವಾ ಶೀರ್ಷದಲ್ಲಿ ಎಲ್ಲ ಸಿಗ್ತದೆ ಹುಡುಕಿದರೆ. ಹಾಗೆ ಅದನ್ನು ನಾನು ಈ ರೀತಿ ಎಲ್ಲವೂ ಈಗ ಸನಾತನ ಧರ್ಮ ಶಾಶ್ವತ ಧರ್ಮ ಕುರಿತು ಬೈಯೋದು ಒಂಥರ ಫ್ಯಾಷನ್ ಆಗಿಬಿಟ್ಟಂಥ ಸಂದರ್ಭದಲ್ಲಿ ಇದು ಭಾಗವತ ಧರ್ಮ ಅಂತ. ಭಗವದ್ಗೀತೆ ಯಾತಕಂದರೆ ಭಾಗವತ ಧರ್ಮ ಅಂತ ಇಟ್ ಇಸ್ ಅನ್ ಇವಾಲ್ವ್ಡ್, ಶತಮಾನಗಳಿಂದ ಇವಾಲ್ಯೂಷನ್ ಆಗ್ತಾ ಇದೆಯಲ್ಲ, ಇದು ಧರ್ಮದಲ್ಲೂ ಆಗಿದೆ. ಯಾರಿಗೆ ಗೊತ್ತಿಲ್ಲ ಅದನ್ನು ಅವರು ಬಾಯಿ ಬಂದಾಗ ಟೀಕಿಸ್ತಾರೆ. ಅವರ ಎಜೆಂಡಾ ಬೇರೆ ಇರ್ತದೆ, ಅವರಿಗೆ ಸಿಗೋದಿಲ್ಲ ಅದನ್ನು ಆಸ್ಪದ ಇಲ್ಲದೆ ಇದ್ದಾಗ ಇತರರನ್ನು ಬೈದು ಮಾಡೋದು ಅದನ್ನು ಹೇಳೋಕೆ ಹೊರಟಿದ್ದೆ. ಬಟ್ ನನಗೆ ಈ ಬಾಲ್ಯದಲ್ಲಿ ಓದಿದ ಭಗವದ್ಗೀತೆ ಮತ್ತು ಗೂಗಲಿಗೆ ಬಂದಿದ್ದು, ಸೊ ಅದನ್ನು ನೆನಪಿಟ್ಕೊಂಡು ಈ ಗೂಗಲಲ್ಲಿ ಹುಡುಕಿದ್ದೀರಲ್ಲ, ಅಂದರೆ ನಿಮ್ಮ ನಿರಂತರವಾದ ಒಂದು ಶೋಧನೆ ನಡೀತಾ ಇದೆ. ಹೌದು. ಆಮೇಲೆ ಅದು ಇದನ್ನು ಬರೆದ ಮೇಲೆ ಅವರು ಗೂಗಲ್ನಿಂದ ಪ್ರಶ್ನೆ ಬಂತು, ಆರ್ ಯು ಎ ಕಂಪ್ಯೂಟರ್ ಅಂತ. ನೋ, ಐ ಆಮ್ ನಾಟ್ ಎ ಕಂಪ್ಯೂಟರ್, ಐ ಆಮ್ ಕೋಟಿಂಗ್ ಫ್ರಮ್ ಗಣಪತಿ ಅಥರ್ವ ಶೀರ್ಷ ಇನ್ ವಿಚ್ ಇಟ್ ಈಸ್ ಸೆಡ್. ಆ ಲೈನ್ ಹಾಕಿದೆ. ಅದಕ್ಕೆ ಯು ಕ್ಯಾನ್ ಗೋ ಟು ಕೋರಾ ಅಂತ ಗೂಗಲ್ಲು ಕೋರಾಗಿ ಹೋಗು ಅಂತ. ಅಲ್ಲಿ ಹೋದರೆ ಅದು ಇನ್ನೊಂದು ಅಷ್ಟು ಪೇಜ್ ತೆಗೆದಿರ್ತದೆ, ಏನೇನೇ ಸಾಕು ಅಷ್ಟಕ್ಕೆ ಅಂತ. ಗುಹ್ಯಾತ್ ಗುಹ್ಯತರಂ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಗುಹ್ಯ ಅಂದರೆ ಭಾಳ ಗುಪ್ತವಾದ, ಗುಪ್ತದೊಳಗೆ ಗುಪ್ತವಾಗಿದ್ದು ಜ್ಞಾನವ ವಿಜ್ಞಾನ ಎಲ್ಲ ಅಲ್ಲಿ ಸಿಗ್ತದೆ ಅಂತ ಅದನ್ನು ಹೇಳೋಕೆ ದೇವಕಣ ಇದ್ದಂಗೆ. ಅಂದರೆ ಈ ಸಿನಿಮಾ ರಂಗಕ್ಕೆ ತೀರಾ ವಿರುದ್ಧವಾದ ಒಂದು ಬಾಲ್ಯದಲ್ಲಿ ಬೆಳೆದಿದ್ದು. ಅದರ ನಂತರ ನನಗೆ ಅದೇನಾಯಿತು, 6 ವರ್ಷ ಇಲ್ಲಿ 6 ವರ್ಷ ಅಲ್ಲಿ ಆಯಿತು. 8ನೇ ನಾನು 2 ವರ್ಷ ಶಿರಾಲಿಯಲ್ಲಿ ಓದಿದೆ, 2 ವರ್ಷ ಉಡುಪಿಯಲ್ಲಿ ಓದಿದೆ, 4 ವರ್ಷ ಹೊನ್ನಾವರದಲ್ಲಿ ಓದಿದೆ. ಸೊ ಇಲ್ಲಿ 6 ವರ್ಷ ಅಲ್ಲಿ 6 ವರ್ಷ ಕಳೆದು ನಮ್ಮ ತಂದೆಯವ್ರದ್ದು ನನ್ನ ಅಷ್ಟರಲ್ಲಿ ನನ್ನ ಅಕ್ಕ ಒಬ್ಬಳಿದ್ದಳು, ಅವಳ SSC ಆಯಿತು. SSC ಆದಮೇಲೆ ಇನ್ನು ಆಗ ಮಗಳು ಹುಡುಗಿ, ಅವಳಿಗೆ ಸಾಕು, ಅವಳಿಗೆ ಶಿಕ್ಷಣ ಸಾಕು, ಇನ್ನು ಮದುವೆ ಮಾಡಿ ಕಳಿಸೋದು ಅಂತ ತೀರ್ಮಾನದಲ್ಲಿ. ಹಾಗಾದರೆ ಅಲ್ಲಿದ್ದ ಬಾಡಿಗೆ ಮನೆ ಮುಂದುವರಿಸೋದ್ರಲ್ಲಿ ಏನು ಅರ್ಥವಿದೆ. ನನ್ನ ತಮ್ಮ ಈಗಿನ್ನೂ ಆವಾಗ ಇನ್ನೂ ಚಿಕ್ಕವ, 6 ವರ್ಷ ಚಿಕ್ಕವ, ಇನ್ನು ಶಾಲೆಗೆ ಹಾಕುವ ವಯಸ್ಸು ಅಷ್ಟೇ. ಸೊ ನನ್ನನ್ನೇನು ಮಾಡ್ತಾರೆ ಅಂತ ಅದೊಂದು ಚಿಂತೆ. ಬಹುಶಃ ನನಗೆ ಆಶ್ರಮದಲ್ಲೇ ಕಳಿಸ್ಬೋದು ಅಥವಾ ಮಠದಲ್ಲೇ ನಾನು ಸೇರ್ಕೋಬಹುದು ಅಂತ. ಯಾಕಂದರೆ ನನಗಲ್ಲಿ ಆಶ್ರಮದಲ್ಲಿ ಬಾಲ್ಯದಿಂದಲೂ ನಮ್ಮ ತಂದೆಯವರು ಹಾಡೋದು, ತಬಲಾ ಬಾರಿಸೋದು ಮಾಡ್ತಿದ್ರು. ನಮ್ಮ ತಾಯಿಯವರು ಹಾರ್ಮೋನಿಯಂ, ರಾಮನಾಮ, ಭಜನ್ಸ್ ಎಲ್ಲ ಹಾಡು. ಅವರಿಬ್ಬರು ನನ್ನ ಕೈಗೆ ಬಾಲ್ಯದಲ್ಲಿ ತಾಳ ಕೊಟ್ಟಿದ್ದರು. ಸೊ ನನಗೆ ರಿದಮ್ ಸೆನ್ಸ್, ತಾಳದ ಜ್ಞಾನ ಇತ್ತು. ನಾನು ಹಾರ್ಮೋನಿಯಂ ಬರೆದು ರಾಮನಾಮ ಹಾಡೋದು ಎಲ್ಲ ಕಲ್ತಿದ್ದೆ. ಇಲ್ಲಿ ಬಂದ ಮೇಲೆ ಇಲ್ಲಿಯ
ಇದರಲ್ಲಿ ಗಣಪತಿಯ ತರೋ ಶೀರ್ಷ ಅಲ್ಲಿಯ ಪುರೋಹಿತರಿಗೆ ಈ ಪಾಠಶಾಲೆ ಇತ್ತು ಮಠದಲ್ಲಿ. ಅಲ್ಲಿಯ ಹಿರಿಯರಿಗೆ ಹೇಳಿ ನಮ್ಮ ತಂದೆಯವರು ಗಣಪತಿಯ ತರೋ ಶೀರ್ಷ, ರುದ್ರ, ಮಂತ್ರಪುಷ್ಪಾಂಜಲಿ ಇಲ್ಲಿಯ ಕ್ರಮ. ಮೇಲಿಂದ ಭಗವದ್ಗೀತೆ ಅವ್ರಿಗೂ ಕೂತು ಕಲಿಸೋರು. ಇದೆಲ್ಲ 700 ಶ್ಲೋಕಗಳನ್ನು ಬಾಯ್ಪಾಠ ಮಾಡಬೇಕು ಅಂತ ಮಾಡಿದ್ರಿ. ಮಾಡದೇ ಇದ್ದರೆ ಏಟು ಬೀಳ್ತದೆ. ಆದರೆ ಕಡೆಗೆ ಮಾಡಿದ್ದೀನಿ ಭಾಳಷ್ಟು. ಓಕೆ. ಬಟ್ ಆಶ್ಚರ್ಯಕರ ಅಂತ ಏನಂದರೆ ನನ್ನನ್ನು ಇದು ಸ್ವಲ್ಪ ತಪ್ಪಿದರೆ, ಉಚ್ಚಾರ ತಪ್ಪಿದರೆ ಬೇರೆಯವರು ಅಷ್ಟು ತಾಳ್ಮೆಯಿಂದ ಕಲಿಸೋರು. ನಮ್ಮ ತಂದೆಯವರಿಗೇ ಇದು ಹೇಗೆ ಸ್ವಲ್ಪ ತಪ್ಪಿದರೆ ಎಲ್ಲ ಹೊಡೆದು ಬಿಡೋದು, ಚಿವುಟೋದು. ಸೊ ಅಮ್ಮ ಅದರ ಮೇಲೆ ಕಣ್ಣಿಡ್ತಿದ್ರು. ಸೊ ನನಗೆ ಕಲಿಸುವಾಗ ಅದೇಗೋ ಎಲ್ಲ ಕಲ್ತಿದ್ದು ಅಮ್ಮನಿಗೆ ಬಾಯಿಪಾಠ ನನಗಿಂತ ಮೊದಲಾಗೋದು. ಓಕೆ. ಆಮೇಲೆ ನೀನು ರಾತ್ರಿ ಹೇಳಿದ್ದಾರೆ ಇದನ್ನೆಲ್ಲ ಹೇಳು, ನೀನು ಹೇಳು ಅನ್ನೋರು. ಸೊ ಇದೊಂದು ಟ್ರಯಲ್ ಥರ ಅದನ್ನು ಹೇಳೋಕೆ ನಾನು ತಪ್ಪಿದರೆ ಅವರೇ ಕರೆಕ್ಟ್ ಮಾಡೋರು ಅಮ್ಮ. ಸೊ ನನಗೆ ಬಂದಿದ್ದೆ ಮುಂಚೆನೇ ಅವರು ಕಲ್ತ್ಕೊಂಡು ಬಿಡೋರು. ಅದು 12 ವರ್ಷಗಳು ಒಂದೊಂಥರ ಮಠ ಆಶ್ರಮದ ವಾತಾವರಣ, ಇಲ್ಲಿ ಶಾಲೆಯಲ್ಲಿ ಶಿಕ್ಷಣ. ಬಟ್ ಇಲ್ಲಿ ಸ್ವಲ್ಪ ಸ್ಟ್ರಿಕ್ಟ್. ಇವೆಲ್ಲ ಕಲಿಬೇಕಾಯಿತು, ಕಲಿತೆ ಕೂಡ. ಬಾಲ್ಯದಲ್ಲಿ ಭಾಳ ಬೇಗ ಬಾಯ್ಪಾಠ ಆಗ್ತದೆ. ಸೊ ಎಲ್ಲೆಲ್ಲ ಭಾಳ ಆಳವಾದ ಆವಾಗ ಅನ್ನಿಸ್ಲಿಲ್ಲ, ಅದು ಗೊತ್ತಾಗಲಿಲ್ಲ. ಬಟ್ ಶಂಕರಾಚಾರ್ಯರ ಒಂದು ಸಾಧನ ಪಂಚಕ ಅಂತ ಅನ್ನೋದು ಭಾಳ ಮುಖ್ಯವಾದದ್ದು. ಅದನ್ನು ಇತ್ಯಾದಿ ಕಲಿಸಿ ಹಾಗೆ ಬೆಳೆದವನು. ಕಡೆಗೆ ಯಾರೋ ಸ್ನೇಹಿತರು ಹೇಳಿದ ಮೇರೆಗೆ ನಾನೇನು ಮಠ ಅಥವಾ ಆಶ್ರಮ ಸೇರಿಸ್ತಾರೆ. ಆಶ್ರಮ ಸೇರಿದರೆ ಒಳ್ಳೆಯದು ನನಗೆ. ಅಥವಾ ಮಠ ಇಲ್ಲಿಂದ ಹೊನ್ನಾವರಕ್ಕೆ ಹೋಗ್ಬೋದು. ಆಶ್ರಮಕ್ಕೆ ಸೇರಿಸಿದರೆ ಅಲ್ಲಿಂದ ಮಂಗಳೂರಿಗೆ ಹೋಗಿ ಓದ್ಬೋದು ಅಂತ ನಾನು ಕನಸ್ಕೊಂಡ್ರೆ ಇವ್ರು ನನಗೆ ಬಾಂಬೆ ಕಳಿಸೋ ಯೋಚನೆ ಮಾಡಬೇಡ. ಸೊ ಮುಂದಿನ 6 ವರ್ಷ ನನಗೆ ಈ ನೀವು ಈಗ ಹೇಳಿದ್ರಲ್ಲ ಹಾಗೆ ಈ ಒಂದು ರೀತಿ ಪರಮಾರ್ಥದಲ್ಲಿ ಬೆಳೆದವನಿಗೆ ಪ್ರಪಂಚದಲ್ಲಿ ನೂಕ್ದಂಗೆ ಆಗೋಯ್ತು. ಟ್ರಾನ್ಸ್ಫಾರ್ಮೇಷನ್ ಅಯ್ಯಪ್ಪ, ನನಗೆ ಭಾಳ ಕಷ್ಟವಾಯಿತು. ಜೀವನವೇ ಅಯೋಮಯವಾಗಾಯಿತು. ಇಲ್ಲಿ ಮೊದಲ 5 ರ್ಯಾಂಕಲ್ಲಿ ಬರೋನು ಅಲ್ಲಿ ಲಾಸ್ಟ್ ಆಗಿಬಿಟ್ಟೆ. ಅದು ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಅವನಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ 1 ವರ್ಷ ನಾಪಾಸು ಆಗಿಬಿಟ್ಟೆ. ಈ ಓದಿನಲ್ಲಿ ಇಂಟ್ರೆಸ್ಟೇ ಹೋಯಿತು. ಆಮೇಲೆ ಹಾಗೆ ಪಲ್ಟಿ ಹೊಡೆದು ಎಲ್ಲ ಮಾಡಿ SSC, ಅವಾಗ 11th SSC ಆಗಿ ನಂತರ ಕಾಲೇಜಿಗೆ ಹೋಗ್ಬೇಕಂದ್ರೆ ಇಲ್ಲಿ ಒಂದು ಸಿಯಾದ ಮನಸ್ಸೇ ಇರಲಿಲ್ಲ. ಆದರೆ ಎಲ್ಲರೂ ಹೋಗಬೇಕು, ಅಲ್ಲಿ ವಾಪಸ್ ಹೋಗೋ ಹಾಗಿಲ್ಲ. ತಂದೆಯವರು ಏನೋ ಇಂಜಿನಿಯರೋ ಅಥವಾ ಡಾಕ್ಟ್ರೋ ಅಥವಾ ಕನಿಷ್ಠ ಪಕ್ಷ ಬೇರೆ ಒಂದು ಒಳ್ಳೆಯ ಪ್ರೊಫೆಷನಲ್ ಸೇರಂತ ಅಥವಾ ಅವರು ಕನಸ್ಕೊಂಡಿದ್ರು. ನನಗೆ ಯಾಕೋ ಆಗ್ತಿರಲಿಲ್ಲ. ಅಷ್ಟರಲ್ಲಿ SSC ಆಯಿತು. ಶಾಲೆಯಲ್ಲಿ ACC ಮಾಡಿದ್ದೆ. ಕಾಲೇಜಲ್ಲಿ ಯಾವಾಗೆಲ್ಲ NCC ಕಂಪಲ್ಸರಿ, NCCನೂ ಮಾಡಿದ್ದೆ. ಅಷ್ಟರಲ್ಲಿ ಮುಂಬೈಲಿದ್ದಾಗ 1962 ಚೈನಾ ವಾರ್ ಆಯಿತು. 1965 ಪಾಕಿಸ್ತಾನ ಜೊತೆ ವಾರ್ ಆದಾಗ ಸೊ ನನಗೆ ಇಲ್ಲಿ ಸರಿ ಹೋಗ್ತಾನೇ ಇಲ್ಲ. NCCನೂ ಮಾಡಿದ್ದೆ. ಸೊ ಆ 2 ಸರ್ಟಿಫಿಕೇಟ್ ತೊಗೊಂಡು ಆರ್ಮಿ ಸೇರೋಕ್ಕಂತ ಆರ್ಮಿ ಸೇರೋಣ ಅಂತ ಅಲ್ಲಿ ಗೇಟ್ವೇ ಆಫ್ ಇಂಡಿಯಾದಲ್ಲಿ ರಿಕ್ರೂಟ್ಮೆಂಟ್ ಮಾಡಿಸ್ತಿದ್ರು. ಓಕೆ. ಏರ್ಫೋರ್ಸ್ದು ಒಂದು ಕೌಂಟ್ರ್ ಇತ್ತು. ನೀವಿದು ಇತ್ತು. ನೀವಿದು ನನಗೆ ಸಮುದ್ರ ಎಲ್ಲ ಹೋಗಿ ಬಂದು ಎಲ್ಲ ಅಭ್ಯಾಸ ಆಗಿದ್ದರಿಂದ ಸಮುದ್ರದ ಅಷ್ಟೇನು ಅಟ್ರಾಕ್ಷನ್ ಇರಲಿಲ್ಲ. ಬಟ್ ಆರ್ಮಿಗೆ ಹೋಗ್ಬೋದು ಅಂತ ಹೋದರೆ ಈಗ ನೀನು ಆವಾಗೆಲ್ಲ KG ಇರಲಿಲ್ಲ, ಪೌಂಡ್ಸ್. ನೀನು ವೇಟು 10 ಪೌಂಡ್ ಆದರೂ ಕಮ್ಮಿ ಇದೆಯಪ್ಪ, ನೀನು ಸ್ವಲ್ಪ ಸ್ವಲ್ಪ ಬೆಳೆಸ್ಕೊಂಡು ಬಾ ಅಂತಂದರು. ಅಲ್ಲಿ ಏರ್ಫೋರ್ಸ್ ನಿನಗೆ ಲೆಫ್ಟ್ ಕಣ್ಣು ವೀಕ್ ಇದೆ, ರೈಟ್ ಕಣ್ಣು ಸರಿ ಇದೆ, ಲೆಫ್ಟ್ ಕಣ್ಣು ವೀಕ್ ಇದೆ. ಸೊ ನೋಡಿ ನೀವು ಒಂದು ಸಲ ಚೆಕಪ್ ಮಾಡಿಕೊಂಡು ಕನ್ಸಲ್ಟ್ ಮಾಡ್ಕೊಂಡು ಬಾ ಅಂತಂದು. ಒಂದು ಒಟ್ಟಿನಲ್ಲಿ 2 ಕಡೆ ಇಲ್ಲ. ಮತ್ತು ಇಲ್ಲಿ ಸ್ವಲ್ಪ ಕಾಲ ಆರ್ಟ್ಸು, ಆಮೇಲೆ ಸೈನ್ಸು, ಆಮೇಲೆ ಅಷ್ಟರಲ್ಲಿ ಬ್ಯಾಂಕಲ್ಲಿ ವೆಕೇಷನ್ ಜಾಬ್ಸ್ ಸಿಗ್ತಿತ್ತು. ತಂದೆಯವರು ಹೇಳಿದರು, ನೀನು ಈ ರೀತಿ ಮಾಡಿದರೆ ನಿನ್ನ ಕಾಲ ಮೇಲೆ ನಿಂತು ನೀನೇನು ಮಾಡಬೇಕು ನೀನು ಮಾಡು, ಬಟ್ ಅರ್ನ್ ಆ್ಯಂಡ್ ಲರ್ನ್ ಅಂತಾರೆ, ಹಾಗೆ ನೀನು ಲರ್ನ್ ಮಾಡು ನಿನ್ನ ಇಷ್ಟ ಅಂತ. ಅಷ್ಟರಲ್ಲಿ ನನಗೆ ಬೆಳಕು ಕಂಡಿದ್ದು ಯಾರೋ ನಾಟಕ ರಂಗದಲ್ಲಿ ಒಂದು ನಾಟಕ ಮಾಡ್ತಾಯಿದ್ದಾರೆ, ನೀವು ಅವರನ್ನು ಕಾಣು ಅಂತ. ಅವರು ಪ್ರಭಾಕರ್ ಮುದೂರ್ ಅಂತವರು ಬರಹಗಾರರು, ನಾಟಕದ ಬರಹಗಾರರು. ಅವರು ಮತ್ತು ಅವರ ನಿರ್ದೇಶಕರು ವೆಂಕಟರಾವ್ ತಲಗೇರಿ ಅಂತ ಎಲ್ಲ ಕನ್ನಡದವರೇ, ಕರ್ನಾಟಕದವರೇ. ಅವರು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ. ನಾನು ಬಾಲ್ಯದಲ್ಲೆಲ್ಲ
ಇಲ್ಲಿ ಅಲ್ಲಿ ಇದ್ದಾಗ ಅಲ್ಲಿ ನಾನು ಸ್ವಲ್ಪ ಮಿಮಿಕ್ ಮಾಡೋದು, ಅಂದರೆ ಯಾರಾದರೂ ನೋಡಿದರೆ ಅವನು ತಕ್ಷಣ ಅವರನ್ನು ಅಟ್ಲೀಸ್ಟ್ ಒಂಥರ ಕಂಪಲ್ಸಿವ್ ಹ್ಯಾಬಿಟ್ ಆಗಿ ಹೋಗಿತ್ತು. ಯಾರೋ ಸ್ವಲ್ಪ ಮಾಡ್ತಾ ನಾನು ಹೀಗೆ ಈ ರೀತಿ ಮಿಮಿಕ್ ಮಾಡೋದೊಂದು ಚಟ ಆಗಿಬಿಡ್ತಿತ್ತು. ಸೊ ಆಮೇಲೆ ಯಾರೋ ಸ್ಟ್ಯಾಮರ್ ಇದ್ದರೆ ಹಿಂಗೆ ಇವೆಲ್ಲ ನಾವು ನಮ್ಮ ತಂದೆಯವರು ಒಂದು ದಿವಸ ನೋಡು ಈ ಥರ ಸ್ಟ್ಯಾಮರು ಅಥವಾ ಕಾಲು ಸರಿ ಇಲ್ಲ ಕೈ ಥರ ಅಂಥವ್ರನ್ನೆಲ್ಲ ಇದು ಮಿಮಿಕ್ ಮಾಡೋದು ಚೆಂದ ಅಲ್ಲ, ಒಳ್ಳೆಯದಲ್ಲ, ಅದನ್ನು ಮಾಡಬಾರ್ದು. ನಿನಗೆ ಬೇರೇನೋ ಮಾಡೋದಿದ್ರೆ ಅದೆಲ್ಲ ಮಾಡು, ಅಡ್ಡ ಬರೋದಲ್ಲ, ಬಟ್ ಇದ್ರದ್ದು ಸಲ್ಲ ಅಂತ ಅದೆಲ್ಲ ಮಾಡಿಕೊಂಡು ಇರ್ತಿದ್ದೆ ನನ್ನ ಪಾಡಿಗೆ ನಾನು. ಅದು ಬೇರೆಯವರು ಅದನ್ನು ಎಂಜಾಯ್ ಮಾಡ್ತಿದ್ದೆ. ಸೊ ಆ ಒಂದು ಇತ್ತು. ಶಾಲೆಯಲ್ಲೂ ಕೂಡ ಹೊನ್ನಾವರದಲ್ಲಿ ಈ ಗ್ಯಾದರಿಂಗಲ್ಲಿ, ಆ್ಯನ್ಯುವಲ್ ಗ್ಯಾದರಿಂಗಲ್ಲಿ ಪಾರ್ಟ್ ಮಾಡ್ತಿದ್ದೆ, ಸಣ್ಣ ಸಣ್ಣ ಪಾರ್ಟು ಆ ಥರ ಮಾಡ್ತಿದ್ದೆ. ಬಟ್ ಇಲ್ಲಿ ಮುಂಬೈಗೆ ಬಂದಮೇಲೆ ಅವೆಲ್ಲ ಹೋಗೇ ಬಿಡ್ತು. ಈ ನಾಟಕದಲ್ಲಿ ಅವಕಾಶ ಸಿಕ್ಕಾಗ ಅದೇನೋ ಅಂದರೆ ನನ್ನ ಈ ಒಂದು ಕಡೆ ಪರಮಾರ್ಥದಿಂದ ಪ್ರಪಂಚಕ್ಕೆ ಬಂದಾಗೆ ಇದು. ಅಲ್ಲಿ ನನಗೆ ಏನಾಯಿತು, ಈ ನನ್ನ ಪ್ರಪಂಚ ಬಹಳ ದಯನೀಯವಾಗಿತ್ತು. ಆ ಸಂದರ್ಭದಲ್ಲಿ ಈ ನಾಟಕಗಳು ಅವರು ಅದು ಮೊದಲನೇ ನಾಟಕವೇ ಅದು ಅವರಿಬ್ಬರು ಸೇರಿ ತಲಗೇರಿಯವರು ಮತ್ತು ಮುದೂರವರು ಸೇರಿದ್ದು. ಒಬ್ಬ ಸಂತ, ಬಂಗಾಲಿನ ಸಂತ ಚೈತನ್ಯ ಮಹಾಪ್ರಭು ಅಂತ, ಚೈತನ್ಯ ಮಹಾಪ್ರಭು ಅವರ ದಾಳಿನ ಮೇಲೆ ಅದಿತ್ತು. ಸ್ವಲ್ಪ ಹಾಡುಗಾರಿಕೆ ಇತ್ತು, ಸ್ವಲ್ಪ ನೃತ್ಯ ಇತ್ತು, ಏನೇ ಹೀಗೆ ಭಾಳ ಅಲ್ಲ. ಆಮೇಲೆ ಸಂಭಾಷಣೆಗಳು. ನನಗೆ ಅದೊಂದು ಅದು ಒಂಥರ ರಿಲೀಫ್ ಆಯಿತು. ಇಲ್ಲಿ ಯಾರು ನೋಡಿದ್ರು ಒಂಥರ ನನ್ನ ಕಾನ್ಫಿಡೆನ್ಸೇ ಹೋಗಿತ್ತು. ಯಾರಾದರೂ ಮಾತಾಡಿಸ್ತಾರೆ, ಯಾರಾದರೂ ಕೇಳಿದರೆ ನೀನು ನಾಪಾಸಾದೆ ಅಂತ ಹಿಂಗೆಲ್ಲ ಇದೆಲ್ಲ. ಸೊ ಅವ್ರು ಬರ್ತಿದ್ದಾರೆ ಅಂದರೆ ನಾನು ಇಲ್ಲಿ ಕ್ರಾಸ್ ಮಾಡಿ ಆ ಕಡೆ ಹೋಗೋದು, ಜನರೇ ಅವಾಯ್ಡ್ ಮಾಡೋದು, ಈ ರೀತಿ ನನ್ನ ಒಂದು ಆತ್ಮವಿಶ್ವಾಸವೇ ಕೊಂದು ಹೋಗಿತ್ತು. ಈ ನಾಟಕ ರಂಗದಿಂದ ಸ್ವಲ್ಪ ಆತ್ಮವಿಶ್ವಾಸ ಬರೋಕ್ಕೆ ಶುರು ಆಯಿತು. ನೀವು ಬ್ಯಾರಿಸ್ಟರ್ ನಾಟಕದಲ್ಲಿ ಅದು ಭಾಳ ನಂತರ ಅದರ ನಂತರ ಎರಡನೇ ನಾಟಕವೇ ಅವರು ಗೌತಮ ಬುದ್ಧನ ಮೇಲೆ. ಇದು ಒಂಥರ ಹಿಸ್ಟಾರಿಕ್, ಅಂದರೆ ಅದು ಒಂಥರ ಮೈಥಾಲಜಿ ತಾನೇ, ಬುದ್ಧನದು ಮೈಥಾಲಜಿ ಅದು ಅದರಲ್ಲಿ ಮಾಡೋದು. ಆವಾಗೆಲ್ಲ 3 ಅಂಕಿ ನಾಟಕಗಳು. ಒಂದು ನಾಟಕ ಅಂದರೆ 3 ಗಂಟೆ ವಿತ್ ಇಂಟರ್ವಲ್ಸ್ ಅಂದ್ಕೊಂಡ್ರು 3 ಆ್ಯಕ್ಟ್ಸ್. ಸೊ ಅಷ್ಟು ಉದ್ದದ ಸಂಭಾಷಣೆಗಳು ಇವೆಲ್ಲ. ನನಗೆ ಈ ಮಂತ್ರ ಕಲಿಯೋ ಒಂದು ಏನು ಬಾಲ್ಯದಲ್ಲಿ ಇದು ಅಭ್ಯಾಸ ಆಗಿತ್ತು. ಅದರಿಂದ ಈ ಸಂಭಾಷಣೆಗಳು ಬಹಳ ಬೇಗ ಹತ್ಕೊಂಡ್ಬಿಡೋದು. ಆಮೇಲೆ ಅವರು ಅದನ್ನು ನೋಡಿ ಈ ಎರಡನೇ ನಾಟಕದಲ್ಲಿ ನನಗೆ ಸ್ವಲ್ಪ ಉದ್ದುದ್ದವಾದ ಲೈನ್ಸ್ಗಳನ್ನು ಅವರು ಕೊಟ್ಟರು. ಅದನ್ನು ನಾನು ಸಲೀಸಾಗಿ ಹೇಳಿದೆ. 3ನೇ ನಾಟಕ ಅದೇ ಕಾಂಬಿನೇಷನಲ್ಲಿ, ಅಷ್ಟರಲ್ಲಿ ಇಲ್ಲಿ ವಂಶವೃಕ್ಷ ಫಿಲ್ಮ್ ಮಾಡಿದ್ದು ಜಿ ವೇಯರ್ ಅವರೆಲ್ಲ, ಗಿರೀಶ್ ಕಾರಂತರದಲ್ಲಿ. ಅದರಲ್ಲಿ ನಮ್ಮ ಡೈರೆಕ್ಟ್ರ್ ವೆಂಕಟರಾವ್ ತೈರಿ ಅವರಿಗೆ ಇಲ್ಲಿದ್ದ ಮುಖ್ಯ ಪಾತ್ರ ಇಲ್ಲಿ ಕೊಟ್ಟಿದ್ದರು. ಅವರು ಇಲ್ಲಿಗೆ ಬಂದಿದ್ದರು. ಅವರು ಬಂದಾಗ ಅದು ವಂಶವೃಕ್ಷ ನಮ್ಮ ಭೈರಪ್ಪನವರ ಕಾದಂಬರಿ ಅವ್ರ ಹತ್ರ ಮಾತಾಡಿ ಅವರು ನಾಯಿ ನೆರಳು ಕಾದಂಬರಿಯನ್ನು ಇವರು ಓದಿ ಅದನ್ನು ನಾನು ಅಳವಡಿಸಿ ನಾಟಕ ಮಾಡಬಹುದು ಅಂದಾಗ ಅವರು ಮಾಡಿ ನೀವು ಅಂತ ಹೇಳಿ. 3ನೇ ನಾಟಕ ಅದು ನಾಯಿ ನೆರಳು. ಅದರದ್ದು ಅಂದರೆ ಆತನಿಗೆ ಪೂರ್ವಜನ್ಮದ ನೆನಪಿರ್ತದೆ ಅಂತ. ಹಾಗಾಗಿ ಬಟ್ ಇವನು ಏನೋ ಅವನ ಪಾಡಿಗೆ ಇದ್ದಾಗ ಅವನೊಬ್ಬನೇ ಮಾತಾಡೋದು ಈ ರೀತಿ. ಸೊ ಅಲ್ಲಲ್ಲಿ ತುಂಬ ಸಾಲಿಲಾಕೀಸ್ ಅಂತಾರೆ ಅದಕ್ಕೆ, ಸೋಲೋ ಡೈಲಾಗ್ಸ್, ಸ್ವಗತಗಳು ಒಂದು 10 ಪುಟ ಈ ಥರದ. ಅದನ್ನು ಇವರು ಬರಹಗಾರರು ಕೊಟ್ಟರು, ನಿರ್ದೇಶಕರು ನಿರ್ದೇಶಿಸಿದರು. ನನಗೆ ಬಹಳ ಬೇಗ ಬಾಯಿಪಾಠ. ಅದನ್ನು ಅಷ್ಟರಲ್ಲಿ 2 ನಾಟಕಗಳ ವಿಶ್ವಾಸ ಬಂದಿತ್ತು. ಇದು ಅಲ್ಲಿಂದ ಈ 3 ನಾಟಕಗಳು ನನ್ನನ್ನು ಒಂದು ನಟನನ್ನಾಗಿ ರೂಪಿಸಿದಂಥ ನಾಟಕಗಳು. ಅಲ್ಲಿಂದ ಬೇರೆ ಬೇರೆ ನಾಟಕಗಳು ಎಲ್ಲ ಅವಕಾಶ ಸಿಗೋಕ್ಕೆ ಶುರುವಾಯಿತು. ನಾಟಕಗಳನ್ನು ಮಾಡ್ತಿದ್ದಂಗೆ ಸಿನಿಮಾ ರಂಗದಿಂದ ಕರೆದ್ರು. ಬಟ್ ಈ 3 ನಾಟಕಗಳು ಮತ್ತು ನನ್ನನ್ನು ಒಂದು ರೀತಿ ಇಲ್ಲಿ ಈ 6 ವರ್ಷಗಳು ನನ್ನನ್ನು ಈ ಪ್ರಪಂಚಕ್ಕೆ ತಳ್ಳಿದ ಮೇಲೆ ನಟನನ್ನಾಗಿ ಮಾಡಿದರೆ ಅದು ಆಶ್ರಮ ಮಠ. ಅಷ್ಟು 18 ದಾಟಿದ್ದೆ. 20 ದಾಟ್ತಿದ್ದಂಗೆ ಸಿನಿಮಾದಿಂದ ಆಫರ್ ಬಂತು. ಅಷ್ಟರಲ್ಲಿ ಬ್ಯಾಂಕಲ್ಲಿ ವೆಕೇಷನ್ ಜಾಬ್ ಅಂತ ಇದ್ದಿದ್ದು, ನೀನು ಮುಂದುವರೆಸಪ್ಪ,
ಇಲ್ಲಿ ಅಂತ ಹೇಳಿ ಅದು ಸುಮ್ಮನೆ ಅದೇನೇನು ಕನಸು ಕಾಣಬೇಡ ಮ್ಯಾನೇಜ್ಮೆಂಟ್ನವ್ರು. ಅವಾಗ ಬ್ಯಾಂಕ್ಸ್ ಇನ್ನು ನ್ಯಾಷನಲೈಸ್ ಆಗಿರಲಿಲ್ಲ. ನಾನು ಯೂನಿಯನ್ ಬ್ಯಾಂಕಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು. ಆಮೇಲೆ ಇದೆಲ್ಲ ಸರಿ, ಬಟ್ ಏನೋ ದುಡುಕ್ಬೇಡ, ಇಲ್ಲಿ ಸಿನಿಮಾ ಎಲ್ಲ ಆಫರ್ಗಳು ಬಂದರೆ ಯೋಚನೆ ಮಾಡು. ಯಾಕಂದರೆ 1 ಲಕ್ಷದಲ್ಲಿ ಅಥವಾ 10 ಲಕ್ಷದಲ್ಲಿ ಒಬ್ಬನೋ ಯಶಸ್ವಿ ಆಗ್ತಾನೆ. ಇದು ಕೆಲಸ ಬಿಟ್ಟು ಎಲ್ಲ ಹೋಗಿ ಹಾಳಾಗಬೇಡ, ಜೀವನ ಹಾಳು ಮಾಡ್ಕೋಬೇಡ ಅಂತ ಆ ರೀತಿ ಅವರು. ನೀವು ಇದೇ ಕಥೆ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರಲ್ಲ? ಯಾವುದು? ನಾಟಕ. ಬ್ಯಾಂಕಲ್ಲಿರುವವನು ಸಿನಿಮಾಕ್ಕೆ ಸೇರೋದು, ನೀವು ಮಂದಿ ಪ್ರಾಯ ಎಲ್ಲ ಸೇರಿ ಒಂದು ಸಿನಿಮಾ ಮಾಡಿದ್ರಿ. ಯಾವುದೋ ಮಾಡಿರೋ. ಹೌದು, ಇದೇ ಥರದ್ದು ಮಾಡಿರ್ಬೋದು. ಯಾವುದು? ನನ್ನ ದೇವರು ಅಂತಲೇ ಅದು. ಇಲ್ಲ, ಅದು ನನ್ನ ದೇವರು. ಇದು ಬಿ ಮಲ್ಲೇಶ್ ಅವರು. ಮಲ್ಲೇಶ್ ಅವ್ರದ್ದು. ಅಂದರೆ ಅವನೊಬ್ಬ ನಟನಾಗಿರ್ತಾನೆ, ನಟನಾಗಬೇಕು ಅಂತ ಆಸೆ, ಬ್ಯಾಂಕ್ನಲ್ಲಿ ಕೆಲಸ ಮಾಡೋನು. ಅದನ್ನು ಅವನು ಬಿ ಮಲ್ಲೇಶ್ ಮಾಡ್ರು. ಒಬ್ಬ ಹುಡುಗಿನ ಪ್ರೀತಿಸ್ತಾನೆ. ಬಟ್ ಅವಳ ಅಪ್ಪ ಹೇಳ್ತಾನೆ, ಏನಿದೆ ನಟನಾಗ್ತಾನೆ ಇವನು ಆ ರೀತಿ ಒಂಥರ ಕಾಮಿಡಿ ರೊಮ್ಯಾನ್ಸ್ ಕಥೆ ಇತ್ತು ನನ್ನ ದೇವರು ಅಂತ ಮಾಡಿದ್ದು. ಬಟ್ ನಿಮ್ಮ ಈ ಸ್ಟ್ರಗಲ್ ನಂತರ ನನಗೆ ಭಾಳ ಇಂಟ್ರೆಸ್ಟ್ ಅಂದರೆ ಬ್ಯಾರಿಸ್ಟರ್ ನಾಟಕ, ಇಂಗ್ಲೀಷ್ ನಾಟಕ ಅಲ್ವಾ ಅದು? ಆ ಇಂಗ್ಲೀಷ್ ನಾಟಕದಲ್ಲಿ ನೀವು ಉದ್ದುದ್ದ ಡೈಲಾಗ್ಗಳನ್ನ ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಸಂಸ್ಕೃತ ಗೊತ್ತಿತ್ತು, ಕೊಂಕಣಿ ಗೊತ್ತಿತ್ತು, ಕನ್ನಡ ಗೊತ್ತಿತ್ತು, ಬಟ್ ಇಂಗ್ಲೀಷ್ ಅಷ್ಟಾಗಿ ಗೊತ್ತಿರಲಿಲ್ಲ ಅಂತ. ಆನಂತರ ಇಂಗ್ಲೀಷನ್ನು ನೀವು ಹೆಂಗೆ ಕೈವಶ ಮಾಡಿಕೊಂಡಿದ್ದು? ಶಾಲೆಯಲ್ಲಿದ್ದಾಗಲೇ ಒಂದು ಓದೋಕ್ಕೆ ಶುರು ಮಾಡಿದ್ದೆ. ಅಂದರೆ ಈಗ 9th ಆಯಿತು, 10th, ಮತ್ತೆ 10th ಮಾಡಬೇಕಾಯ್ತು. ಆಮೇಲೆ ಆ 2nd 10th ನಮ್ಮ ಆಶ್ರಮದ ಗುರುಗಳು ಅವರು ಬೇಸಿಕಲಿ ಅವರು ಕಾಸರಗೋಡು ಆ ಕಡೆ ಮಂಗಳೂರಿನವರು ಅಲ್ಲ, ಬಟ್ ಅವರು ಆ್ಯಕ್ಚುಲಿ ಅವರು ಕೂಡ ಮ್ಯಾಟ್ರಿಕ್ಯುಲೇಷನ್ ಫೇಲ್ ಆದವರು. ಅದರ ನಂತರ ಸನ್ಯಾಸ ಎಲ್ಲ ಆದ ನಂತರ ಅವರು ಭಾಳ ಇಂಗ್ಲೀಷ್ ಬಹಳ ಚೆನ್ನಾಗಿ, ಇಂಗ್ಲೀಷ್ ಪೋಯಿಟ್ರಿ ಭಾಳ ಚೆನ್ನಾಗಿ ಓದೋರು. ಅವರು ಸುಮಾರು ಈ ಅಧ್ಯಾತ್ಮದ ಮೇಲೆಯೇ ಸುಮಾರು 50 ಪುಸ್ತಕಗಳನ್ನು ಬರೆದಿಲ್ಲ ಇಂಗ್ಲೀಷ್ನಲ್ಲಿ. ಹಾಗೂ ಕಾವ್ಯ ರಚಿಸಿದ್ದಾರೆ, ಅದು ಕೂಡ ಫ್ರೀ ವರ್ಸ್ ಅಂತಾರಲ್ಲ ಆ ರೀತಿಯ ಪೋಯಮ್ಸ್ ಎಲ್ಲ. ಆ ಪೋಯಮ್ಸ್ ನನಗಂತ ಅರ್ಥ ಆಗ್ತಿರಲಿಲ್ಲ, ಬಟ್ ಇಂಗ್ಲೀಷ್ ಕಲಿಬೇಕು, ಇದು ಇಂಗ್ಲೀಷ್ ಭಾಷೆ ನನ್ನನ್ನು ಸೋಲಿಸಿದೆ, ಅವಮಾನ ಮಾಡಿದೆ ಅನ್ನೋ ಒಂದು ನನ್ನಲ್ಲಿ ಭಾವನೆ. ಸೊ ಅವ್ರ ಪುಸ್ತಕಗಳು ನನ್ನ ಹತ್ರ ಇದ್ದವು, ಅವುಗಳನ್ನು ತೊಗೊಂಡು ಒಂದು ಆಕ್ಸ್ಫರ್ಡ್ ಡಿಕ್ಷನರಿ ತೊಗೊಂಡು ಕೂತ್ಕೊಳ್ಳೋದು. ಆಮೇಲೆ ಭಾಳ ಪೇಷನ್ಸ್ ಬೇಕು ಒಂದೊಂದು, ಅದನ್ನು ಓದಿ ನೋಡೋದು ಅರ್ಥ ಏನು. ಹೀಗೆ ಸುಮಾರು 3-4 ವರ್ಷ ಸ್ಟಡಿ ಮಾಡಿ ಇಂಗ್ಲೀಷನ್ನು ಸರಿಯಾಗಿ ಕಲ್ತ್ಕೊಂಡೆ. ಅದು ಸ್ವಲ್ಪ ಕಾಲೇಜಿಗೆ ಮೊದಲು ಆರ್ಟ್ಸಿಗೆ ಹೋದೆ, ಆಮೇಲೆ ಸೈನ್ಸಿಗೆ ಹೋದೆ, ಆಮೇಲೆ ಕಾಮರ್ಸಲ್ಲಿ ಓದುವಾಗೆಲ್ಲ ಆಮೇಲೆ ಬ್ಯಾಂಕಲ್ಲಿ ಕೆಲಸ ಮಾಡುವಾಗೆಲ್ಲ ಭಾಳ ಬೇಕಾಗ್ತದೆ, ಅಲ್ಲೇ ಕಲ್ತಿದ್ದೆ ಇಂಗ್ಲೀಷನ್ನು. ಇಲ್ಲಿ ನಾಟಕ ರಂಗದಲ್ಲಿ ಸುಮಾರು 10-12-13 ವರ್ಷ ಆದ ನಂತರ ಈ ಶಂಕರ್ ಕೂಡ ಈ ಸಿನಿಮಾ ರಂಗಕ್ಕೆ ಬಂದ ನಂತರ ಆ ಬ್ಯಾರಿಸ್ಟರ್ ನಾಟಕ ಮಾಡಿದ್ದು. ಓಕೆ. ಆವಾಗ ಅದಕ್ಕೆ ಆವಾಗ ನಾಟಕದಲ್ಲಿ ಮಾಡೋ ಒಂದು ಅಭ್ಯಾಸ ತಪ್ಪಿತ್ತು. ಆ ಸಂದರ್ಭದಲ್ಲಿ ಹಿಂದೆ ಮಾಡ್ತಿದ್ದೀಯಲ್ಲ, ಇದೊಂದು ನಾನೇನು ಇಷ್ಟಿಷ್ಟು ದೊಡ್ಡ ಸ್ವಗತಗಳಿವೆ ಈಗ ನಮಗೆ ಸಿನಿಮಾ ಅಂದರೆ. ನೀವು ನಮಗೆ ಅದಕ್ಕೆ ನಾಟಕ ರಂಗದಿಂದ ಬಂದವರು ಯಾವಾಗಲೂ ಹೇಳ್ತಾರೆ, ನಮಗೇನು ಆ ಒಂದು ಆನಂದ ರಂಗಭೂಮಿ ಮೇಲೆ ಸಿಗ್ತದೆ ಅದು ಸಿನಿಮಾದಲ್ಲಿ ಸಿಗೋದಿಲ್ಲ ಅಂತ ಹೇಳೋದು ಕಾರಣಕ್ಕೆ. ಅದು ಯಾಕಂದರೆ ಕಂಟಿನ್ಯೂಟಿ ಇರೋದಿಲ್ಲ. ಆಮೇಲೆ ಒಂದು ನೀವು ಅದನ್ನು ಸಂಪೂರ್ಣವಾಗಿ ಮುಳುಗೋಕ್ಕೆ ಬಿಡೋದಿಲ್ಲ ಸಿನಿಮಾ. ಒಂದು ಕಟ್ ಮಾಡಿ ತಗೋತಾರೆ. ಆಮೇಲೆ ಅಂದರೆ ಒಂದು ಯಾವ ಒಂದು ರಂಗಭೂಮಿ ಮೇಲೆ ನಿಂತು ಅಷ್ಟು ಜನರ ಮುಂದೆ ಪರ್ಫಾರ್ಮ್ ಮಾಡುವ ಒಂದು ಪ್ರಕಾರ ಇದೆ. ಅದರಲ್ಲಿ ಅದನ್ನು ಹೇಳ್ತಾ ಅಲ್ಲಲ್ಲಿ ರಿಸ್ಪಾನ್ಸ್ ನಿಮ್ಗೆ ಅಲ್ಲೇ ಸಿಗ್ತದೆ. ಇಲ್ಲಿ ಏನೂ ಇಲ್ಲ, ನೀವು ಹೀಗೆ ಮಾಡಬೇಕಾಗ್ತದೆ ಅದನ್ನು. ಹಾಗಾಗಿ ಸೊ ಬಟ್ ಅದಕ್ಕೆ ಆ ಅಭ್ಯಾಸ ತಪ್ಪಿದ ಮೇಲೆ ಮತ್ತೆ ಒಂದು ಅಷ್ಟು ವರ್ಷ ನಾಟಕ ರಂಗದಿಂದ ಸಿನಿಮಾ ರಂಗಕ್ಕೆ ಬಂದು 15 ವರ್ಷ ಆಗಿದೆ. ನನ್ನಿಂದ ಆಗುತ್ತೋ ಅನ್ನೋ ಒಂದು ಆತಂಕ, ದುಗುಡ. ಬಟ್ ಅದು ಆ ಬ್ಯಾರಿಸ್ಟರ್ ನಾಟಕವೂ ಅದೇ ರೀತಿ ನೋಡಿ. ಬಟ್ ಅದರ ನಂತರ ಹೆಚ್ಚು ಮಾಡಲಿಲ್ಲ. ಬಟ್ ನನಗೆ ಆಶ್ಚರ್ಯ ಏನಂದರೆ, ಕನ್ನಡ ಮತ್ತು ಹಿಂದಿ ಸಿನಿಮಾ ರಂಗದಕ್ಕೆ ಅದು ಹೆಂಗಿತ್ತು ಅಂದರೆ ಭಾಳ ಅಬ್ಬರದ ಸಂಭಾಷಣೆಗಳು, ನಟನೆಯಲ್ಲೂ ಒಂದು ಅಬ್ಬರ ಇತ್ತಲ್ಲ. ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಮೆಥಡ್ ಆ್ಯಕ್ಟಿಂಗನ್ನು ಅಳವಡಿಸ್ಕೊಂಡ್ರಿ ಆರಂಭದಲ್ಲೇ. ಅಂದರೆ ಅದು ಅಂದರೆ ಎಲ್ಲರೂ ಸಿನಿಮಾದಲ್ಲಿ ಇಲ್ಲಿ ಬಂದವರು
ವಿದೇಶದಲ್ಲೂ ಹಾಗೆ ಆಗಿದೆ. ಅದು ಬೇರೆ ಹೆಸರಿಂದ ಕರೀತಿದ್ರು. ಅವರೆಲ್ಲರೂ ನಾಟಕ ರಂಗದಿಂದಲೇ ಬಂದವರೇ, ನಾಟಕ ರಂಗದಿಂದಲೇ ಎಲ್ಲ ಬಂದವರು. ಅದಕ್ಕೆ ಇಲ್ಲಿ ಆ ನಾಟಕೀಯತೆ ಹೆಚ್ಚು ಕಾಲ ಉಳೀತು ಇಲ್ಲಿ ಹೌದು. ಅಲ್ಲಿ ಅವರು ಆ ಪ್ರೋಗ್ರೆಷನನ್ನು ಹಿಂದೆನೇ ಕಂಡುಕೊಂಡವರು. ಹಾಗಾಗಿ ಒಂದು ಸ್ವಲ್ಪ ನ್ಯಾಚುರಲ್ ಸ್ಟೈಲಲ್ಲಿ ಸಹಜವಾಗಿ ಅಭಿನಯಿಸೋದು ಅದನ್ನು ನಾನು ಬೇರೆ ಫಿಲ್ಮ್ಸ್ ನೋಡೋಕೆ ಹೋದಾಗ ಅಲ್ಲಿ ಕಾಣ್ತಿದ್ದೆ. ನಮ್ಮ ಹಿಂದಿ ಫಿಲ್ಮ್ಸಲ್ಲಿ ಸಾಂಗ್ಸು ಅದು ಇದು ಕೆಲವರು ನಾಟಕೀಯವಾಗಿ, ವಿಶೇಷವಾಗಿ ಹಳೆಯ ಪೀಳಿಗೆಯವರು. ನಂತರ ಅದು ಕ್ರಮೇಣ ಅದು ಬದಲಾದರೂ ಕೂಡ ಯಾವೊಂದು ನ್ಯಾಚುರಾಲಿಟಿ ಅಥವಾ ಸಹಜತೆಯಿಂದ ಇಂಗ್ಲೀಷ್ ಫಿಲ್ಮ್ಸಲ್ಲಿ ನಟಿಸೋರು ಅದು ಅಲ್ಲಿರಲಿಲ್ಲ. ಬಟ್ ಇಲ್ಲಿ ಎಂಟರ್ಟೈನ್ಮೆಂಟು, ಇಲ್ಲಿ ಒಂದು ರೀತಿ ಎಲ್ಲ ರೀತಿ ಅಂದರೆ ಒಂದು ಸ್ವಲ್ಪ ಈ ಸೆಕ್ಷನಿಗೆ ಖುಷಿ ಆಗಬೇಕು, ಇದೊಂದು ಮಹಿಳೆಯರಿಗೆ ಇಷ್ಟ ಆಗಬೇಕು, ಇದು ಯಂಗ್ ಜನರೇಷನ್ಗೆ ಇದು ಈ ರೀತಿ ಎಲ್ರಿಗೂ ಖುಷಿ ಮಾಡುವ ಪ್ರಯತ್ನದಲ್ಲಿ ಒಂದೊಂಥರ ಒಂದೊಂದು ಸಲ ಒಳ್ಳೆ ಫಿಲ್ಮ್ಗೆ ಬಂದಿದ್ದಾವೆ ಇಲ್ಲ ಅಂತಲ್ಲ, ಬಟ್ ಒಂಥರ ಹೊಚ್ಚಪಾಚು. ಹೌದು, ಒಟ್ಟು ಅದನ್ನು ಟೀಕೆ ಅಂತ ಬೇರೆ ಕರೆದಾಗ ಮನೋಜ್ ಕುಮಾರ್ ಅಂತ ಆ್ಯಕ್ಟ್ರ್ ಇದ್ದರು, ಅವ್ರು ಹೇಳಿದರು, ನನಗೆ ಭಾಳ ನಿಜ ಅನ್ನಿಸ್ತು. ಅವರು ಹೇಳಿದರು, ನಮ್ಮ ಕಾಲದಲ್ಲಿ ನಾವು ಈ ರೀತಿ ಸಿನಿಮಾ ಮಾಡಬೇಕಾಗ್ತಿತ್ತು. ಯಾಕಂದರೆ ನಮ್ಮದು ಒಂದು ಊಟಕ್ಕೆ ಹೋದರೆ ಥಾಲಿ ಅಂತ ಕೊಡ್ತಾರಲ್ಲ, ಥಾಲಿ ಪ್ರಕಾರ 8-10 ಪದಾರ್ಥಗಳನ್ನು ಇಡ್ತೀವಿ. ಬೇಸಿಕ್ ರೈಸು ಚಪಾತಿ ಎಲ್ಲ ಇಡ್ತೀವಿ, ಆದರೆ ಯಾರಿಗೇನು ಇಷ್ಟ ಅಷ್ಟು ತಗೋತಾರೆ. ಹಾಗೆ ನಾವು ಆ ಥರ ಒಂದು ಎಲ್ಲ ಉಳ್ಳ ಒಂದು ಥಾಲಿ ಮಾಡ್ತಿದ್ವಪ್ಪ. ಈಗ ಅದರ ನಂತರ ಬದಲಾಯಿತು. ಈಗ ಒಂದೇ ಥೀಮ್ ಇಟ್ಕೊಂಡ್ರು ಕೂಡ, ಒಂದೇ ಟ್ರ್ಯಾಕ್ ಇಟ್ಕೊಂಡ್ರು ಕೂಡ ಸಿನಿಮಾ ಮಾಡೋರು ಬಂದಿದ್ದಾರೆ, ಮಾಡ್ತಲಿದ್ದಾರೆ. ಬಟ್ ಇದು ಒಂದು ಥರ ಪ್ರೋಗ್ರೆಷನ್ ಅಂತಾರಲ್ಲ, ಹಾಗೆ ಅದು ಈಗ ನೀವು ನೋಡಿ, ಈಗಿನ ಜನ್ರೇಷನ್ ಹುಡುಗರು ಯಾರು ಹಿಂದಿನ ಜನ್ರೇಷನ್ ಥರ ನಾಟಕೀಯವಾಗಿ ಎಲ್ಲ ಮಾಡೋದು, ಕ್ಯಾಶುವಲ್ ಆಗಿರ್ತಾರೆ, ರಿಯಲ್ ಆಗಿರ್ತಾರೆ, ಸಹಜ ಆಗಿರ್ತಾರೆ. ಅದನ್ನು ಇಲ್ಲಿ ಮೊದಲು ತಂದವರು ನೀವು. ಅದೇ ಈಗ ಶುರು ಮಾಡಿದ್ದಾರೆ, ಬಟ್ ನೀವು ಆಗಲೇ ಮಾಡಿದ್ರಿ ಅಂತ. ಅದರದ್ದು 72-73ರಲ್ಲಿ ಬಾಂಬೆಯಲ್ಲಿದ್ದೆ, ಬೇರೆ ನೋಡಿದ್ದೆ, ಇಂಗ್ಲೀಷ್ ಫಿಲ್ಮ್ಸ್ ನೋಡಿದ್ದೆ, ವಿಶೇಷವಾಗಿ ಇಂಗ್ಲೀಷ್ ಫಿಲ್ಮ್ಸಲ್ಲೇ ಇದನ್ನು. ಬಟ್ ಅದನ್ನು ಒಪ್ಕೊಂಡ್ರಲ್ಲ ಇವರು ಅಂತ. ಅಲ್ಲಿ ಇಲ್ಲೂ ಎಲ್ಲ ಕಡೆ ಹೊಸ ಪೀಳಿಗೆಯವರು ಬರ್ತಾರಲ್ಲ, ಸ್ವಲ್ಪ ಭಿನ್ನವಾಗಿ ಕಂಡ್ರೆ ಅದನ್ನು ಕೆಲವರಿಗೆ ಇಷ್ಟ ಆಗದೆ ಬರೋ, ಬಟ್ ಹಲವರಿಗೆ ಅದು ಇಷ್ಟ ಆಗ್ತದೆ. ನೀವೊಂದು ಇನ್ಸಿಡೆಂಟ್ ಹೇಳ್ತೀರಿ, ಇಲ್ಲಿ ನೀವು ಆ್ಯಕ್ಟ್ ಮಾಡಿದಾಗ ಇನ್ನೂ ಜಾಸ್ತಿ ಮಾಡು ಅಂತ ಹೇಳ್ತಾ ಇದ್ರು ಅಂತ ಹೇಳಿ. ಹೌದು, ಅದು ಅಂದರೆ ಅವೆಲ್ಲ ಬಿಗಿನಿಂಗಲ್ಲಿ ಸ್ವಲ್ಪ ಆಗ್ತದೆ ನಮ್ಮ ಹಿರಿಯ ನಿರ್ದೇಶಕರೆಲ್ಲ. ಸೊ ಅಂದರೆ ನಾನು ಹೊಸಬ, ನನ್ನ ದಾಟಿಯಲ್ಲಿ ಮಾಡ್ತಿದ್ದೆ. ಇವನು ರಂಗಭೂಮಿಯಲ್ಲೇ ಹಾಗೆ ಆಗೋರು. ನೀನು ಹೆಂಗೆ ಮೊದಲು ಅಲ್ಲಿ ಹಾಗೆ ಅನ್ನೋದು ಭಾಳ ಸ್ಟ್ರಿಕ್ಟು ಇನ್ ದ ಬಿಗಿನಿಂಗ್. ಬರಹಗಾರರು ಅಲ್ಲಿ ಮುಂದೆ ರಿಹರ್ಸಲ್ನಲ್ಲಿ ಕೂತ್ಕೊಳ್ಳೋರು ಎದುರುಗಡೆ. ನಾವು ಸ್ವಲ್ಪ ಹಾಗೀಗೆ ಅಂದರೆ ನೋಡಪ್ಪ ಎದ್ದು ಬಂದುಬಿಡೋರು. ರಿಹರ್ಸಲ್ ನಡೀತಾ ಇದ್ದದ್ದು ಸೀರಿಯಸ್ ಆಗಿ, ಅಷ್ಟು ಜನ ಇದ್ದೀವಿ, ಎಲ್ಲರ ಮುಂದೆ ಹೇಳ್ಬಿಡೋರು, ನೋಡಪ್ಪ ಭಾಳ ಯೋಚನೆ ಮಾಡಿ ಆ ಸಂಭಾಷಣೆ ಬರೆದಿದ್ದೀನಿ, ಈಗ ನಿಂದೇ ನೀನು ಸೇರಿಸೋ ಹಾಗಿದ್ರೆ ನಾನು ಯಾತಕ್ಕಿದ್ದೀನಿ ಒಂಥರ. ಸೊ ಸ್ಕ್ರಿಪ್ಟ್ ಏನೇ ಇದೆ ಅದನ್ನೇ ಆ ರೀತಿ ಅಲ್ಲ ಇಲ್ಲೂ ಕೂಡ ಹಾಗೆ ಮಾಡಿದ್ನು. ಇದಿಂತು 3-4 ಸಂಭಾಷಣೆ ಲೈನ್ಸ್ಗಳು ಹೇಳ್ದೆ ಅಂತಿಟ್ಕೊಳ್ಳಿ. ಸರಿ, ಸ್ವಲ್ಪ ಜಾಸ್ತಿ ಮಾಡಿದರೆ ಚೆಂದ ಅಂತ. ನನಗೆ ಜಾಸ್ತಿ ಮಾಡೋಕ್ಕಾಗಲ್ಲ ಅಂತ ಥಿಯೇಟ್ರ್ನ ಅವರು ಕೂಡ ರಿಹರ್ಸಲೆಲ್ಲ ಹಾಗೆ ಮಾಡು, ಸ್ವಲ್ಪ ಜಾಸ್ತಿ ಮಾಡು ಮೊದಲು ಹೇಳೋರು. ಆದರೆ ನಾಟಕದ ದಿವಸ ನನಗೇನು ಮನಸ್ಸಿಗೆ ಒಪ್ತದೆ ಅದನ್ನೇ ಮಾಡ್ತಿದ್ದೆ ನಾನು. ಆಮೇಲೆ ಅದು ಜನಕ್ಕೆ ಇಷ್ಟವಾಯಿತು ಅಂತಂದಮೇಲೆ ಅವರು ಕೂಡ ನನಗೆ ಹಾಗೆ ಹೇಳೋದನ್ನು ನಿಲ್ಲಿಸಿದ್ರು. ಹಾಗೆ ಇಲ್ಲಿ ಬಂದಾಗ ಮೊದಲು ಅವರು ಹೇಳೋರು, ಅದು ಸ್ವಲ್ಪ ವ್ಯಂಗ್ಯದಲ್ಲೇ, ಅದು ಸಂಭಾಷಣೆಯಿಂದ ಬರೀ ಎಕ್ಸ್ಪ್ರೆಷನ್ ಕೊಡಬೇಕಾದ್ರೆ ಆ್ಯಕ್ಷನ್ ಅನ್ನೋರು ನಾನು ನಟಿಸುವೆ, ಬರೀ ಕಣ್ಣಲ್ಲೇ ಹೇಳುವೆ. ಮುಗಿಸಿ ನಿರ್ದೇಶಕರ ಹತ್ರ ನೋಡು, ಕಟ್ ಹೇಳಲಿಲ್ಲ ನೀವು, ಅದಕ್ಕೆ ಕಾಯ್ತಿದ್ದೀನಿ ಅಂದೆ. ಆಯಿತಾ ಮಾಡಿದ್ರಾ? ನಮಗೇನು ಗೊತ್ತೇ ಆಗಲಿಲ್ಲಪ್ಪ. ಹಂಗೆ ಸೊ ಕಡೆಗೆ ಒಂದು ದಿವಸ ನನಗೂ ನೋಡಿ ನಾನು ಹೇಳಿದೆ, ಒಂದು ಕೆಲಸ ಮಾಡೋಣ. ಆವಾಗ ಈ ಟಿ ವಿ ಅಥವಾ ಮಾನಿಟ್ರ್ ಇಲ್ಲ. ಅವ್ರಿಗೆ ಹೇಳಿದೆ, ಇದು ಭಾಳ ಆಯಿತು, ಹಿಂದಿನ ಫಿಲ್ಮಲ್ಲೂ ಹಾಗೆ ಹೇಳ್ತಾ ಬಂದ್ರಿ, ಜನ ಸ್ವಾಗತಿಸಿದ್ದಾರೆ, ಬಟ್ ನಿಮಗೆ ಆಬ್ಜೆಕ್ಷನ್. ಇಲ್ಲಿ ನಾವು ನಟನೆ ಮಾಡಿದ್ದೀನಿ ಅಂತ ಹೇಳಿದ್ರು ನಿಮ್ಗೆ ಅದಕ್ಕೆ ಅನಿಸೋದಿಲ್ಲ.
ನೀವು ರಶ್ ಪ್ರಿಂಟ್ ಹಾಕಿ, 2 ದಿವಸ ನಾನು ಮುಂಬೈಗೆ ಹೋಗಿ ಬರ್ತೀನಿ, ರಶ್ ಪ್ರಿಂಟ್ ಹಾಕಿ ನೋಡಿ, ನಿಮ್ಗೆ ಸರಿ ಇಲ್ಲ ಅಂದರೆ ನನ್ನೊಂದು ಪಿಕ್ಚರ್ದಿಂದ ತೆಗೆದಾಕಿ ಅಂತ ಹೇಳಿ ಹೋಗೇ ಬಿಟ್ರು. ಅವರು ರಶ್ ಪ್ರಿಂಟ್ ಹಾಕಿ ಅದು 2-3 ದಿವಸ ಆಗ್ತದೆ ರಶ್ ಪ್ರಿಂಟ್ ನೋಡಿದ್ರೆ ಸ್ಕ್ರೀನಲ್ಲಿದೆ. ಆಮೇಲೆ ಕಳಿಸಿದ್ದು ನಾನು, ಇನ್ನು ಬೇಜಾರು ಮಾಡ್ಕೊಳಪ್ಪ. ಅದು ಏನಂದರೆ ನೋಡು, ನಾವು ಕ್ಯಾಮ್ರಾ ಪಕ್ಕದಲ್ಲಿ ಅವಾಗ ಮಾನಿಟ್ರ್ ಇಲ್ಲ, ಅದು ಒಪ್ಕೋಬೇಕು. ನಾವು ಕ್ಯಾಮ್ರಾಮನ್ ಅಲ್ಲಿ ನೋಡ್ತೇವೆ, ನಮಗೇನೂ ಕಾಣೋದಿಲ್ಲ. ನಾವು ಅಲ್ಲಿ ಅವರು ಒಂದು ಕಣ್ಣಲ್ಲಿ ನೋಡ್ತಾರೆ, ಅವ್ರಿಗೆ ಗೊತ್ತಾಗಬಹುದು. ನಮಗೆ ಇಲ್ಲಿ ಅವ್ರ ಪಕ್ಕದಲ್ಲಿ ನಿಂತು ಮಾಡಿದ್ನೋ ಇಲ್ಲೋ ಏನು ಗೊತ್ತಾಗಲ್ಲ. ಅದಕ್ಕೆ ಹಂಗೆ ಹೇಳಿದಪ್ಪ, ಸ್ಕ್ರೀನ್ ಮೇಲೆ ನೋಡಿದೆ, ನೀನು ಕಣ್ಣಲ್ಲೇ ಮಾಡ್ತೀಯ, ಆಗಿದೆ, ಏನು ಬೇಜಾರು, ತಪ್ಪು ತಿಳ್ಕೊಬೇಡಿ, ಕ್ಷಮೆ ಕಳ್ಳ ಇಲ್ಲ, ನೀವು ಗುರುಗಳು ಕ್ಷಮೆ ಕೇಳೋದು ಬೇಡ, ಬಟ್ ಒಪ್ಪಿತವಾಯ್ತಲ್ಲ ನಿಮಗೆ ಅಂತ. ಅಲ್ಲಿಂದ ಅದು ಅವರು ಭಗವಾನ್ ಅವರು. ಓಕೆ. ಅಲ್ಲಿಂದ ಸರ್ಟಿಫಿಕೇಟ್ ಬಂದ ಮೇಲೆ ಆಮೇಲೆ ನಿರಾಳವಾಯಿತು. ಬಟ್ ನೀವು ಅಂಕೂರ್ ಮಾಡಿದಾಗ ಅದು ಅವರಿಗೂ ಹೊಸ ಫಿಲ್ಮು, ಬೆನಗಲ್ ಅವರಿಗೆ ಫಸ್ಟ್ ಟೈಮ್ ಅನಿಸುತ್ತೆ, ಹಾಂ, ನಿಮಗೂ ಫಸ್ಟ್ ಟೈಮು. ಅದು ಹೆಂಗಿತ್ತು ಸರ್ ಅವರ ಅನುಭವ ಆ ಸಿನಿಮಾದ? ಇಲ್ಲ, ಅಷ್ಟರಲ್ಲಿ ನಾನು ಒಂದು ಫಿಲ್ಮ್ ಇಲ್ಲಿ ಮಾಡಿದ್ದೆ, ಸಂಕಲ್ಪ ಮಾಡಿದ್ರಿ? ಸಂಕಲ್ಪ ಮಾಡಿದ್ದೆ. ಆದರೆ 67-68ರಿಂದ ರಂಗಭೂಮಿಗೆ ಬಂದವನು. ಆ ಚಿತ್ರ ಮಾಡುವಾಗ ಅಂಕೂರ್ ಮಾಡುವಾಗ ನನಗೆ 24. ಓಕೆ. ಅಷ್ಟು ವರ್ಷದ ಅನುಭವ ಇತ್ತಲ್ಲ. ಹಾಗೆ ನೋಡಿದರೆ ಶ್ಯಾಮ್ ಬೆನ್ನವರಿಗೆ ಅವರು ಹೊಸತ್ತು ಇನ್ ದ ಸೆನ್ಸ್ ಅವರು ಆ್ಯಡ್ ಫಿಲ್ಮ್ಸ್ ಎಲ್ಲ ಮಾಡೋರು. ದಿಸ್ ವಾಸ್ ದ ಫಸ್ಟ್ ಫೀಚರ್ ಫಿಲ್ಮ್ ಅವರು ಮಾಡಿದ್ದು. ಆಮೇಲೆ ಅದು ತುಂಬ ಸೂಕ್ಷ್ಮವಾದ ಪಾತ್ರ ಇತ್ತು, ಬಟ್ ನೆಗೆಟಿವ್ ಪಾತ್ರ ಇತ್ತು ಬೇರೆ. ಆದರೂ ಆವಾಗ ನೆಗೆಟಿವ್ ಪಾಸಿಟಿವ್ ನೋಡೋದಲ್ಲ, ಏನು ನಿಮ್ಮ ತಟ್ಟೆಗೆ ಬರ್ತದೆ ಅದನ್ನು ಮಾಡಿ ಮುಂದೆ ಹೋಗುವ ಅಂತ. ಸೊ ಆ ರೀತಿ ಅಲ್ಲೂ ಪ್ರೋಗ್ರೆಷನ್ ಆಯಿತು, ಇಲ್ಲೂ ಪ್ರೋಗ್ರೆಷನ್ ಆಯಿತು. ಬಟ್ ಬೆಂಗಳೂರು ನಿಮ್ಮನ್ನು ಹೆಂಗೆ ಸ್ವಾಗತ ಮಾಡಿ ಸರ್? ನನಗೆ ಫಸ್ಟ್ ಜ್ಞಾಪಕ ಇರೋದು YNK ನಿಮ್ಮ ಬಗ್ಗೆ ಹೇಳಿದ್ದು, ಒಬ್ಬರು ವರ್ಲ್ಡ್ ಕ್ಲಾಸ್ ನಟ ಬರ್ತಿದ್ದಾರೆ ಅಂತ. ಇಟ್ಸ್ ದ ವರ್ಡ್ ಹಿ ಯೂಸ್ಡ್. ಆಗ ಅಂದರೆ ಇನ್ ದ ಸೆನ್ಸ್ ದಟ್ ಈ ಥರ ಈ ಮಾಡರ್ನ್ ಕೈಂಡ್ ಆಫ್ ಅಥವಾ ನ್ಯಾಚುರಲಿಸ್ಟಿಕ್ ಸ್ಟೈಲಲ್ಲಿ ಮಾಡುವ ಒಬ್ಬ ನಟ ಅಂತ ಅವರು. ಅಟ್ ದ ಸೇಮ್ ಟೈಮ್ ನನಗೆ ಅಲ್ಲಿ ಬೆಳೆದಿದ್ದು, ಅಲ್ಲಿ ನೋಡಿದ್ದೆ ಅಲ್ಲಿ. ಬಟ್ ಅಲ್ಲೇನಾಗ್ತಿತ್ತು, ಒಂದರಲ್ಲಿ ನೆಗೆಟಿವ್ ರೋಲ್ ಮಾಡಿದರೆ ಬೇರೆ ಎಲ್ಲ ಏನು ಆಫರ್ಗಳು ಬರ್ತಾವೆ ಅದೇ ರೀತಿ ಮಾಡೋಕ್ಕೆ ಅಪೇಕ್ಷೆ ಪಟ್ಟದ್ದು. ಅದಕ್ಕೆ ಹೊರತಾಗಿ ಇಲ್ಲಿ ಮೊದಲನೇ ಫಿಲ್ಮಲ್ಲಿ ಇದ್ದದ್ದು 2ನೇ ಫಿಲ್ಮಲ್ಲಿ ಇಲ್ಲ, ಭಿನ್ನವೇ. 2ನೇ ಇದ್ರದ್ದು 3ನೇ ಫಿಲ್ಮಲ್ಲಿ ಭಿನ್ನವೇ. ಆ ರೀತಿ ವೆರೈಟಿ ನನಗೆ ಕನ್ನಡದಲ್ಲಿ ಏನು ಸಿಗ್ತಾ ಹೋಯಿತು, ಅದು ಅಲ್ಲಿ ಸಿಗೋ ಚಾನ್ಸ್ ಅದು ಅಲ್ಲಿ ಸಿಗೋದಿಲ್ಲ ಅನ್ನೋದು ನನಗೆ ಖಾತ್ರಿ ಆಯಿತು. ಓಕೆ. ಆಮೇಲೆ ಅದರಲ್ಲೂ ಅದು ಹಂಸಗೀತೆ GVR ಅವ್ರದ್ದು ಇಲ್ಲಿ ಮಾಡಿದಾಗ ಏನು 24 ಅದರಲ್ಲಿ ಹಾಡುಗಳು ಎಲ್ಲ ಶಾಸ್ತ್ರೀಯ ಸಂಗೀತ, ದಕ್ಷಿಣಾದಿ, ಕರ್ನಾಟಕ ಸಂಗೀತ ಅಂತ. ಅದನ್ನು ಬಾಲಮುರಳಿ ಕೃಷ್ಣ ಅಂತವರು ನನಗೆ ವಾಯ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಾನು ಸ್ವಲ್ಪ ಆಶ್ರಮ ಮಠ ಅಲ್ಲೆಲ್ಲ ನಾವು ಹಾಡಿದ್ರು ಕೂಡ ಈ ಶಾಸ್ತ್ರೀಯ ಸಂಗೀತದಲ್ಲ, ಅದರಲ್ಲೂ ಕರ್ನಾಟಕ ಸಂಗೀತ ಇದೆಯಲ್ಲ, ಅದಕ್ಕೆ ಬಹಳ ತರಬೇತಿ ಬೇಕು. ಅದು ಯಾಕೆ ಕಂಪ್ಯಾರಿಸನ್ ಹೇಳ್ತಿದ್ದೀನಿ. ಈಗ ಅದರ ಥರ ಭೀಮಸೇನ್ ಜೋಶಿಯವರು ಕೂಡ ನಂತರ ನನಗೆ ವಾಯ್ಸ್ ಕೊಟ್ಟಿದ್ದಾರೆ. ಬಟ್ ಸಿನಿಮಾಗೋಸ್ಕರ SP ಬಾಲಸುಬ್ರಹ್ಮಣ್ಯ, ಪರ್ಟಿಕ್ಯುಲರಾಗಿ SP ಅವರು, ನಂತರ ಜೇಸುದಾಸ್ ಕೂಡ ಹಾಡಿದ್ದಾರೆ. ಬಟ್ ಈ ಥರ ವೆರೈಟಿ ಇತ್ತಲ್ಲ. ಸೊ ಇದರಲ್ಲಿ ವೆರೈಟಿ ನೋಡುತ್ತೆ. ಆಮೇಲೆ YNK ಅಂದರೆ ನಾನು ಇಲ್ಲಿ ಬಂದಾಗ YNK ಅವ್ರ ಪರಿಚಯ, ಮೊದಲಿಂದ YNK ಅವರ ಪರಿಚಯ ಇತ್ತು. ಅವರು ಇಲ್ಲಿ ಬಂದರೆ ಬೆಂಗಳೂರಿಗೆ, ನಾನು ಇಲ್ಲಿ ಹೊಸಬ ಚಿತ್ರೀಕರಣಕ್ಕೆ ಬಂದರೆ ಒಂದೊಂದು ದಿವಸ ಬೇಗ ಕೆಲಸ ಮುಗೀತದೆ. ಹೋಗೋದು ಎಲ್ಲಿ ಅಂದರೆ YNK ಪ್ರಜಾವಾಣಿಯಲ್ಲಿ ಇರ್ತಿದ್ರು, ಡೆಕ್ಕನ್ ಅವರು. ಅಲ್ಲಿ ಹೋಗಿ ಅವ್ರ ಜೊತೆ ಭೇಟಿಯಾಗ ಅವರೆಲ್ಲ ಓದೋಕೆ ತಂದುಗಳು, ನೀನು 8ನೇ ಎತ್ತೆ ಓದಿದ್ದು, ಅದರ ನಂತರ ಏನೂ ಓದೇ ಇಲ್ಲ ಅಂತ ಹೇಳಿ ಎಲ್ಲ ಕನ್ನಡದ ಕಾದಂಬರಿಗಳನ್ನು ಲೇಖಕರು ಕುವೆಂಪು, ಬೇಂದ್ರೆ, ಅಡಿಗರು, ಅನಂತಮೂರ್ತಿ ಅವರು, ಭೈರಪ್ಪನವರು, ಕಂಬಾರರ ನಾಟಕಗಳು, ಲಂಕೇಶ್ವರ, ಈ ಥರ ಇಷ್ಟೊಂದು ಪುಸ್ತಕಗಳನ್ನು ತಂದು ಹಾಕೋದು. ಇದನ್ನು ಓದಿಸ್ಕೊ, ಸುಮ್ಮನೆ ಇಲ್ಲಿ ಶೂಟಿಂಗ್ ಇಲ್ಲ ಅಂದರೆ ನೀನು ಅಲ್ಲಿ ಬೇಡ ಅಂತಲ್ಲ, ಬಟ್ ಏನು ಮಾಡ್ತೀಯ, ಇದನ್ನೆಲ್ಲ ಅಟ್ಲೀಸ್ಟ್ ಯು ಕ್ಯಾಚಪ್ ವಿತ್ ಏನೇನು ನಿನಗೆ ಮಿಸ್ ಆಗಿದೆ ಅದನ್ನು ಓದ್ಕೋ ಅಂತ ಅದೇ. ಹಾಗಾಗಿ ಅವರ ಜೊತೆ ಸ್ನೇಹ ಬೆಳೀತು. ಅವರು ನನಗೆ ಸದಾ ಹೇಳ್ತಿದ್ರು ಯಾವ ರೀತಿ ಬೆಳಗುಣಿ, ಯಾವುದು ಉತ್ತಮ ಕವಿತೆ, ಯಾವುದು ಉತ್ತಮ ಪ್ರೋಸು, ಗದ್ಯ ಪದ್ಯ. ಅದು 8ನೇ ಎತ್ತೆ ನಂತರ ಆ ರೀತಿ ಪಾಠ ನನಗೆ ಕನ್ನಡದಲ್ಲಿ ಆಗಿದ್ದು YNKಯಿಂದ. ಓಕೆ. ಅವರು
ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಮನೆ ಅಲ್ಲೇ ಇತ್ತು. ಅವ್ರ ಮನೆ ಅವ್ರ ಹತ್ರ ಕರ್ಕೊಂಡು ಹೋಗಿದ್ವಿ. ಆ ಟೈಮಲ್ಲಿ 88-89 ಸತ್ಯವರ ಚಿಕ್ಕವೀರ ರಾಜೇಂದ್ರ, ಸತ್ಯವರ ಜೊತೆ ಕನ್ನೇಶ್ವರರಾಮ ಬರ ಮತ್ತು ಈ ಚಿಕ್ಕವೀರ ರಾಜೇಂದ್ರ ಅವರು ಹಿಂದಿಯಲ್ಲಿ ಅದನ್ನು ಸೀರಿಯಲ್ ಮಾಡೋಕ್ಕೆ ತೊಗೊಂಡಿದ್ರು. ಅಂತಿಮ ರಾಜ, ದ ಲಾಸ್ಟ್ ಕಿಂಗ್ ಅಂತ. ಓಕೆ. ಅಂದರೆ ಕೊಡಗಿನ ಚಿಕ್ಕವೀರ ರಾಜೇಂದ್ರ ವಾಸ್ ದ ಲಾಸ್ಟ್ ಕಿಂಗ್ ಆ ಟೈಮಲ್ಲಿ, ಬಿಫೋರ್ ದ ಬ್ರಿಟಿಷ್ ಟೋಟ್ಲಿ ಟುಕ್ ಓವರ್, ಆ ರೀತಿ. ಹಾಗೆ ಅಡಿಗರ ಮನೆಗೆ ಕರ್ಕೊಂಡು ಹೋಗಿದ್ರು ಒಂದು ಸಲ. ಅವ್ರ ಮುಂದೆ ಅದಕ್ಕೆ ಮುಂಚೆ ಅವರು ಈ ಹಾಡು ನೋಡು ಅವರು ಬರೆದಿದ್ದಾರೆ ಅಂತ ನನಗೆ ಅಷ್ಟು ಅರ್ಥವಾಗ್ತಾ ಇದ್ದರೂ ಕೂಡ ಅವರು ಅದನ್ನು ತಿಳಿಸಿ ಹೇಳುವರು. ಯಾವ ಮೋಹನ ಮುರಳಿ ಕರೆಯಿಂದ ಅಂತ. ಅದಕ್ಕೆ ಇವರು ಟ್ಯೂನ್ ಕೊಟ್ಟಿದ್ದಾರೆ, ಬಟ್ ಅದರ ಅರ್ಥ ಬರೋದಿಲ್ಲ, ನೀನೇ ಒಂದು ಟ್ಯೂನ್ ಕೊಡು ಅಂತ. ನಾನು ಹೇಳಿದೆ ಗದ್ಯ ಪದ್ಯ ಅಂತಾರಲ್ಲ ವಾಯನಕ್ಕೆ, ನನಗೆ ಏನೂ ಗೊತ್ತಿಲ್ಲ. ಶಾಲೆಯಲ್ಲಿ ಹೇಳ್ತಿದ್ರು ಗದ್ಯವು ಗದ್ಯ ಪದ್ಯ, ಕೆಲವು ಪದ್ಯದ ರೂಪದಲ್ಲಿದ್ದರೂ ಗದ್ಯದ ಅಲ್ಲಿ ಹೇಳಿದರು ಚಂದ, ಕೆಲವು ಗದ್ಯದ ರೀತಿಯಲ್ಲಿ ಅದರ ಪದ್ಯ ಅದು ನೀವು ಅದು ಹೇಳುವವನ ಮೇಲೂ ಅವಲಂಬಿಸಿದೆ ಅಂತೆಲ್ಲ ಹೇಳೋರು. ಆ ರೀತಿ ನಮಗೆ ಆಶ್ರಮದಲ್ಲೂ ಅನುಭವ ಆಗಿತ್ತು. ಆಶ್ರಮದಲ್ಲಿ ಒಂದು ಪ್ರಾರ್ಥನೆ ಇತ್ತು, ಗುರುಸ್ತುತಿ ಅಂತ, ಆನಂದಾಶ್ರಮದಲ್ಲಿ. ಅದನ್ನು ಸರಾಗವಾಗಿ ಹಾಡೋರು. ಆದರೆ ಕೊನೆಯಲ್ಲಿ ಅದು ಶ್ಲೋಕ ಅಂತ ಅವರು ಬರಹಗಾರರು ರಾಘವದಾಸ್ ಅನ್ನೋರು. ನಾನು ಅದನ್ನು ಹೇಳುವಾಗ ನಾನು ಕಲ್ತಿದ್ದೆ. ನಾನು ಒಂದು ದಿವಸ ಅಮ್ಮ ಇದು ಎಲ್ಲ ಹಾಡು ಥರ ಹಾಡ್ತಾರೆ, ಇದು ಶ್ಲೋಕಗಳ ಥರ ಪಠಣ ಮಾಡಬೇಕು ಅದನ್ನು, ಇದು ಹಾಡಲ್ಲ, ಹಾಡಿದರೆ ಅದರ ಅರ್ಥವೇ ಗೊತ್ತಾಗೋದಿಲ್ಲ ಅಂತ. ಹೇಗೆ ಅಂತಂದರು. ಅದನ್ನು ನಾನು ಗುರು ಉಪಕಾರವನ್ನು ಹೇಗೆ ಮರೆಯಲಿ, ನಾನಿನ್ನು ಗುರು ಉಪಕಾರವನ್ನು ಹೇಗೆ ಮರೆಯಲಿ, ಶಿರದಲ್ಲಿ ಕರವನು ಇರಿಸಿದನಯ್ಯ, ತರುಣೋಪಾಯವ ತೋರಿದನಯ್ಯ, ಕರುಣೆಯೊಡನೆಗೆ ನೋಡಿದನಯ್ಯ, ಭವಭಯಹರಣವ ಮಾಡಿದನಯ್ಯ, ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಾನಿನ್ನು, ನಿಜಾನಂದ ಶ್ರೀ ಗುರು ತಾನಯ್ಯ, ಜೀವ ಶಿವ ಪದಕ್ಕೆ ಮೀರಿದನಯ್ಯ, ಆ ನಿಜ ಸ್ವರೂಪದ ಘನ ಮಹಿಮೆಯನ್ನು ಪೊಗಳಲು ಅರಿಯಾರಾಘವನಯ್ಯ, ಗುರು ಉಪಕಾರವನ್ನು ಹೇಗೆ ಮರೆಯಲಿ ನಾನಿನ್ನು, ಗುರು ಉಪಕಾರವನ್ನು ಹೇಗೆ ಮರೆಯಲಿ. ಹೀಗೆ ನೀವೊಂದು ರಾಗ ಕೊಟ್ಟು ಹಾಡಿದರೆ ಅದರ ಅರ್ಥ ಗೊತ್ತು, ಮನವರಿಕೆ ಆಗೋದಿಲ್ಲ. ಹೌದಪ್ಪ ನೀನೇ ಜಾಣ ಅಂತ ಅಮ್ಮ. ಇದು ಎಲ್ಲ ಭಾಷೆಯವರು ಇಲ್ಲಿ ಬರ್ತಾರೆ, ಅವರಿಗೆಲ್ಲ ಕನ್ನಡ ಗೊತ್ತಿಲ್ಲ, ಬಟ್ ಅವರು ಹಾಡಿನ ಪ್ರಕಾರ ಬೇಕಲ್ಲಿ ಇತ್ಕೊಂಡು ಬಿಡ್ತಾರೆ. ಮಂತ್ರ ಇದನ್ನು ಬಾಯ್ಪಾಠ ಮಾಡೋದ್ರೆ ಅವ್ರಿಗೆ ಆಗೋದಿಲ್ಲ, ಯಾಕಂದರೆ ಅದು ಕನ್ನಡದಲ್ಲಿದೆ ಅಂತ. ಅದಕ್ಕೆ ಅಂದ್ಕೊಂಡು ಇಲ್ಲಿ ಕೊಟ್ಟು ವಾಯನಿಕೆ ಅವರು ಹೇಳಿದಾಗ ನಾನು ಹೇಳಿದೆ, ಇಲ್ಲಿ ಟ್ಯೂನಲ್ಲಿ ಹಾಡಿದ್ದಾರೆ, ಯಾವ ಮೋಹನ ಮುರಳಿ ಕರೆಯಿತು, ಅದನ್ನು ನಾನು ನೀವು ಅಡಿಗರ ಹತ್ರ ಕರ್ಕೊಂಡ್ಬರ್ತೀನಿ, ನೀವೊಂದು ಟ್ಯೂನ್ ಹಾಕಬೇಕು. ನಾನಂದು ಇದನ್ನು ಹೀಗಾಗಿ ಎಲ್ಲರೂ ಟ್ಯೂನ್ ಹಾಕಿ ಹಾಡಿದ್ದಾರೆ, ನಾನು ಟ್ಯೂನ್ ಹಾಕಿದೆ ಅದನ್ನು. ನನ್ನ ತಲೆಯಲ್ಲಿ ಇದ್ದಿದ್ದು ಆಶ್ರಮದಲ್ಲಿ ಹಾಡಿದ್ದು. ಸೊ ಅಡಿಗರಿಗೆ ಆವಾಗ ಸ್ವಲ್ಪ ಅನಾರೋಗ್ಯ. ಸೊ ನಾನು ಹೇಳಿದೆ, ಅವ್ರು ಹೇಳಿದರು, ನಾನು ಹಾಕಿಲ್ಲ ನಾನು ಟ್ಯೂನ್ ಅದಕ್ಕೆ. ಬಟ್ ಅದನ್ನು ನಾನು ಈ ರೀತಿ ಹೇಳಿದರೆ ನೋಡಿ, ಯಾಕಂದರೆ ನನಗೆ ಗೊತ್ತಿತ್ತು, ನಾನು ಯಕ್ಷಗಾನ ಬಯಲಾಟ ನೋಡಿ ಬೆಳೆದವನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಡಿಗರು ಉತ್ತರ ಕನ್ನಡ ಜಿಲ್ಲೆಯವರು ಅಂತ ನನಗೆ ಗೊತ್ತು, ಅವರು ಯಕ್ಷಗಾನ ಇದ್ರಲ್ಲ. ಸೊ ಅವರು ಅದನ್ನು ಅವರ ಬರಹದಲ್ಲಿ ನನಗೆ ಆ ರಿದಮ್, ಶಬ್ದಗಳಲ್ಲೇ ರಿದಮ್ ಕಾಣೋದು, ಆ ಪದಗಳಲ್ಲಿ ಅವರು ಉಪಯೋಗಿಸುವ ಪದಗಳಲ್ಲಿ. ಸೊ ನಾನು ವಾಯನಿಕೆಗೂ ಗೊತ್ತಿಲ್ಲ, ಇದು ನಾನು ಟ್ಯೂನ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದರು. ಅವ್ರಿಗೂ ಸರ್ಪ್ರೈಸು. ಬಟ್ ಅಡಿಗರಿಗೆ ಹೇಳಿದೆ ನಾನು ಹೇಳುವಾಗ, ವಾಯನಿಕೆ ಸುಮ್ಮನಿದ್ರು. ನಾನು ಇದನ್ನು ಗದ್ಯ ರೂಪದಲ್ಲಿ ಅಂತ ಹೇಳ್ತೀನಿ ಹೇಳುವಂಥ. ಅದನ್ನು ನಾನು ಇಲ್ಲಿ ಅದು ಪದ್ಯ ರೂಪದಲ್ಲಿದ್ದು ಅಲ್ಲಿ ಹಾಗೆ ಹೇಳಿದ್ದು. ಇದನ್ನು ಈ ಪದ್ಯವನ್ನು ನಾನು ಗದ್ಯದಲ್ಲಿ ಹೇಳಿದೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ಹೂವು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗಿ ಕರ್ಣಗಣದಿ ರಿಂಗಣ, ಒಲಿದ ಮಿದುವೆದ ರಕ್ತ ಮಾಂಸವ ಬೆಸೆದು ಸೋಂಕಿದ ಪಂಜರ, ಇಷ್ಟೇ ಸಾಕೆಂದಿದ್ದೆ ಎಲ್ಲೋ ಇಂದು ಏತಕ್ಕೆ ಬೇಸರ, ಏನಿದೇನಿದು ಹೊರಳು ಗಣ್ಣಿನ ತೇಲು ನೋಟದ ಸೂಚನೆ, ಯಾವ ದಿವ್ಯದ ಯಾಚನೆ, ಯಾವ ಸುಮಧುರ ಯಾತನೆ, ಮರದೊಳಗಿದ ಬೆಂಕಿಯಂತೆ ಎಲ್ಲೋ ಮಲಗಿದೆ ಕಾತರ,
ಏನೋ ತೀಳಲು ಏನೋ ತಾಗಲು ಹೊತ್ತಿ ಉರಿಯುವುದು ಬೇಸರ. ವಿವಶವಾಯಿತು ಪ್ರಾಣ ಪರವಶವು ನಿನ್ನೀ ಚೇತನ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ. ಸಪ್ತ ಸಾಗರದಾಚೆ ಎಲ್ಲೋ ಸುಪ್ತ ಸಾಗರ ಕಾದಿದೆ. ಮೊಳೆಯದ ಅಲೆಗಳ ಮೂಕ ಮರ್ಮರ, ಮೊಳೆಯದ ಅಲೆಗಳ ಮೂಕ ಮರ್ಮರ ಇಲ್ಲಿಗಂತೂ ಆಯಿತೆ. ಈ ರೀತಿ ಅವ್ರಿಗೆ ವಂಡರ್ಫುಲ್. ನೀವು ನೆನಪಿಂದ ಹೇಳಿದ್ದು, ಆ ನೆನಪಿಂದ ಹೇಳಿದ್ದ ಅದು ಅದು ಹಾಗೆ ನನಗೆ ಅದೇನೇ ಹೇಳಿದ್ದು. ಈ ಮಂತ್ರ ಪಠಣ ಆಶ್ರಮದ ಮಠದಲ್ಲಿ ಇವೆಲ್ಲ ಜ್ಞಾಪಕ ಶಕ್ತಿ ಶಾರ್ಪನ್ ಮಾಡಿಬಿಡ್ತೇನೋ. ಅದು ನಾಟಕ ರಂಗಕ್ಕೆ ಹೋದಾಗ ಅದಕ್ಕೆ ಒಂಥರ ವ್ಯಕ್ತವಾಗೋದಕ್ಕೊಂದು ನೆಪವಾಯಿತು. ಇವತ್ತಿಗೂ ನಾನು ಮಂತ್ರಗಳನ್ನು ಹೇಳಿದರೆ ಮಠದಲ್ಲಿ ಕಲಿತಿದ್ದನ್ನು, ಭಗವದ್ಗೀತೆಯನ್ನು, ಅದು ಏನಾಗ್ತದೆ, ನಾವು ಅದನ್ನು ಅಂದರೆ ನಮ್ಮ ಇಫ್ ವಿ ಆರ್ ಇನ್ ಟಚ್ ವಿತ್ ದೆಮ್, ಬಾಲ್ಯದಲ್ಲಿ ಕಲ್ತಿದ್ದು ನಾವು ಅವರನ್ನು ಅದರ ಸಂಗತಿ ಅಥವಾ ಸಂಗಾತ ಬಿಡದೇ ಇದ್ದರೆ ಅವರು ನಮ್ಮ ಸಂಗಾತಿ ಬಿಡೋದಿಲ್ಲ, ಸಾಂಗತ್ಯ ಬೀಳೋದಿಲ್ಲ. ನಾವು ಅದನ್ನು ಕಡೆಗಾಣಿಸಿದರೆ ಅದು ಜ್ಞಾಪಕ ಶಕ್ತಿಯಲ್ಲಿ ಇರೋದೇ ಇಲ್ಲ. ಹೀಗೆ ಸೊ ಹಾಗಾಗಿ ಈ ಕಡೆಗೆ ಒಂದು ಸಲ ಯಾವುದೋ ಒಂದು ಸಮಯಕ್ಕೆ ನಮ್ಮ ತಂದೆಯವರಿಗೆ ಸ್ವಲ್ಪ ನನ್ನ ಮೇಲೆ ಸಿಟ್ಟು ಬಂದಿತ್ತು. ನೀನು ಅದರ ಮಧ್ಯೆ ಮೊದಲು ಏನಾಗಿತ್ತು, ನಮ್ಮ ಆಶ್ರಮದ ಗುರುಗಳು ತೀರ್ಕೊಂಡ್ರು, ಮಠದ ಗುರುಗಳು ತೀರ್ಕೊಂಡ್ರು. ಆಮೇಲೆ ಆಶ್ರಮದ ಗುರುಗಳ ಶಿಷ್ಯ ಮಾತಾಜಿ ಕೃಷ್ಣಬಾಯಿ ಅಂತವರು ಅವರಿದ್ದರು. ಅವರನ್ನು ಕಾಣೋಕ್ಕೆ ನಾನು ಹೋಗ್ತಿದ್ದೆ. ಅಂದರೆ ಅವರಿದ್ದಾರಲ್ಲ ನಮ್ಮ ಗುರುಗಳು ಅಂತ. ಅವರು ಒಂದು ಸಲ ನಾನು ಮಂಗಳೂರಿಗೆ ಬಂದೆ, ಹೇಳಿ ಕಳಿಸಿದ್ರು, ಮಂಗಳೂರುವರೆಗೂ ಬರ್ತೀಯ, ಇಲ್ಲಿ ಬೆಳೆದವನು ನೀನು, ಇಲ್ಲಿ ಬರೋಕೆ ನೀನು ದಾಡಿನ ಅಂತ ಜೋರು ಮಾಡಿ ಎಲ್ಲ ಕ್ಷಮೆ ಕೇಳ್ಕೊಂಡು ಅಲ್ಲ ಬೆಳೆದು ಅಲ್ಲ, ಇಲ್ಲಿ ಮಠದಲ್ಲಿ ಬೆಳೆದವನು ನಿನಗೆ ಇದೇನು ಸಿನಿಮಾ ಮತ್ತು ನಾಟಕಗಳ ಗೀಳು ಅಂದು. ಅದೇನೋ ಮತ್ತು ಇಲ್ಲಿ ಇದ್ದೆ ಅಲ್ಲಿ ಇದ್ದೆ, ನಿನಗೆ ಗೊತ್ತು. ಮುಂಬೈಗೆ ಕಳಿಸ್ತೀನಿ ಅಂದಾಗ ನಾನು ಮಠದ ಗುರುಗಳಿಗೆ ಹೇಳಿದೆ, ಇಲ್ಲಿಯ ಗುರುಗಳಿಗೆ ಹೇಳಿದೆ. ಅವರು ಅಂದರು, ನಿಮ್ಮ ನೋಡಿ ದಶರಥ ಅವ್ರ ಮಗನಿಗೆ ವನವಾಸಕ್ಕೆ ಕಳಿಸ್ದ, ನಿಮ್ಮ ತಂದೆ ನಿನ್ನನ್ನೇನು ವನವಾಸಕ್ಕೆ ಕಳಿಸ್ತಾ ಇಲ್ಲ ಅಂತ, ಈಗ ಮುಂಬೈಗೆ ಶಿಕ್ಷಣಕ್ಕೆ ಕಳಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಕಡೆಗೆ ಈ ದಾರಿಯಲ್ಲಿ ಬಂದಿದ್ದೀನಿ. ಇಲ್ಲ, ಈ ದಾರಿಯಲ್ಲಿ ನೀನು ಬಂದಿದ್ದು ಯಾಕೋ ನನಗೆ ಯಾಕೆ ಅಂತ ನನಗೆ ಯಾಕೆ ಅಂದರೆ ನಾವು ನೋಡ್ತೀವಲ್ಲ, ಮದಾಜಿ ಎಲ್ಲ ಎಲ್ಲಾದರೂ ಕೆಡಬೇಕು ಅಥವಾ ಏನು ಹಾಳಾಗಬೇಕು ಅಂದರೆ ಎಲ್ಲಿ ಬೇಕಾದರೂ ಆಗ್ತಾರೆ. ಇದೇ ವೃತ್ತಿ ಅದೇ ವೃತ್ತಿ ಅಂತೇನಿಲ್ಲ. ಈ ಸಿನಿಮಾದವರು ಅಥವಾ ನಾಟಕದವರು ಅಂದ ಕೂಡಲೇ ಯಾರು ಕಡೆಗಾಣಿಸ್ಬೇಕಾಗಿಲ್ಲ, ಅಥವಾ ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೋಬಹುದು. ಅದು ಎಲ್ಲ ವೃತ್ತಿಗಳಲ್ಲಿ ನಾವು ನೋಡ್ತೀವಿ. ಆದರೆ ಇದು ಕಣ್ಣಿಗೆ ಕಾಣ್ತದೆ, ಜನ ಆಡ್ಕೋತಾರೆ, ಬರೀತಾರೆ ಅದರ ಕುರಿತು, ಬೇರೆಯವ್ರ ಬಗ್ಗೆ ಬರೆಯೋದಿಲ್ಲ. ಅದಕ್ಕೆ ಪಬ್ಲಿಸಿಟಿ ಸಿಗಲ್ಲ. ಬಟ್ ನಾನು ಇಲ್ಲಿ ಬೆಳೆದವನು, ಮಠದಲ್ಲಿ ಬೆಳೆದವನು, ನನ್ನ ಜವಾಬ್ದಾರಿಯಿಂದ ಮುಂದುವರಿತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು. ಅದರ ನಂತರ ಬಟ್ ನನಗನ್ಸೋದು, ನೀವು ಮಠದಲ್ಲಿ ಬೆಳೆದಿದ್ದರಿಂದ ಒಂದು ರೀತಿಯ ವೈರಾಗ್ಯ ನಿಮ್ಮಲ್ಲಿದೆ ಅಂತ. ಯಾಕಂದರೆ ನಿಮಗೆ ಆ ಕಾಲದಲ್ಲೇ ಒಂದು ಪ್ಯಾನ್ ಇಂಡಿಯಾ ಅಂತ ಇವತ್ತು ಹೇಳ್ತಾರಲ್ಲ, ನೀವು ಹಿಂದಿ ಚಿತ್ರರಂಗದಲ್ಲೇ ಇರ್ಬೋದಾಗಿತ್ತು. ಅಲ್ಲಿ ಭಾಳಷ್ಟು ಅವಕಾಶಗಳು. ನಾನು ಹೇಳಿದ್ನಲ್ಲ, ಈ ವೆರೈಟಿ ನನಗೆ ಇಲ್ಲಿ ಸಿಕ್ಕಿದ್ದು ಬೇರೆ ಯಾವ ಚಿತ್ರರಂಗದಲ್ಲೂ ಸಿಗ್ತಿರಲಿಲ್ಲ. ಓಕೆ. ಯಾಕಂದರೆ ಇಲ್ಲಿ ಯಾವ ಒಂದು ನ್ಯೂ ವೇವ್ ಅಂತ ಹೊಸ ಅಲೆಯ ಚಿತ್ರಗಳು ಅಥವಾ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಅಂತ, ಅದು ಸಂಸ್ಕಾರದಿಂದ ಶುರುವಾಗಿ ವಂಶವೃಕ್ಷ ಆ ಟ್ರ್ಯಾಕ್ ಇರಲಿ ಅಥವಾ ಹಂಸಗೀತೆ ಟ್ರ್ಯಾಕ್ ಇರಲಿ, ಬೇರೆ ಯಾವ ಟ್ರ್ಯಾಕ್ ನೋಡಿ, ಇಲ್ಲಿ ಏನು ನನಗೆ ಆ ವೆರೈಟಿ ಸಿಕ್ತು, ಭಿನ್ನವಾದ ಪಾತ್ರ. ನಾನು ಎಷ್ಟು ಅವರು ಹೇಳೋರು, ಇದನ್ನು ಈ ಪಾತ್ರ ಒಂದು ಹೊಸದಾಗಿ ಬರಿತೀನಿ ಅನಂತಿಯಿಂದ ಮಾಡಿಸಿ, ಹಂಗೆ ಹೇಳುವ ಬರಹಗಾರರು ಹೇಳೋರು. ಓಕೆ, ಅನಂತಿಗೆ ಹೇಳಿ ಮಾಡ್ತಾನೆ ನೋಡಿ ಅಂತಾನೆ. ಹಾಗೆ ಎಷ್ಟು ಪಾತ್ರಗಳು ನನಗೆ ಒಂದು ಟ್ರ್ಯಾಕ್ ಬೆಂಕಿಯ ಬೆಲೆ, ಒಂದು ಟ್ರ್ಯಾಕ್ ನಾನಿನ್ನ ಬಿಡಲ್ಲ. ಅದೇ ಹಿಂದಿಯಲ್ಲಿ ಮಾಡಿದಾಗ ಅಲ್ಲಿ ಯಾವ ನಟರು ತಂದ್ರೆ ಅದಕ್ಕೆ ಮೈ ಮೇಲೆ ಹೀರೋಗೆ ಮೈ ಮೇಲೆ ದೆವ್ವ ಬರುತ್ತೆ, ಜನ ಅವನಿಗೆ ಹೇಳಿ ಬಂದು ಮಾಡೋಕ್ಕೆ ಅಂತ. ಹಾಗಾಗಿ ನನ್ನೇ ಕರ್ಕೊಂಡು ಹೋದ್ರು ಅಲ್ಲಿ. ಇಲ್ಲಿ ಲಕ್ಷ್ಮೀ ಅವ್ರ ಜೊತೆ ಮಾಡಿದ್ದು, ಅಲ್ಲಿ ರೇಖಾ ಅವ್ರ ಜೊತೆ ಮಾಡಿದೆ, ಅದನ್ನೇ ಇಲ್ಲಿ ಮಾಡಿದ್ದೆ ಅಲ್ಲಿ ಮಾಡಿದೆ. ಅದೇ ಬಟ್ ಹಾಗೆ ಕೆಲವು ಪಾತ್ರಗಳಂದರೆ ಚಾಲೆಂಜ್ ಇರೋದೇ ಆ ಭಿನ್ನತೆಯಲ್ಲಿ. ಆಮೇಲೆ ನೀವು ಅದನ್ನು ಒಪ್ಕೋತಾ ಹೋದ್ರಿ, ಅಂದರೆ ಈ ಕಾಮಿಡಿ ಕೂಡ ಮಾಡಿದ್ರಿ ಆನಂತರ. ಅಂದರೆ
ಇಲ್ಲಿ ಒಂಥರ ರೊಮ್ಯಾಂಟಿಕ್ ಫಿಲ್ಮ್ಸೇ ಜಾಸ್ತಿ ಆಯಿತು. ಸ್ವಲ್ಪ ನನಗೂ ಬದಲಾವಣೆ ಬೇಕಲ್ಲ. ಅದೇ ಸಮಯದಲ್ಲಿ ಕಾಮಿಡಿ ಸೀನ್ಸ್ಗಳು ಇರ್ತಿದ್ವು. ಅದನ್ನು ನೋಡಿದ್ದ ಈಗ ಧೈರ್ಯಲಕ್ಷ್ಮಿ ಅಂತ ಒಂದು ಆವಾಗ ಒಂದು ಅದು ಫುಲ್ ಕಾಮಿಡಿ ಫಿಲ್ಮ್. ಅದು ಸಣ್ಣ ಪ್ರಮಾಣದ ಫಿಲ್ಮ್, ಸಣ್ಣದಾಗೆ ಒಂದು ಹಿಟ್ಟಾಗಿತ್ತು. ಅದನ್ನು ನೋಡಿದವರು ಫಣಿ ರಾಮಚಂದ್ರ ಆ ಟ್ರ್ಯಾಕಲ್ಲೇ ಬರೀತಾ ಹೋದ. ಅದೇ ಅವ್ರ ಜೊತೆ ಒಂದು 7-8 ಫಿಲ್ಮ್ ಮಾಡಿದ್ದೀನಿ. ಅದೇ ರೀತಿ ಕೆ ವಿ ರಾಜು ಅವ್ರ ಜೊತೆ 8 ಫಿಲ್ಮ್ ಮಾಡಿದ್ದೀನಿ. ದಿನೇಶ್ ಬಾಬು ಜೊತೆ ಅವರು ಹ್ಯೂಮರು ಅದೆಲ್ಲ ಸೇರಿ 15 ಫಿಲ್ಮ್ ಮಾಡಿದ್ದೀನಿ. ಈ ಥರದ ವೆರೈಟಿ ನನಗೆ ಬೇರೆ ಎಲ್ಲೂ ನಾನು ಹೋಗಿ ಬಂದಿದ್ದೀನಿ. 15 ಫಿಲ್ಮ್ ಮಾಡಿದ್ದೀನಿ ಹಿಂದಿಯಲ್ಲಿ, ಒಂದು 5 ಫಿಲ್ಮ್ ತೆಲುಗುನಲ್ಲಿ ಮಾಡಿದ್ದೀನಿ. ಆಮೇಲೆ ಒಂದು ಮರಾಠಿ, ಒಂದು ಮಲಯಾಳಂ ಫಿಲ್ಮು ಮಾಡಿದ್ದೀನಿ. ಬಟ್ ಈ ವೆರೈಟಿ ಇಲ್ಲಿ ಸಿಕ್ಕಿದ್ದು ಅದನ್ನು ನಾನು ಕಾನ್ಷಿಯಸ್ ಆಗಿ ಡಿಸೈಡ್ ಮಾಡಿ ಓಕೆ ಬಾಂಬೆಯಿಂದ ಇಲ್ಲಿ ಬಂದವನು. ಬಟ್ ಏನಂದರೆ ಒಂದು ನೀವು ಹೊಸೊಬ್ಬರು ಇದ್ದಾರಲ್ಲ, ಹೊಸೊಬ್ಬರು ಒಂದು 7-8 ವರ್ಷಗಳಿಂದ ನಿಮ್ಮ ಕಡೆ ನೋಡ್ತಿದ್ದಾರೆ. ಅಂದರೆ ಹೊಸ ಸಿನಿಮಾ ಮಾಡಬೇಕಾಗಿದ್ದಾಗ ಅನಂತ್ ಸರ್ ಇದ್ದರೆ ಚೆನ್ನಾಗಿರುತ್ತೆ. 2 ಕಾರಣಕ್ಕೆ. ಒಂದು ಅವ್ರು ಬೇಕಾದ್ದನ್ನು ಬರಿಬೋದು ಅಂತ, ಅಂದರೆ ಯು ಆರ್ ಓಪನ್ ಟು ನ್ಯೂ ಸಬ್ಜೆಕ್ಟ್. ಎರಡನೇದು ಅವರಿಗೆ ನೀವು ಗೈಡ್ ಒಂದು ರೀತಿ ಮಾರ್ಗದರ್ಶಕರಾಗಿರ್ತೀರಿ ಅಂತ ಆ ಸಬ್ಜೆಕ್ಟ್ ಓದಿ. ಅಲ್ಟಿಮೇಟ್ಲಿ ಇದು ಇಲ್ಲಿ ಈ ವ್ಯವಸ್ಥೆ ಆಗಿದೆ. ಅಂದರೆ ಈಗ ಈ ಏನಂತೀವಿ ರಂಗಭೂಮಿ ಮೇಲೆ ಬರುವವರು ನಿಮಗೆ ಕಾಣ್ತಾರೆ ಹೊರತು ಪರದೆ ಹಿಂದೆ ಇದ್ದವರು ಕಾಣೋದು. ಸಿನಿಮಾದಲ್ಲೂ ಹಾಗೆ ಪರದೆ ಅದರ ಹಿಂದೆ ಕೆಲಸ ಮಾಡೋರು ಎಷ್ಟು ಮಾಡ್ತಾರೆ, ಯಾರ್ಯಾರು ಎಷ್ಟು ಕೆಲಸ ಮಾಡ್ತಾರೆ, ಅವರಿಗೆ ಸೆಕೆಂಡ್ ಅಥವಾ ಸೆಕೆಂಡರಿ ಅಥವಾ ಟರ್ಷಿಯರಿ ಅವ್ರ 4th 5th ಇಂಪಾರ್ಟೆನ್ಸ್ ಹೋಗ್ತದೆ. ಬಟ್ ಬರಹಗಾರನಿಲ್ಲದೆ ನಟ ಇಲ್ಲ, ನಿರ್ದೇಶಕನಿಲ್ಲದೆ ನಟನಿಲ್ಲ. ಅದು ರಂಗಭೂಮಿ ಇರಲಿ ಇದಿರಲಿ. ಈಗ ಶಂಕರ್ ಮೊದಲಿಂದ ಹೇಳ್ತಿದ್ದ ನನಗೆ, ನಾನು ಡಿರೆಕ್ಷನಿಗೆ ಹೋಗ್ತೀನಿ. ಡಿರೆಕ್ಷನಿಗೆ ಹೋದರೆ ನಿಮ್ಮ ಚಾಯ್ಸ್ ಕಮ್ಮಿ ಆಗಿದೆ. ಈಗ ನಟನಾಗಿ ನಾನು 275 ಕನ್ನಡ ಚಿತ್ರಗಳನ್ನು ಮಾಡಿದ್ದೇನೆ. ನಾನು ನಿರ್ದೇಶಕನಾಗಿದ್ದರೆ ನಾನು 25 ಮುಟ್ತಿರಲಿಲ್ಲ. ಸೊ ದಟ್ ವಾಸ್ ಆಲ್ಸೋ ಕಾನ್ಷಿಯಸ್, ತಿಳ್ಕೊಂಡೇ ಮಾಡಿದ್ದೀನಿ. ನಾನು ನಾಟಕ ರಂಗದಲ್ಲಿ ಕೆಲಸ ಮಾಡಿ ಕ್ರಮೇಣ ನಾನೇ ನಿರ್ಮಾಪಕ, ನಾಟಕದ ನಿರ್ಮಾಪಕ, ನಾನೇ ನಿರ್ದೇಶಕ, ನಾನೇ ಬರಹಗಾರ ಕೂಡ. ಅದು ಬೇರೆ ಬೇರೆ ಭಾಷೆಯಿಂದ ಭಾಷಾಂತರ ಮಾಡಿ ಕನ್ನಡದಲ್ಲಿ ಮಾಡಿ ನಾನು ಸ್ಟೇಜ್ ಮಾಡಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ. ಬಟ್ ದೆನ್ ಐ ಸಾ ಇಲ್ಲಿ ನಟನಾಗಿ, ಆಮೇಲೆ ಸಂಪಾದನೆಯಲ್ಲೂ ಕೂಡ ನಾನು ಅದಕ್ಕೆ ತಮಾಷೆ ಮಾಡ್ತೀನಿ ಎಲ್ರಿಗೂ. ನಾನು ನಿಮಗೆ ಅವಾರ್ಡ್ ಬರ್ತದೆ, ನನಗೆ ಅವಾರ್ಡ್ ಬೇಡಪ್ಪ, ನನಗೆ ರಿವಾರ್ಡಿಗೆ ನಾನು ಬಂದಿದ್ದೀನಿ ಸಿನಿಮಾಗೆ ಅಂತ. ಯಾಕಂದರೆ ಬ್ಯಾಂಕಲ್ಲಿ ಕೆಲಸ ಶುರು ಮಾಡಿದಾಗ ತಿಂಗಳಿಗೆ 600 ರೂಪಾಯಿಗೆ ಸೇರಿದ್ದು ನಾನು 18ನೇ ವರ್ಷಕ್ಕೆ. ತಿಂಗಳಿಗೆ 600 ಅಂದರೆ ದಿವಸಕ್ಕೆ ಇದು 20 ರೂಪಾಯಿ ಆಯಿತು. ಆದರೆ ಒಂದು ಸಿನಿಮಾ ರಂಗಕ್ಕೆ ಬಂದಾಗ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರೆ, ಅಂದರೆ ಒಂದು ತಿಂಗಳಲ್ಲಿ ಅದು ಒಂದು 600 ರೂಪಾಯಿ ಲೆಕ್ಕದಲ್ಲಿ ಎಷ್ಟು ಸಿಗ್ತದೆ? 12 72. ಇಲ್ಲಿ ಒಂದು ಸಿನಿಮಾದಲ್ಲಿ ಎಷ್ಟು ಸಿಗ್ತದೆ ಆ ರೀತಿ. ಸೊ ರಿವಾರ್ಡು ಇಲ್ಲಿದು ಅದೆಲ್ಲ ಯೋಚನೆ ಮಾಡಿಯೇ ನಟನಾಗಬೇಕು ಅನ್ನೋದು. ಅದು ಬೇರೆ ಡಿಪಾರ್ಟ್ಮೆಂಟ್ ಮಾಡಬಾರ್ದು ಅಂತಲ್ಲ. ಬಟ್ ಈ ಯಂಗ್ಸ್ಟರ್ಸಿಗೆ ಯಾಕಂದರೆ ಅಲ್ಲಿ ಕೂಡ ಬರಹಗಾರ. ಈಗ ಯೋಗರಾಜ್ ಭಟ್ ಮುಂಗಾರು ಮಳೆ ಮಾಡಿದಾಗ ಅದು ಎಂಥ ಸಾಹಿತ್ಯ, ಎಂಥ ಕಾವ್ಯ. ಕಡೆಗೆ ಹೇಮಂತರಾವ್ ಗೋಧಿ ಬಣ್ಣ, ಅದು ಎಂಥ ಬರಹ. ಅದನ್ನು ಗುರುತಿಸೋ ಶಕ್ತಿ ನನಗೆ ಇದೆ. ಯಾಕೆಂದರೆ ನಾನು ನಾಟಕ ರಂಗದಿಂದ ಬಂದವನು, ಅವೆಲ್ಲ ಮಾಡಿ ಗೊತ್ತಿದ್ದೆ ನನಗೆ. ಅಗೇನ್ ಇವರು ನಮ್ಮ ರಿಷಬ್ ಶೆಟ್ಟಿ ಮಾಡಿದಾಗ ಅದಂತೂ ಅದು ಕೂಡ ಒಂದು ನನ್ನ ಪ್ರೀತಿಯ ವಿಷಯ. ನಮ್ಮ ಕಾಸರಗೋಡೆ ಅಲ್ಲಿ ಕೇರಳಕ್ಕೆ ಹೋಯ್ತಲ್ಲ, ಆ ಒಂದು ಸಿಟ್ಟು ಮತ್ತು ಕನ್ನಡ ಅದನ್ನು ಹಾಗೆ ಆಯಿತು ನನಗೆ. ನಾನು ಹುಟ್ಟಿದ್ದು 48ಅಲ್ಲಿ. ಆಮೇಲೆ ನಮಗೆ ಆಶ್ರಮದ ಮಠಕ್ಕೆ ವರ್ಗಾವಣೆ ಆದಾಗ ನಾವು ಬಂದು ಹೋಗಿ ಮಾಡ್ತಿದ್ವಿ. 56 ಆದಮೇಲೆ ಇಲ್ಲಿ ಬರ್ತೀನಿ. ಅಷ್ಟರಲ್ಲಿ ರಿಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆಗಿದೆ. ಕಾಸರಗೋಡು ಜಿಲ್ಲೆಯೇ ಕೇರಳಕ್ಕೆ ಹೋಗಿದೆ. ನಾವು ಮಂಗಳೂರು ದಾಟಿ ನೋಡ್ತೀನಿ, ಎಲ್ಲ ಏನು ನೋಡ್ತೀನಿ, ಎಲ್ಲ ಮಲಯಾಳಿಯಲ್ಲಿ ಬರೆದಿದ್ದಾರೆ. ನಮ್ಮ ಕನ್ನಡದ ಇದೇ ಇಲ್ಲ. ಎಂಥ ಒಂದು ಕಡೆ ಬೇಸರ, ಎಂಥ ಸಿಟ್ಟು. ಇವತ್ತು ಹಾಗೆ ಕೊಟ್ಬಿಟ್ರಾ? ಯಾರಿದು ಕೊಟ್ಬಿಟ್ಟಿದ್ದ ಹಂಗೆ? ಆ ಸಿಟ್ಟೆಲ್ಲ ಮನಸ್ಸಿನಲ್ಲಿತ್ತು, ಆ ಉದ್ವೇಗ ಅದರಲ್ಲಿ ಅಲ್ಲ. ಆವಾಗಲೇ ಅವರು ಗುರುತಿಸಿದ ರಿಷಬ್ ಸರ್, ಇನ್ನೊಂದು ಶಾರ್ಟಲ್ಲಿ ಮಾಡಿಬಿಡಿ ಸರ್ ಅಂತ ಬಂದು. ಸೊ ಅದೆಲ್ಲ, ಸೊ ಆವಾಗ ಅದನ್ನು ಮಾಡಿದೆ. ಆಮೇಲೆ ಹೇಮಂತರಾವ್ ಕೂಡ
ಗೋಧಿ ಬಣ್ಣ ಆದಮೇಲೆ ಇನ್ನೊಂದು ಎರಡನೇ ಫುಲ್ ಮಾಡಿದ್ದು ಅದು ಕವಲುದಾರಿ. ಕವಲುದಾರಿ. ಆ ಕವಲುದಾರಿ ಮಾಡುವಾಗಲೂ ಭಾಳ ಡಿಫಿಕಲ್ಟ್ ಸಬ್ಜೆಕ್ಟ್ ಅದು. ಎಮರ್ಜೆನ್ಸಿ ಕುರಿತು ಯಾರೂ ಮಾಡೇ ಇಲ್ಲ. ಅದು ಎಮರ್ಜೆನ್ಸಿ ಏನು ನಡೀತು ಅನ್ನೋದನ್ನು ಒಂದು ಕಥಾನಕ ಇಟ್ಕೊಂಡು ಎಷ್ಟು ಚೆನ್ನಾಗಿ ಫಿಲ್ಮ್ ಮಾಡಿದ್ರು. ಹಾಗೆ ಅವು ಅಂದರೆ ಬೇಸಿಕಲಿ ಅದು ಮೊದಲಿದ್ದಾನೆ ಇತ್ತು. ಇದೀಗ ಉದಯ್ ಶಂಕರ್ ಅವರು ನನಗೆ ಫೋನ್ ಮಾಡಿ ಹೇಳೋರು, ಅನಂತು ಒಂದು ಬರೆದಿದ್ದೀನಿ, ನೀನೇ ಮಾಡಬೇಕು, ಅವ್ರು ಬರ್ತಾರೆ, ಅದೊಂದು ಚಾಲೆಂಜ್ ಆಗಿ ತೊಗೊಂಡು ಮಾಡಬೇಕಪ್ಪ ಅಂತ. ನಾನಿನ್ನು ಬಿಡಲಾರಿಗೆ ಹೇಳಿದರು. ಓಕೆ. ಆಮೇಲೆ ಈ 3 ಚಂದನದ ಗೊಂಬೆ, ಬೆಂಕಿಯ ಬಲೆ, ಬಿಡುಗಡೆಯ ಬೇಡಿ, ಈ 3 ತರಾಸು ನಾವೆಲ್ಸು. ಅದ್ರ ಮೇಲೆ ಅವರು ಬರೆದಿದ್ದಾರೆ. ಭಗವಾನ್ ನಿರ್ದೇಶಕರು, ದೊರೆ ಅದೇ ಕ್ಯಾಮ್ರಾ ಚಿಟ್ಟಿ ಬಾಬು ಅವರು, ಹೀಗೆ. ಸೊ ಆ ರೀತಿ ಅಂದರೆ ಹೇಳಿದಾಗ ಅದೇ ಚಾಲೆಂಜ್ ಆಗಿಬಿಡ್ತದೆ. ಬಟ್ ಒಬ್ಬ ನಟ ಹೀಗಿದ್ದಾಗ ಇಂಡಸ್ಟ್ರಿಯಲ್ಲಿ ಹೊಸಬರಿಗೆ ಮತ್ತು ಡೈರೆಕ್ಟರ್ಗಳಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಹುಶಃ ಶಂಕರ್ನಾಗೂ ಅದೇ ಕಾನ್ಫಿಡೆನ್ಸ್ ಅನಿಸುತ್ತೆ. ಅವ್ರು ಮಾಡಿದ ಸಿನಿಮಾಗಳಿರ್ಬೋದಲ್ಲ, ನಿಮ್ಮನ್ನು ಹಾಕ್ಕೊಂಡೇ ಮಾಡಿದ್ದಲ್ಲ. ಮಾಲ್ಗುಡಿ ಡೇಸ್ ಕೂಡ, ಮಾಲ್ಗುಡಿ ಡೇಸ್ ವಾಸ್ ಎ ಗ್ರೇಟ್ ಸಕ್ಸಸ್. ಬಿಕಾಸ್ ಅದು ಮಾಧ್ಯಮ ಬೇರೆ ಆಗಿತ್ತು, ಟಿ ವಿ ಮಾಧ್ಯಮದಲ್ಲಿ, ಅದು ಕೂಡ ಹಿಂದಿಯಲ್ಲಿ ಮಾಡಿದ್ರಿಂದ ನ್ಯಾಷನಲ್ ಇದೆಲ್ಲ ಸಿಕ್ತು. ಆಮೇಲೆ ಆರ್ ಕೆ ನಾರಾಯಣ್ ಬೇಸಿಕ್ ಸ್ಟ್ರಕ್ಚರ್ ಅವ್ರದ್ದಿತ್ತು, ಆರ್ ಕೆ ಲಕ್ಷ್ಮಣ್ ಅವ್ರ ಕಾರ್ಟೂನ್ಸ್ ಇತ್ತು. ಆಮೇಲೆ ಮೂಲತಃ ಶಂಕರ್ ಟ್ಯಾಲೆಂಟ್ ಎಲ್ಲ ಅದರಲ್ಲಿ ವ್ಯಕ್ತವಾಯಿತು. ಇಲ್ಲ ನಾವು ಮಾಡಿದ್ದ ಮೊದಲ ಚಿತ್ರದಲ್ಲೇ ಮಿಂಚಿನ ಓಟ, ಆಕ್ಸಿಡೆಂಟ್, ಅವಾರ್ಡ್ಗಳು ಬಂದಿವೆ ಅವಕ್ಕೆ. ಬಟ್ ಅವು ಬಾಕ್ಸ್ ಆಫೀಸಲ್ಲಿ ಯಶಸ್ವಿ ಆಗಲಿಲ್ಲ ಅನ್ನೋದನ್ನು ಹೆಚ್ಚು ಜನ ಗಮನಿಸಲಿಲ್ಲ, ಅವಾರ್ಡ್ ಬಂದಿದ್ದರಿಂದ. ಹೌದು. ಬಟ್ ಅಟ್ ದ ಬಾಕ್ಸ್ ಆಫೀಸ್ ಒಂದು ವಾರ, ಯಾಕಂದರೆ ಸಬ್ಜೆಕ್ಟ್ಸ್ ಫಾರ್ ಡಿಫ್ರೆಂಟ್. ಸೊ ಅದು ದ್ಯಾಟ್ಸ್ ಆಲ್ಸೋ ಅದನ್ನು, ಯಾಕಂದರೆ ನಿರ್ಮಾಪಕನಿಗೆ ಹಣ ಬರದೇ ಇದ್ದರೆ ಅವನು ಇನ್ನೊಂದಕ್ಕೆ ಹೆಂಗೆ ಕೈ ಹಾಕ್ತಾನೆ. ಅದು ದ್ಯಾಟ್ಸ್ ಆಲ್ಸೋ ಇಂಪಾರ್ಟೆಂಟ್. ನಾವೇ ಅದಕ್ಕೆ 2 ಫಿಲ್ಮಿಗೆ ನಾವೇ ಪ್ರೊಡ್ಯೂಸರ್ಸ್. ನಮಗೆ ಯಾಕೆ ಕಷ್ಟ ಆಯಿತು? ಇಬ್ಬರು ಮನೆಯಲ್ಲಿ ಆ್ಯಕ್ಟ್ರಸೇ ಇದ್ದು ಇನ್ನೂ 3ನೇ ಫಿಲ್ಮ್ ಮಾಡಬೇಕಂದ್ರೆ ಕಷ್ಟ ಆಯಿತು. ಯಾಕಂದರೆ ಇಲ್ಲೂ ಬಂಡವಾಳ ಬರಲಿಲ್ಲ, ಅಲ್ಲೂ ಬರಲಿಲ್ಲ. ಬಟ್ ಒಂದು ಪ್ರಶ್ನೆ ಇವತ್ತು ಕೇಳಲೇಬೇಕು. ಈ ಪದ್ಮಭೂಷಣದ ಸಂದರ್ಭದಲ್ಲಿ ನಿಮ್ಮ ಜರ್ನಿ ಇದೆಯಲ್ಲ, ನನಗೆ ಹೆಂಗೆ ಹೊಳಿತದೆ ಅಂದರೆ, ನಿಮಗೆ ಗಾಡ್ ಫಾದರ್ ಇರಲಿಲ್ಲ, ಅಭಿಮಾನಿ ಸಂಘಗಳಿರಲಿಲ್ಲ, ಸೊ ನಿಮ್ಮನ್ನು ಮುನ್ನಡೆಸುವವರು ಯಾರೂ ಇರಲಿಲ್ಲ. ಅಂದರೆ ಇದೆಲ್ಲ ಒಂದು ಸೆಲ್ಫ್ ಮೇಡ್. ಇದು ನೀವೇ ಸ್ವಂತ ಶಕ್ತಿಯಿಂದ ಬೆಳ್ಕೊಂಬಂದಿದ್ದು, ಸ್ವಂತ ಶಕ್ತಿಯಿಂದ ಸಾಧಿಸ್ಕೊಂಡು ಬಂದಿದ್ದು. ಆಮೇಲೆ ಎಲ್ಲ ಸ್ವಂತ ನಿರ್ಧಾರದ ಮೇಲೆ ನಿಂತಿರೋದು. ಈ ಸಿನಿಮಾ ಬೇಕೋ ಬೇಡವಾ ಅಂತ ಹೇಳೋದು, ಇದೆಲ್ಲ ನೀವೇ ಒಂದು ನಿರ್ಧಾರ ಮಾಡಿರೋದು. ಈ ನಿರ್ಧಾರ ಮಾಡುವಂಥ ಒಂದು ಶಕ್ತಿ ಇದೆಯಲ್ಲ, ಅದು ಅಂದರೆ ಒಂದು ಕಾಲದಲ್ಲಿ ನಿಮ್ಮನ್ನು ಇಂಟೆಲೆಕ್ಚುವಲ್ ನಟ ಅಂತ ಕರಿತಿದ್ರು. ನಿಮ್ಮ ಓದು, ಆಮೇಲೆ ನಿಮ್ಮ ಮಾತುಗಳು, ಅದು ಭಾಳ ಸ್ಪಷ್ಟವಾದ ಆಲೋಚನೆಗಳು, ಭಾಳ ಸಕಾರಾತ್ಮಕವಾದ ಚಿಂತನೆ, ಇದೆಲ್ಲ ಇತ್ತಲ್ಲ, ಇವತ್ತಿಗೂ ಇದೆ ಅದು. ನೀವು ಯಾವುದೇ ಒಂದು ವಿಷಯ ಬಂದಾಗ ನಾನು ನೋಡಿದ್ದೀನಿ, ಆ ಕಾವೇರಿ ಇಶ್ಯೂ ಬಂದಾಗ ಹಲವು ಸಂದರ್ಭಗಳಲ್ಲಿ ನೀವು ಭಾಳ ಗಟ್ಟಿಯಾಗಿ ಮಾತಾಡಿದ್ದು ನೋಡಿದ್ದೀನಿ. ಸೊ ಇದು ಒಂದು ಒಟ್ಟಾರೆಯಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಇದು ಹೆಂಗೆ ಬಂತು ಅಂತ? ಅದು ಗುರುಶಕ್ತಿ, ದೈವಿ ಶಕ್ತಿಯೇ. ಆಮೇಲೆ ನಾವು ನೆಟ್ಟಿಗಿದ್ದು ಬೇಕು ಅಂದರೆ ಆ ರೀತಿ ಶಕ್ತಿಗಳು ಹಿಂದಿದ್ದಾಗ ನಿಮಗೆ ಪ್ರತಿಯೊಂದು, ಈಗ ಭೀಮಸೇನ್ ಜೋಶಿಯವರ ಹಾಡು ಒಂದಿದೆ, ಅದರೆಲ್ಲ ಹೇಳಿದಾಗ ಅವರು ಎಲ್ಲರೂ ಕೇಳೋದೇನು ಅಂದರೆ, ಅದು ಯಾತಕ್ಕೆ ಇದ್ರೆ ನೀವು ನಿಮ್ಮ ಹೃದಯ ಸ್ವಚ್ಛವಾಗಿದ್ದರೆ, ನಿಮ್ಮ ಮನಸ್ಸು ಸ್ವಚ್ಛ, ಅಂತಃಕರಣ ಸ್ವಚ್ಛವಾಗಿದ್ದರೆ ನಿಮಗೆ ಯಾವ ಭೀತಿ ಇರುವುದಿಲ್ಲ. ತೈಲಧಾರೆ ಅಂತೆ. ಹೌದು, ಅದರಲ್ಲಿ ಅದು ಹಾಡ್ತೀರಾ ಸರ್? ಅದರಲ್ಲಿ ಭೀಮಸೇನ್ ಜೋಶಿ ಹಾಡಿದ್ದು, ಕೈಲಾಸವಾಸ ಗೌರೀಶ ಈಶಾ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಆ ಪೋಯಿಟ್ ಮಿಸ್ಚಿಫ್ ನೋಡಿ, ಅಲ್ಲಿ ಶಿವ ಅಂದರೆ ಯಾವಾಗಲೂ ಆ ಸ್ಮಶಾನದಲ್ಲಿ ಕುತ್ಕೊಂಡು ಧ್ಯಾನ ಮಾಡೋನು, ಹರಿಯಲ್ಲಿ ಮನಸ್ಸು ಕೊಡವ ಶಿವನೇ ಅಂದರೆ ನೀನು ಕೂಡ ಸ್ವಲ್ಪ ಸಂಸಾರದ ಕಡೆ ಗಮನ. ಒಟ್ಟು ಎಂಡಲ್ಲಿ ಅವರು ಪಾಪ ಕವಿ ಸಂತರು ಬರೆದಿದ್ದು, ಮನಸ್ಸು ಕಾರಣವಲ್ಲ, ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯವಕ್ಕಿಲ್ಲ, ಅನಲಾಕ್ಷ ನಿನ್ನ ಪ್ರೇರಣೆಯಿಲ್ಲದೆ, ಧನು ಜಗತ ಮಮಹಾರಿ ದಂಡ ಪ್ರಣವವ ಮಾಡ್ಬೆ, ಮಣಿಸೋ ಈ ಶಿರವ ಸಜ್ಜನ ಚರಣ ಕಮಲದೋಳು, ಕೈಲಾಸವಾಸ ಗೌರೀಶ ಈಶಾ
ಲಾಸ್ಟಲ್ಲಿ ಕೇಳ್ತಾನೆ, ಭಾಗೀರಥಿ ಧರನೆ ಭಯವ ಪರಿಹರಿಸಯ್ಯ, ಭಯವ ಪರಿಹರಿಸಯ್ಯ, ಲೇಸಾಗಿನಿ ಸಲಹೋ ಸಂತತ ಸರ್ವದೇವ, ಭಾಗವತ ಜನಪ್ರಿಯ ವಿಜಯ ವಿಠಲನೆಂಡ್ರೆ ಜಾಗು ಮಾಡಲೆ ಭಜಿಪ ಭಾಗ್ಯವನು ಕೊಡೋ ತಂದೆ ಕೈಲಾಸವಾಸ ಗೌರಿ. ಅದರಲ್ಲಿ ನಮ್ಮದು ಸನಾತನ ಧರ್ಮ, ಶಾಸ್ತ್ರ ಧರ್ಮ. ಆದರೆ ಆ್ಯಕ್ಚುಲಿ ಬಹಳಷ್ಟು ಜನ ಅದನ್ನು ಗಮನಿಸಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಬಂದ ನಂತರ ಅವರ ಅವತಾರದಲ್ಲಿ ಅವರು ಭಾಗವತ ಧರ್ಮ ಅನ್ನೋದನ್ನು, ಈಗ ಶಾಶ್ವತ ಧರ್ಮ ಅಂದರೆ ಏಡ್ಸು, ಈ ರೋಗ ಆ ರೋಗ ಅಂತ ಹೇಳಿದವರು ನಿಮಗೆ ಕೇಳಿದ್ದೀರಿ. ಶಾಶ್ವತ ಧರ್ಮ, ಸನಾತನ ಧರ್ಮ ಬೈಯವರು. ಅದರ ನಂತರ ಅದು ಅವ್ರಿಗೆ ಇನ್ನೂ ಗೊತ್ತಿಲ್ಲ, ಅದನ್ನೇ ತಿಳ್ಕೊಂಡಿಲ್ಲ. ಇನ್ನು ಇದಂತೂ ಅರ್ಥವಾಗೋದಿಲ್ಲ. ಭಾಗವತ ಧರ್ಮ ಅನ್ನೋದನ್ನು ಕೃಷ್ಣ ಪರಮಾತ್ಮನ ನಂತರ ಬಂದಿರುವಂಥದ್ದು. ಅದು ವ್ಯಾಸರಿಂದ ಪ್ರಾರಂಭವಾಗಿದೆ. ಅದು ದ್ವಾಪರ ಯುಗದಲ್ಲಿ, ಕೃತಯುಗದಲ್ಲಿಲ್ಲ, ತ್ರೇತಾಯುಗದಲ್ಲಿಲ್ಲ, ದ್ವಾಪರ ಯುಗದಿಂದ ಶುರುವಾಗಿದ್ದು ಭಾಗವತ ಧರ್ಮ. ಭಾಗವತ ಜನಪ್ರಿಯ ವಿಜಯ ವಿಠಲನೆಂಡ್ರಿ ಜಾಗು ಅಲ್ಲಿ ಬರ್ತದೆ. ಹಾಗೆ ಈ ಥರದ್ದು ಅದನ್ನೇ, ಯಾಕಂದರೆ ಇದನ್ನು ಭೀಮಸೇನ್ ಜೋಶಿಯವರ ಹಾಡುಗಳು ಒಂಥರ ಭಾಳ ನನಗೆ ಒಂಥರ ಬಾಲಮುರಳಿಯವರು ಒಂದು ಕಡೆ ವಿಶೇಷವಾಗಿ ನಮ್ಮ ಭೀಮಸೇನ್ ಜೋಶಿ ಅವರದು, ಅವರ ಹಾಡುಗಳನ್ನು ನಾವು ಚಿತ್ರಗಳಲ್ಲಿ ಬಳಸ್ಕೊಂಡಿದ್ದೀವಿ. ಬಟ್ ಅವರ ಹಾಡುಗಳು ಕೆಲವು ಭಾಳ ಅರ್ಥಪೂರ್ಣವಾದ ಹಾಡುಗಳು, ಅರ್ಥವಾಗುವಂಥವು, ಆ ರೀತಿಯ ಹಾಡುಗಳನ್ನು ಅವ್ರು ಹಾಡ್ತಿದ್ರು. ಇತ್ತೀಚೆಗೆ ಅದಕ್ಕೆ ನಾನು ಇವರೆಲ್ಲ ಕೆಲವು ಸಲ ಫ್ಯೂಷನ್ ಮ್ಯೂಸಿಕ್ ಅಂದಾಗ ನನಗೆ ಭಾಳ ಏನೇನೋ ಹಾಡು, ಯಾವ್ಯಾವುದೋ ಫ್ಯೂಷನ್ ಅಂತೇಳಿ ಏನೇನೋ, ಅಂದರೆ ಹೇಳಿದ ಈಸ್ಟ್ ಈಸ್ ಈಸ್ಟ್, ದ ವೆಸ್ಟ್ ಈಸ್ ವೆಸ್ಟ್, ದ ಟ್ವೈನ್ ಶಾಲ್ ನೆವರ್ ಮೀಟ್ ಅಂದ. ಪೂರ್ವವೇ ಪಶ್ಚಿಮ, ಇನ್ ದ ಸೆನ್ಸ್ ಆಫ್ ವೆಸ್ಟರ್ನ್ ವರ್ಲ್ಡ್ ಮತ್ತು ನಮ್ಮ ಈ ಕಡೆ ದೇಶ, ಆ ರೀತಿ ಅರ್ಥದಲ್ಲಿತ್ತು. ಹಾಗೆ ಕೆಲವು ಫ್ಯೂಷನ್ ಮ್ಯೂಸಿಕ್ ಅಂತ ನೀವು ಬಲಾತ್ಕಾರವಾಗಿ ಆದರೂ ಕೂಡ ಭೀಮಸೇನ್ ಜೋಶಿ ಅವರು, ಬಾಲಮುರಳಿಯವರು ಜೊತೆಯಲ್ಲೇ ಕೂತು ಹಿಂದೂಸ್ತಾನಿ ಮತ್ತು ಕರ್ನಾಟಕ ಮ್ಯೂಸಿಕ್ಕನ್ನು ಜೊತೆಯಲ್ಲಿ ಕೂತು ಜುಗಲ್ಬಂದಿ ಮಾಡಿ ಎಷ್ಟು ತೋರಿಸಿದ್ದಾರೆ. ಅದಕ್ಕೆ 2 ವರ್ಷದಿಂದ ಅದಕ್ಕೆ ನನಗೂ ತಲೆಯಲ್ಲಿತ್ತು, ಇದಕ್ಕಂತೂ ಉತ್ತರ ಕೊಡಬೇಕೆಲ್ಲಾದರೂ, ಇದು ಫ್ಯೂಷನ್ ಮ್ಯೂಸಿಕ್ ಅಂತ ಹೇಳ್ಕೊಂಡು ಏನೇನೋ ಸಿನಿಮಾ ಹಾಡುಗರು ಹೆಚ್ಚಾಗಿ, ಅಥವಾ ಅಂಥ ಆಳವಾದ ಹಾಡುಗಾರರಲ್ಲ ಅಂಥವರು ಎಲ್ಲ ಮಾಡಿ ಏನೋ ಕೆಡಿಸ್ತಾ ಇದ್ದಾರೆ ಅಂತ ನನ್ನ ಭಾವನೆ ಇತ್ತು. ಅಲ್ಲಿ ಶಂಭು ಹೆಗಡೆ ಪ್ರಶಸ್ತಿ ನನಗೆ ಶಿವಾನಂದ ಹೆಗಡೆ ಅವರಲ್ಲಿ ಹೊನ್ನಾವರ ಹತ್ರ ಹುಡುಕಿದಾಗ ಅಲ್ಲೇ ಒಂದು ಹಾಡು ಹೇಳಿ ಅಂದರೆ ನನಗೆ ಬಾಲ್ಯದ್ದು ಇದು ವಾಯನಕೆ ಮನೆಯಲ್ಲೇ ಇನ್ನೊಬ್ಬರು ಅವರ ಹೆಸರು ಮರ್ತೇನೆ ನಾನು, ಅವರು ಇದು ಹಾಡಿದ್ದು. ನಮಗೆ ಶಾಲೆಯಲ್ಲಿ ಹಳೆಗನ್ನಡ ಕಲಿಸ್ತಿದ್ದರು. ಸೊ ನಾನು ಅದನ್ನು ನಿಮ್ಗೆ ಹಾಡ್ತೀನಿ. ಅದರಲ್ಲಿ ಯಾಕಂದರೆ ಅದು ಯಕ್ಷಗಾನದ ಯಾಕೆ ನಾವು ಆ್ಯಕ್ಚುಲಿ ಯಕ್ಷಗಾನ ನಾವು ಕರಾವಳಿಯಲ್ಲಿ ಮಾತ್ರ ಹೆಚ್ಚಾಗಿ ಪ್ರಯೋಗಿಸ್ತಾರೆ. ಆಮೇಲೆ ಅದರ ಸಾಹಿತ್ಯದ ಕಡೆ ಹೆಚ್ಚು ಕನ್ನಡಿಗರು, ವಿಶೇಷವಾಗಿ ನಮ್ಮ ಇಂದಿನ ಪೀಳಿಗೆಯವರು ಸಾಹಿತ್ಯದ ಕಡೆ ಆದರೂ ಗಮನ ಕೊಡಿ. ಎಂಥ ಶ್ರೀಮಂತ ಸಾಹಿತ್ಯ ಯಕ್ಷಗಾನದಲ್ಲಿದೆ. ಅದು ಅವರು ಹೇಳೋ ರೀತಿ ಬೇರೆ ಬೇರೆ ಥರ ಇದ್ದರು. ಸಾಹಿತ್ಯ ಬಹಳ ಬಹಳ ಶಕ್ತಿದಾಯಕ, ವೆರಿ ಪವರ್ಫುಲ್ ವರ್ಡ್ಸ್. ಆ್ಯಂಡ್ ಅದರಲ್ಲಿ ತಾಳ ಎಲ್ಲ ಎವ್ರಿಥಿಂಗ್ ಕಮ್ಸ್ ಇನ್ ಇಟ್. ಅದರ ಕಡೆ ನಮ್ಮ ನಟರೇ ತೋರಿಸಿದರೂ ಕೂಡ ಭಾಳ ಎಲ್ರಿಗೂ ಲಾಭಕರವಾಗ್ತಿರ್ತದೆ, ಅವರಿಗಂತೂ ಬಹಳ ಲಾಭಕರವಾಗ್ತದೆ. ಸೊ ಆ ಪ್ರಶಸ್ತಿಲಿ ಇದನ್ನು ಹಾಡು ಅಂದಾಗ ನಾನು ಒಂದು ಪ್ರಯತ್ನ ಮಾಡ್ತೀನಿ, ಇಲ್ಲಿ ಒಂದು ಫ್ಯೂಷನ್ ಮ್ಯೂಸಿಕ್ ಹಾಡ್ತೀನಿ ಅಂತ ಹೇಳಿ ಶುರು ಮಾಡಿದ್ದು. ಇದು ವಾಯನಕೆ ಮನೆಯಲ್ಲೂ ಅವರು ಬಂದಿದ್ದು. ನಾನು ಅವರು ಈ ಹಾಡು ಕೇಳಿ ನನಗೆ ಬಾಲ್ಯದಲ್ಲಿ 7ನೇ 8ನೇ ತರಗತಿಯಲ್ಲಿ ಹೊನ್ನಾವರದಲ್ಲಿ ಕಲಿಸ್ತಿದ್ದರು. ನಮ್ಮ ಕನ್ನಡ ಮೇಷ್ಟ್ರು ಅಲ್ಲಿ ಪಂಡಿತ್ ಮೇಷ್ಟ್ರು ಅಂತ ಒಬ್ಬರಿದ್ದರು. ನಾವೆಲ್ಲ ಮಾಸ್ತರ್ ಅಂತಿದ್ವು, ಇಲ್ಲಿ ಮೇಷ್ಟ್ರು ಅಂತಾರೆ ಈ ಕಡೆ. ಸೊ ಅವ್ರದ್ದೊಂದು ಹಳೆಗನ್ನಡದಲ್ಲಿ ಇದ್ದು, ಇವರು ವಾಯನಕೆಯವ್ರ ಮನೆಯಲ್ಲಿ ಅವರು ಅದನ್ನು ಹಾಡೋದ. ನಾನು ತಕ್ಷಣ ಇದು ಸ್ವಲ್ಪ ನಾನು ಬರ್ಕೋತೀನಿ ಒಂದು ಸಲ ಹೇಳಿ ಅಂತ ಕಡೆಗೆ ನಾನೇ ಹಾಡಿ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದು ಚೆಂದ, ಅದು ಇದು ಮಾಡಿದೆ, ಫ್ಯೂಷನ್ ಮ್ಯೂಸಿಕ್ ಮಾಡಿದೆ. ಉದಾಹರಣೆಗೆ ಅದು ನೀವು ಕೇಳಿ ಗೊತ್ತಾಗ್ತದೆ ನೀವು. ದಶಭುಜ ಮಂದಿತ್ತಟಕಂಪ ಸರಿಸಿಯ ಸವಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಡವನತ್ತಲ್ ಒಂದು ಪದಂ ಬ್ರಹ್ಮಾಂಡವನೆತ್ತಲ್ ಜಡೆಗಳು ಬೆಂಬಿಳಿಮಿಳಿದಾಡುತ್ತೆ ತುರನದಿ ತುಳೆಯೊಳು ತೊಡುಕಾಡುತ್ತೆ ಕಡು ಚೆಲ್ವಳಗ ತಣಿದಾಡುತ್ತೆ ಆಡಿದ್ದನ್ ಆಹಾ
ಶಂಕರ ಆಡಿದ್ದನ ಗುಂಡಯ್ಯ ನಂದೀಶ್ವರ ಒಂಥರ ಈ ಯಾವುದಂತ ಶಿವನ ತಾಂಡವದ ಇದನ್ನು ನೆನಪು ಕೊಡ್ತದೆ. ಕುಣಿಯುತ್ತೆ ಕೊರಲೆತ್ತುತ್ತೆ ನೊರೆ ತೂಗುತ್ತೆ ತೊನೆಯುತ್ತೆ ತೂಗಾಡುತ್ತೆ ಸುಖಿಯಾಗುತ್ತೆ ಕೊಂಕುತೆ ಬಿಂಕುತೆ ಹಾರೈಸುತ್ತಂ ಬಿಂಕವ ಬೆತ್ತಲ ಚೆಂದಾಡುತ್ತಂ ಆಡುವ ಗುಂಡಯ್ಯನ ಹೊಸ ನೃತ್ಯಂ ನೋಡುವ ಶಿವನಂ ಮುಟ್ಟಿತು ಸತ್ಯಂ ಇಳೆಯಲಿ ಎಲ್ಲೋರ್ಗಾಡುವನೆನುತು ಇಳೆಯಲಿ ಎಲ್ಲೋರ್ಗಾಡುವನೆನುತು ಆಡಿದ್ದಂ ಆಹಾ ಶಂಕರ ಮಿಸುಗುವ ಡಮರುಗ ಢಂ ಢಂ ಡಣಿರಣಿತಿ ಸುರದಿ ಹರಿಯುವ ತಾರಂ ತಿರ್ರನಿ ತಿರುಗುತ್ತಿರ ಜೈಗಳೆಡೆಯುತ್ತಲ್ ಕರಿಯನ ಭಂನ ಭವನದಿ ಜೋಹಿಸಲ್ ಸರಸಿಜ ಭವನಂ ನಿರುಪೊಬ್ಬಿಡುತ್ತಿರೆ ಸುರರ ಶಿರೋಮಾನೆಗಳುರುಳುತ್ತಿರೆ ಪೊಂಗೆಜ್ಜೆಗಳರ ವಂಗುಲು ಗುಲು ಎನೆ ತೊಂಗಲ ಗಂಟೆ ಢಣಂ ಢಣಮೆಣಿರನೆ ತೊಂಗಲ ಗಂಟೆ ಢಣಂ ಢಣಮೆಣಿರನೆ ಆಡಿದ್ದ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಫ್ಯೂಷನ್ ಮ್ಯೂಸಿಕ್. ಹಾಗೆ ಒಂದೊಂದು. ಬಟ್ ಆ ಗುಂಡಯ್ಯನ ಹಾಡುಗಳಲ್ಲಿರುವ ಒಂದು ಪದ ವೈಭವ ಭಾಳ ಅದ್ಭುತ. ಅದು ಅದೇ ಇರೋದು ಯಕ್ಷಗಾನದಲ್ಲಿ ಯಕ್ಷಗಾನದಲ್ಲಿ ಎಲ್ಲ ಕಾಣ್ಬಿಟ್ಟು ಏನು ಮಾಡೋದು, ಜನ ಆಸ್ತೆ ತೋರಿಸ್ಬೇಕು. ಕನ್ನಡ ಹಳೆ ಸಾಹಿತ್ಯದಲ್ಲಿ, ಹಳೆಗನ್ನಡದಲ್ಲಿ ಎಂಥ ಪದಗಳಿವೆ. ಮತ್ತು ನಿಮ್ಮಂಥ ಅದನ್ನು ನೆನಪಿಟ್ಟುಕೊಂಡು ಕಂಠಪಾಠ ಮಾಡಿ ಇವತ್ತಿಗೂ ಹಾಡುವಂಥ ಇದು ಗುರುಮುಖೇನ ಕಲ್ತಿದ್ದಲ್ಲ, ನೀವು ನಿಮ್ಮ ಸ್ವಂತ ಆಸಕ್ತಿಯಿಂದ ಕಲ್ತಿದ್ದು. ಸೊ ಅಲ್ಲ, ಗುರುಗಳೇ ಕಲಿಸಿದ್ದು. ಬಟ್ ಏನಂದರೆ ಅದ್ರ ಜೊತೆ ನಾವು ವಿ ಶುಡ್ ಬಿ ಇನ್ ಟಚ್ ವಿತ್ ಇಟ್. ಬಿಟ್ಟು ಹಾಕ್ಬಿಟ್ರೆ ಅದು ಮರ್ತು ಹೋಗ್ತದೆ. ಸಾಂಗತ್ಯ ಸಂಘ ಜೊತೆಯಲ್ಲಿ ಇಟ್ಕೋಬೇಕು. ಬಟ್ ನಿಮ್ಮ ದಿನಚರಿ ಹೆಂಗಿರುತ್ತೆ ಸರ್? ಅಂದರೆ ಐ ಆಮ್ ವೆರಿ ಕ್ಯೂರಿಯಸ್. ಯಾಕಂದರೆ ನನಗೆ ಗೊತ್ತಿದ್ದಾಗೆ ನೀವು ಬೆಳಿಗ್ಗೆ ಎದ್ದು 7-8 ಪೇಪರ್ ಓದ್ತೀರಿ, ಆಮೇಲೆ ಟೆಲಿವಿಷನ್ ನೋಡ್ತೀರಿ. ಇವರು ವೆರಿ ಅಪ್ಡೇಟ್ ಎಲ್ಲ. ಅಂದರೆ ಈಗೆಲ್ಲ ಅವೆಲ್ಲ ಟೆಲಿವಿಷನ್ ನೋಡ್ತೀನಿ, ಹೆಡ್ಲೈನ್ಸ್ ನೋಡ್ತೀನಿ, ಬೇರೆ ಬೇರೆ ಚಾನೆಲ್ಸಲ್ಲಿ ಏನು ಬರ್ತಿದೆ ಅಂತ ನೋಡ್ತೀನಿ. ನ್ಯೂಸ್ ಪೇಪರ್ಸು ಕೂಡ ಈಗ ಭಾಳ ಕಡಿಮೆ ಮಾಡಿದ್ದೀನಿ, ಅಷ್ಟು ಓದೋದಿಲ್ಲ. ಈಗ ಇಷ್ಟು ವರ್ಷ ಆದಮೇಲೆ ಅದೆಲ್ಲ ಎಲ್ಲ ಕಡೆ ಸಂಚಾರ ಮಾಡಿ ಬಂದಮೇಲೆ ಏನಿರ್ತದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಆಮೇಲೆ ಟಿ ವಿಯಲ್ಲಿ ಬಂದಿರೋದು ಪೇಪರಲ್ಲಿ ಇದು ಹೆಚ್ಚು ಓದೋದಿಲ್ಲ. ಬಟ್ ನಮ್ಮ ಮೆಡಿಟೇಷನ್ನು, ಯೋಗ, ಅದರಲ್ಲಿ 3 ಸಲ ಅದರಲ್ಲಿ ಮುಂಜಾನೆ 1-1.5 ಗಂಟೆ, ಮಧ್ಯಾಹ್ನ 45 ನಿಮಿಷ, ಮತ್ತು ಸಂಜೆ ಈ ಸಂಧಿಕಾಲ ಅಂತಾರಲ್ಲೇ, ಸಂಜೆ ರಾತ್ರಿ ಆಗುವ ದಿವಸ ರಾತ್ರಿ ಆಗುವ ಸಂದರ್ಭ, ಅದಕ್ಕೆ ಸಂಧಿಕಾಲ. ಆ ಸಂಧಿಕಾಲದಲ್ಲಿ ಅದರಲ್ಲಿ ಒಂದು 15 ನಿಮಿಷ ಈ ಥರ ಮೆಡಿಟೇಷನ್ ಇದು ಮಾಡ್ತಿರ್ತೀನಿ. ಆಮೇಲೆ ವ್ಯಾಯಾಮ, ಆಮೇಲೆ ರಿಲ್ಯಾಕ್ಸ್. ಬೇಸಿಗೆ ರಿಟೈರ್ಡ್, ಸೆಮಿ ರಿಟೈರ್ಡ್ ಅಥವಾ ರಿಟೈರ್ಡ್ ಅನ್ಬೋದು. ನೀವು ಇತ್ತೀಚೆಗಂತೂ ನಿಮಗೆ ಭಾಳ ತೆಲುಗು ಮತ್ತು ಬೇರೆ ಭಾಷೆಗಳಿಂದ ಬೇಡಿಕೆಗಳು ಬರ್ತಾ ಇವೆ, ನೀವು ಯಾವುದು ಒಪ್ಕೋತಿಲ್ಲ ಅಂತ ಕೇಳಿದ್ದೀನಿ. ಅಂದರೆ ಅಲ್ಲೂ ಕೂಡ ಅಂದರೆ ಅದಕ್ಕೆ ಈ ನನ್ನ ಕರ್ಮಭೂಮಿ ಕರ್ನಾಟಕವೇ ಆಗಿದ್ದು. ಯಾಕೆ ಅಂದರೆ ಇಲ್ಲಿ ಭಿನ್ನತೆ. ಇಲ್ಲೂ ಸ್ಕ್ರಿಪ್ಟ್ ಬರ್ತವೆ, ಬಟ್ ಇನ್ನೂ ಹುಡುಗರು ಕೆಲಸ ಮಾಡಬೇಕು. ಅಂಡರ್ ದ ಸರ್ಕಮ್ಸ್ಟೆನ್ಸಸ್, ಇನ್ ದ ಸರ್ಕಮ್ಸ್ಟೆನ್ಸಸ್ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ಸ್ ಅದು. ಹೇಗೆ ಮಾಡ್ತಾರೆ ಈಗ ಜನ ಚೆನ್ನಾಗೇ ಮಾಡಿದ್ರು ಕೂಡ ಈಗ ಜನ ಬರ್ತಿಲ್ಲ ಈ ಕೊರೋನಾ ಆದಮೇಲೆ ಥಿಯೇಟ್ರಿಗೆ. ಅದೊಂದು ವಿಷಾದವಿದೆ. ಆದರೆ ನನಗೆ ಭರವಸೆ ಇದೆ. ಇದು ನಾನು ಬಂದಾಗ ನನ್ನ ಮೊದಲು ಚಿತ್ರ ಒಂದೇ ಥಿಯೇಟ್ರಲ್ಲಿ ಇದಾಗಿದ್ದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ಇತ್ತು. ಜನ ನೋಡಿದರು. ಆಮೇಲೆ ಕ್ರಮೇಣ ಅದು ಬದಲಾಗಬಹುದು. ಆಮೇಲೆ ಇದರಿಂದ ಏನೋ ಒಂದು ಆಗ್ತದೆ ಅಂದರೆ ಸ್ಮಾಲರ್ ಥಿಯೇಟರ್ಸ್ ಆಗ್ಬೋದು ಅಥವಾ ಲಕ್ಸುರಿಯಸ್ ಥಿಯೇಟರ್ಸ್ ಆಗ್ಬೋದು. ಈಗ ಥಿಯೇಟ್ರ್ಗಳಲ್ಲಿ ರಶ್ ಆದರೆ, ಈಗ ಒಂದು ಸಿಂಗಲ್ ಥಿಯೇಟ್ರ್ ಅಂತ ಏನಂತೀವಿ, ಒಂದು ಲೇಡೀಸ್ಗೆ ಜೆಂಟ್ಸಿಗೆ ಒಂದು ಟಾಯ್ಲೆಟ್ ಇರ್ತದೆ, 4 ಶೋ. ಆ ಟಾಯ್ಲೆಟ್ ಕ್ಲೀನಿಂಗು ಅದ್ರಲ್ಲಿ ಏನಾಗ್ತದೆ, ಟಾಯ್ಲೆಟ್ ವಾಸನೆ ಎಲ್ಲ ಕಡೆ ಹಬ್ಬುತ್ತದೆ. ಆಮೇಲೆ ಈ ಕಾಂಪ್ಲೆಕ್ಸ್ಗಳಲ್ಲಿ ಥಿಯೇಟ್ರ್ಗಳು ಬಂದಮೇಲೆ ಜನ ಅದಕ್ಕೆ ಹೋಗಿ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರು, ಅದೆಲ್ಲ ಆ ಥರದ ವಾತಾವರಣ ಇಲ್ಲಲ್ಲ. ಸೊ ಇಲ್ಲಿ ಕ್ರಮೇಣ ಕಮ್ಮಿ ಆಗ್ತಾರೆ. ಅಂಥ ವಾತಾವರಣದ ಮೇಲಿಂದ ಈ ಕೊರೋನಾ ಬಂತು, ಈ OTT ಎಲ್ಲ ಬಂತು.
ಇವತ್ತು ಒಂದು ಪಾಸಿಟಿವ್ ಸೈನ್ ಏನಂದರೆ OTT ಕೂಡ ಕೊಲ್ಯಾಪ್ಸ್ ಆಗಿದೆ ಈಗ. ಸೊ ಎಲ್ಲೋ ಒಂದು ಕಡೆ ನನಗನ್ನಿಸೋದು ಇದು ಪಿಕಪ್ ಆಗ್ತದೆ ಸಿನಿಮಾ ಆಗ್ತದೆ, ಬಟ್ ಸ್ಮಾಲರ್ ಥಿಯೇಟರ್ಸ್ ಮಾಡಬೇಕು ಮುಂದೆ. ಬಟ್ ಬಿಕಾಸ್ ಈ ಜನ್ರೇಷನ್ ಇದೆ. ನಾನು ಆರಂಭದಲ್ಲಿ ಎಷ್ಟು ಸಿನಿಮಾ ಮಾಡ್ತಿದ್ದೆ, ಬಟ್ ನೀವು ಮಾಡಿದಾಗ ಬೆಂಕಿಯ ಬಲೆ ಅದು ಆ ಒಂದು ಸರಣಿ ಬಂದಾಗ ಪ್ರಾರಂಭದಲ್ಲಿ ನಾನು ಹೇಳ್ತೀನಲ್ಲ, ನಮ್ಮ ಬ್ಯಾಂಕ್ನವ್ರು ಹಾಗೇನೋ ಹೇಳಿದರು ನಿಜ. ಸೊ ನಾನು ಮೊದಲು ಸಂಕಲ್ಪ, ಆಮೇಲೆ ಕನ್ನಡದಲ್ಲೇ ಹೇಳಿದ್ರು ಹಂಸಗೀತೆ, ಆಮೇಲೆ ಲಂಕೇಶ್ವರ ಅನುರೂಪ, ಆಮೇಲೆ ಕನ್ನೇಶ್ವರ ರಾಮ, ಅಲ್ಲಿ ಅಂಕುರ್, ನಿಶಾಂತ್, ಮಂಥನ್, ಭೂಮಿಕಾ, ಕೊಂಡೂರ, ಆಮೇಲೆ ಕಲಿಯುಗ್, ಈ ಥರ ಎಲ್ಲ ಸತ್ಯವರದೆ ಬರ, ಎಲ್ಲ 15 ಫಿಲ್ಮ್ಸ್ಗಳು ಬರೀ ಆರ್ಟ್ ಫಿಲ್ಮ್ಸೇ. ಆಮೇಲೆ ಅದರಲ್ಲಿ ಎಷ್ಟು ಸಂಪಾದನೆ ಆಗ್ತದೆ ಆರ್ಟ್ ಫಿಲ್ಮಲ್ಲಿ. ಆದರೂ ಧೈರ್ಯ ಮಾಡಿ ಕೆಲಸ ಬಿಟ್ಬಿಟ್ಟೆ. ಪೂರ್ತಿ ಒಂದು ವರ್ಷ ಭಾಳ ಕಷ್ಟ ಆಯಿತು. ಯಾಕಂದರೆ ಇದು ಯು ಆರ್ ಡಿಪೆಂಡೆಂಟ್ ಆನ್ ಯುವರ್ ಪ್ರೊಫೆಷನ್. ಅಲ್ಲಿ ತಿಂಗಳಿಗಾದರೂ ಕಡಿಮೆ ಇದ್ದರೂ ಅಷ್ಟಾದರೂ ಬರ್ತದೆ, ಅದು ನಿಂತುಬಿಟ್ರೆ ಅದು ಒಂದು ವರ್ಷ ಅನುಭವಿಸಿದ್ದೀನಿ ನಾನು. ಬಟ್ ಅಲ್ಲೇನಾಗ್ತದೆ, ಬ್ಯಾಂಕ್ ಕೆಲಸಕ್ಕಿದ್ದಾಗ ಇವನಿಗೆ ಎಷ್ಟು ಸವಲತ್ತುಗಳನ್ನು ಕೊಡ್ತಾರೆ, ಇವನು ಹೋಗ್ತಾನೆ, ಅವನಿಗೆ ಕೆಲಸ ಸಿನಿಮಾ ಕರೆದು ಕೂಡಲೇ ಹೋಗ್ತಾನೆ. ಮೇ ಬಿ ಸಂಬಳ ಇಲ್ಲದೆ ಹೋಗ್ತಿರ್ಬೋದು, ರಜೆ ಹಾಕಿ ಹೋಗ್ಬೋದು, ಬಟ್ ಅವನಿಗೆ ಒಂಥರ ಫೇವ್ರಿಟಿಸಮ್ ಅಂತ ನನ್ನ ಕಲೀಗ್ಸಿಗೇನೆ ಅನಿಸುತ್ತೆ. ನಾನು ಆ ಸ್ಥಾನದಲ್ಲಿ ನನಗೂ ಅನಿಸುತ್ತೆ, ಅವನಿಗೆ ಏನಷ್ಟು ಫೇವರ್ ಮಾಡ್ತಾರೆ ಅಂತ ಮನಸ್ಸಿಗೆ ಬರ್ತದೆ. ಸೊ ಅದು ಇರಬಾರ್ದು, ಅದು ಬೇಡ. ಒಂದು ಸಲ ಅದು ಫುಲ್ ಟೈಮ್ ಒಂದು ಸಲ ಹೋಗಿಬಿಟ್ರೆ ಸರಿ ಹೋಗ್ತದೆ ಅಂದ್ಕೊಂಡು ಆ ರೀತಿ ಕೆಲಸ ಬಿಟ್ಟು ಒಂದು ಸಿನಿಮಾ ಬಂದಿತ್ತು ಇಲ್ಲಿ. ಅದು ಅಂಕುರ್ ಮುಗಿದ ಕೂಡಲೇ ಮಾಡೋಕ್ಕೆ ಬಂದೆ. ವಿಧಿ ಲಿಖಿತ ನೋಡಿ, ಅಲ್ಲಿ ಟ್ರೈನಲ್ಲಿ ಬರ್ತಿದ್ದೀನಿ ನಾನು ಫಸ್ಟ್ ಕ್ಲಾಸಲ್ಲಿ. ಈಗ ಇವರು ಪ್ರೊಡ್ಯೂಸರ್ಸ್ ನನಗೆ ಗುರ್ತಿಲ್ಲ, ಏನು ತಿಳ್ಕೊಬೇಕು ಅವರು. ನಾವು ಸಾಮಾನ್ಯವಾಗಿ ಈ ಥರ ಬಂದರೆ ಅವರು ನನ್ನನ್ನು ಗುರುತಿಸ್ತಾರೆ, ಬಿಕಾಸ್ 1-2 ಸಿನಿಮಾ ಮಾಡಿದ್ದೀನಿ. ನನಗೆ ಅವ್ರಿಗೆ ಗುರುತಿಲ್ಲ. ಸೊ ನಾನು ಅಟ್ಲೀಸ್ಟ್ ಬಾಗಿಲ ಹತ್ರ ಕಿಟಕಿಯಿಂದ ನೋಡಲಿಲ್ಲ. ಅವರೇನು ತಿಳ್ಕೊಂಡು ನಾನು ಬರಲೇ ಇಲ್ಲ ಅಂತ. ನನಗೆ ಏನಾಗಿತ್ತು ಅಂದರೆ ನಾನು ಮೂರ್ಛೆ ಹೋಗಿದ್ದೆ. ನನಗೆ ಜ್ವರ ಏರಿ ನಾನು ಟ್ರೈನಿಂದ ಸ್ಟೇಷನ್ ಮಾಸ್ಟ್ರು ನನ್ನನ್ನು ಸಹ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಸೇರಿಸಿದ್ರು. ಅಲ್ಲಿಂದ ಅವರು ನನ್ನ ಇಂಟರ್ನ್ ನನ್ನನ್ನು ನೋಡ್ಕೊಳ್ತಿದ್ದವನು, ಅವನು ಮನೆಗೆ ಸಾಗಿಸಿ 15 ದಿವಸ ನನ್ನನ್ನು ನೋಡಿ, ಆಮೇಲೆ ಅಲ್ಲಿಂದ ಎಲ್ಲೋಗೋದು ಈಗ ಈ ರೀತಿ ಟೈಫಾಯ್ಡ್, ಮಾತು ಕೂಡ ಸ್ಪಷ್ಟವಾಗಿ ಬರ್ತಿರಲಿಲ್ಲ, ಒಂಥರ ವೀಕ್ನೆಸ್ ಎಲ್ಲ ಆದಾಗ ಆಶ್ರಮಕ್ಕೆ ಹೋಗೋಣ ಅಂತ ಆಶ್ರಮಕ್ಕೆ ಹೋದ ಇಲ್ಲಿಂದ. ಅಲ್ಲಿ ಆವಾಗ ಮಾತಾಜಿ ಅವರು ಇದ್ದರು. ಅವರು ಆವಾಗ ಹೇಳಿದ್ದದು, ಇಲ್ಲಿ ಬೆಳೆದವನು ನಿನಗೆ ಹಾಗೇ ಆಗಬೇಕು, ನಿನಗೆ ಗುರುಗಳೇ ನಿನಗೆ ಶಿಕ್ಷೆ ಕೊಟ್ಟಿದ್ದಾರೆ, ನಾಟಕ ಸಿನಿಮಾ ಅಂತ. ಆಶ್ರಮ ಮಠದಲ್ಲಿ ಬೆಳೆದವನು ನೀನು ಕಡೆ ಈ ಥರ ಆಗಿ ಅವರು ಆಶೀರ್ವಾದ ಮಾಡ್ಕೊಳ್ತಿದ್ರು. ಅದರ ನಂತರ ಬಟ್ ಒಂದು ವರ್ಷ ಭಾಳ ಕಷ್ಟ ಆಯಿತು. ಬೆಂಕಿಯ ಬಲೆ ಮತ್ತು ಈ 4 ಸಿನಿಮಾ ಬಂತಲ್ಲ, ಆಗ ಅತ್ಯಂತ ಹೆಚ್ಚು ಹೆಣ್ಣುಮಕ್ಕಳು ಚಿತ್ರರಂಗಕ್ಕೆ ಬಂದರು. ಈಗ ಹೆಣ್ಮಕ್ಳು ಬರೋದಿಲ್ಲ ಸಿನಿಮಾ ಮಂದಿರಕ್ಕೆ. ಹೀಗಾಗಿ ಮುಂದಿನ ಭವಿಷ್ಯ ಹೇಗಿರ್ಬೋದು ಅಂತ ಒಂದು ಅಲ್ಲ, ಅದನ್ನು ಅವರು ಯೋಚಿಸಿ ಮಾಡಬೇಕು, ನಿರ್ಮಾಪಕರು, ನಿರ್ದೇಶಕರು. ಯಾಕಂದರೆ ಈಗ ಆಗ ಹೆಣ್ಣುಮಕ್ಕಳು ಅವರೆಲ್ಲ ಆಗಿನ ವಾತಾವರಣ ಬೇರೆ, ಆಗಿನ ಪರಿಸ್ಥಿತಿ ಬೇರೆ. ಆದರೂ ಹೆಣ್ಣುಮಕ್ಕಳು ಥಿಯೇಟ್ರಿಗೆ ಬರ್ತಿದ್ರು. ದೇ ವುಡ್ ಐಡೆಂಟಿಫೈ ವಿತ್ ದ ಹೀರೋಯಿನ್. ಈಗಿನ ನೀವು ಬರೀ ಪುರುಷ ಪ್ರಾಧಾನ್ಯ ಚಿತ್ರಗಳಲ್ಲಿ ಯಾವ ಹುಡುಗಿಯರಿಗೆ ಅಷ್ಟು ಪ್ರಾಧಾನ್ಯತೆ ಕೊಡೋದಿಲ್ಲ. ಒಂದು ಡ್ಯಾನ್ಸು, ಒಂದು ಹಾಡು ಬಿಟ್ಟರೆ ಅದು. ಸೊ ಅವರು ಇಫ್ ದ ಗರ್ಲ್ಸ್, ಇಫ್ ದ ಯಂಗ್ಸ್ಟರ್ಸ್ ಆ್ಯಂಡ್ ಇಫ್ ದ ಲೇಡೀಸ್ ಕಮ್, ಹೂ ವಿಲ್ ದೇ ಐಡೆಂಟಿಫೈ ವಿತ್? ಅದಕ್ಕೆ ಅದು ಎಷ್ಟು 5%ಗೆ ಇಳಿದಿದೆಯಾ? ಇನ್ನೂ ಕಡಿಮೆ ವಿಮೆನ್. ಸೊ ಅದಕ್ಕೆ ಹೆಚ್ಚು ಯು ಮಸ್ಟ್ ಡೂ ಆ ರೀತಿ. ಅಟ್ಲೀಸ್ಟ್ 50-50 ಇರಬೇಕಲ್ಲ, ಮ್ಯಾನ್ ಆ್ಯಂಡ್ ವುಮನ್. ಯಾವ ಆಡಿಯನ್ಸಿಗೆ ಬರೀ ವೈಲೆನ್ಸ್, ಸೆನ್ಸ್ಲೆಸ್ ವೈಲೆನ್ಸ್ ತೋರಿಸ್ತಾ ಹೋದರೆ ಯಾರಿಗೆ ಇಷ್ಟ ಆಗ್ತದೆ? ಕೆಲವು ಪಡ್ಡೆ ಹುಡುಗರಿಗೂ ಬೇಜಾರಾಗ್ತದೆ, ಅದನ್ನೇ ಮಾಡ್ತಿದ್ದಾರೆ ಅಂತ ಅವರೇ ಬೈತಾರೆ. ಹಾಗೆ ಸೊ ಅದನ್ನು ಎಲ್ಲವನ್ನು ಸಮಗ್ರವಾಗಿ ಯೋಚನೆ ಮಾಡಿ ಒಂದು ಇಟ್ಸ್ ಎನ್ ಎಂಟರ್ಟೈನ್ಮೆಂಟ್ ಆಲ್ಸೋ, ಎಜುಕೇಷನ್ ಆಲ್ಸೋ, ಇನ್ಫಾರ್ಮೇಷನ್ ಆಲ್ಸೋ, ಇಷ್ಟೆಲ್ಲ ಇದೆ. ಎನ್ಲೈಟನ್ಮೆಂಟ್ ಆಲ್ಸೋ ಸಿನಿಮಾ ಅಂದರೆ. ಸೊ ಎಲ್ಲವನ್ನೂ ನೀವು ಮನೋಜ್ ಕುಮಾರ್ ಅವ್ರು ಹೇಳಿದ ಥರ ತಾಲಿ ಬಡಿಸದೇ ಇದ್ದರು ಎಲ್ಲರೂ ಒಂದು ಹೀರೋ ಜೊತೆ, ಹೀರೋಯಿನ್ ಜೊತೆ ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ಆಡಿಯನ್ಸಿಗೆ ಸಾಧ್ಯವಾಗಬೇಕಲ್ಲ. ಇದು ಅನಂತನಾಗ್ ಅವರ 1% ನಾವಿಲ್ಲಿ ನೋಡಿದ್ದೀವಿ.
ಅವರ ಪ್ರತಿಭೆ 1% ನಮ್ಮ ಕಣ್ಣು ಮುಂದೆ ಬರುವಂತೆ ಅವರು ಇವತ್ತು ಮಾತಾಡಿದ್ದಾರೆ, ಹಾಡುಗಳನ್ನು ಹಾಡಿದ್ದಾರೆ, ಅವರ ನಡೆದು ಬಂದ ದಾರಿಯ ಅನುಭವಗಳನ್ನು ಹೇಳಿದ್ದಾರೆ. ಇದನ್ನು ನೋಡಿದಾಗ ಒಂದು ಕಡೆ ರೊಟ್ಟಿ, ಇನ್ನೊಂದು ಕಡೆ ಚಂದ್ರ, ಒಂದು ರೂಪಕ ಜ್ಞಾಪಕ ಬರುತ್ತೆ ನನಗೆ. ಚಂದ್ರ ಅಂದರೆ ಕನಸು, ರೊಟ್ಟಿ ಅಂದರೆ ಹಸಿವು. ಇದೆರಡರ ಮಧ್ಯೆ ಮನುಷ್ಯ ಒಬ್ಬ ಕಲಾವಿದ ಇರ್ತಾನೆ ಅಂತ. ಇವರು ರೊಟ್ಟಿಯ ಹಸಿವು ಮತ್ತು ಚಂದ್ರನ ಒಂದು ಪ್ರೀತಿ ಎರಡನ್ನೂ ಕೂಡ ಇವರ ಸುದೀರ್ಘವಾದ ಜರ್ನಿಯಲ್ಲಿ ನೋಡ್ಕೊಂಡು ಬಂದವರು ಅಂತ ನನಗೆ ಅನಿಸುತ್ತೆ ನೋಡಿದಾಗ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಭಾಳ ಸೊಗಸಾಗಿ ನಡೆಸ್ಕೊಟ್ರಿ. ಬಹುಶಃ ಸಮಯ ಕಡಿಮೆ ಆಯಿತು, ಇನ್ನಷ್ಟು ಮಾತಾಡೋದಿತ್ತು. ಬಹುಶಃ ಮುಂದಿನ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಖಂಡಿತ. ನಮಸ್ಕಾರ. ಜೋಗಿ ನೀವಿದ್ದಿದ್ದರಿಂದ ಇಷ್ಟು ಬಂತು ಆಚೆ. ಅದು ಈಗ ಹೊರಗೆ ಎಳೆಯೋನೂ ಬೇಕಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು.